ಊರವ್ರಿಗೆಲ್ಲ ಬೆಳಗಾಗೈತೆ. ಇನ್ನು ನಮ್ಮ ಮನೆಯವ್ರಿಗೇನ್ ಆಗೈತೋ ಆಗಿಲ್ವೋ ಒಂದು ಗೊತ್ತಿಲ್ಲ. ಯಾರು ಕಾಣ್ತಾನೆ ಇಲ್ಲ. ಇನ್ನು ಎದ್ದಾರೋ ಎದ್ದಿಲ್ವೋ ಏನ್ ಹಂಗೆ ಮಲ್ಕೊಂಡಿದಾರೋ. ಆ ಏನ್ ಮಾಡ್ತಿದಾರ ಏನೋ. ಒಬ್ನೇ ಹಾಲ್ ಕರೆದು ಹಸ್ಗಳ್ನೆಲ್ಲ ಆಚೆ ಕಡೆ ಕಟ್ಟಾಕಿ, ಕರುಗಳ್ನೆಲ್ಲ ಆಚೆ ಕಡೆ ಕಟ್ಟಾಕಿ, ಒಬ್ನೇ ಹಾಲ್ ಕರೆದು ಹಾಲ್ ಹಾಕ್ ಬಂದ್ರು ಇನ್ನು ಯಾರು ಕಾಣ್ತಾನೆ ಇಲ್ವಲ್ಲ. ಏನ್ ಮಾಡ್ತಿರ್ಬೇಕು ಇವ್ರು. ಏಯ್ ಇವಳೆ ಇವಳೆ ಏನೇ ಸಾಮಾನ್ಯಕ್ಕೆ ಇವ್ರನ್ ಎದ್ದಿರೋದ್ ಕಾಣೆ ಇವ್ರು. ಈ ಅಜ್ಜಿ ಅಂತೂ ಕಾಲ್ ನೋವು ಅಂದ್ಕೊಂಡು ಎದಳದೆ 7-8 ಗಂಟೆ ಮಾಡ್ತಿದ್ದಾಳೆ ದಿನಾಲೂನು. ಆರೋಗ್ಯ ಇನ್ನೆಲ್ ಚೆನ್ನಾಗಿರುತ್ತೆ ಹೇಳು. ಬೆಳಿಗ್ಗೆ ಒಂಚೂರು ಹೇಳ್ಬೇಕು, ಕಾಲ್ ನೋವು ಆದ್ರೂ ಪರವಾಗಿಲ್ಲ, ಒಂಚೂರು ವಾಕ್ ಮಾಡೋಣ, ಶುಗರ್ BP ಎಲ್ಲ ಕಂಟ್ರೋಲ್ ಆಗುತ್ತನ್ನೋ ಜ್ಞಾನ ಬೇಡವಾ ಇವಳಿಗೆ. ನನಗೂ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟೈತ್ ಕಣ್. ಹೇಳು. ಏನ್ ಹೇಳಿದ್ರು ತಲೆಗೆ ಹಾಕಣಂಗಿಲ್ಲ ಇವಳು. ಎದೇಳ ಇನ್ ಸಾಕು, ಬೆಳಗಾಗೋಯ್ತು. ಹೇಳೆ ಮ್ಯಾಕೆ. ಅಯ್ಯ ಅಕ್ಕ ಪಕ್ಕದ ಮನೆಯವ್ರು ನೋಡಿ ಎಲ್ಲ ಕೆಲ್ಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಿದಾರ ಕಣೆ. ಹೊಲತಾವ ತೋಟತಾವೆಲ್ಲವು. ನೀವಿನ್ನು ಏನ್ ಮಾಡ್ತಿದಾರ ಏನ? ಇದ್ಯಾಕ್ ಮಮ್ಮ ಹಿಂಗ್ ಕೂಕಣ್ತಿದ್ದೀರಾ? ಎದ್ದಾಡ್ಕೆಲ್ಲದಿನ ಆಚೆ ಕಡೆ ಬಂದ್ಬಿಟ್ಟು ಹಿಂಗ್ ಕೂಕಣ್ತಿದ್ದೀರಾ? ಅತ್ತೆ ಇನ್ನು ಸಾಮಾನ್ಯಕ್ಕೆ ಎದ್ದಿರೋದ್ ಕಾಣೆ ಕಣ್ಮಮ್ಮ. ರಾತ್ರಿ ಬೇರೆ ಕಾಲ್ ನೋವು ಅಂತ ಬೇರೆ ರಾತ್ರಿ 12-1 ಗಂಟೆಗೆ ಬೇರೆ ಎದ್ದು ಅದೇನೇನೋ ಔಷಧಿ ಎಲ್ಲ ಹಚ್ಕೊಂತಿದ್ರು ಸಾಮಾನ್ಯಕ್ಕೆ. ರಾತ್ರಿ ನಿದ್ದೆ ಕರೆಕ್ಟ್ ಆಗಿ ಮಾಡಿಲ್ಲ, ಅದಕ್ಕೆ ಇವಾಗ ಒಂಚೂರು ನಿಧಾನಕ್ಕೆ ಹೇಳ್ತಿದಾರ ಅನ್ಸುತ್ತೆ, ಎದಳ್ತಾರೆ. ಸುಮ್ಕಿರ್ರಿ. ಅಲ್ಕಣಮಮ್ಮ ಬರ್ರಿ, ಒಳಕ್ ಬರ್ರಿ, ಟೀ ಕಾಸ್ಕೊಡ್ತೀನಿ. ಅಲ್ಕಣಮಮ್ಮ ಆಗ್ಲೇ ನಿನ್ ಡೈರಿಗೆ ಹೋಗೋದಕ್ಕಿಂತ ಮುಂಚೆ ಬಿಸ್ನೀರ್ ಇಟ್ಟಿದ್ದೆ, ಬಿಸ್ನೀರ್ ಕೊಡೋಣ ಒಂಚೂರು ಕುಡಿಲಿ ಅಂತ. ನೀವು ಬಿಸ್ನೀರ್ ಕುಡಿದಲೆ ಹಂಗೆ ಹೋಗ್ಬಿಟ್ಟಿದಿರಲ್ ಮಮ್ಮ. ಇವಾಗ ಬಿಸ್ನೀರ್ ಇಟ್ಕೊಡೋಣ ಏನು ಟೀ ಕಾಸ್ಕೊಡೋಣ ಮಮ್ಮ? ಇನ್ನೇನ್ ಬಿಸ್ನೀರ್ ಕೊಡ್ತೀಯಮ್ಮ ಇವಾಗ? ಅಲ್ಲ ಒತ್ತಾಗೈತೆ, ಹೋಗು ಟೀನೇ ಕಾಸ್ಕೊಡ್ ಹೋಗಮ್ಮ. ಅಲ್ಕಣಮ್ಮ ಆ ಪಾಪ ಎದ್ನ ಜ್ವರ ಕಡಿಮೆ ಆಗೈತ? ರಾತ್ರಿ ಏನಾರು ಜ್ವರ ಗಿರ ಬಂತಮ್ಮ? ಬಂತೆ ನೋಡಿದ ನಾನು. ರಾತ್ರಿ ಬೇರೆ ನನಗೆ ನಿದ್ದೆ ಬೇರೆ, ಬೆಳಗಿಂದ ಒಂದ್ ಸ್ವಲ್ಪ ಹಸ್ಗಳ ಜೊತೆ ಅಲ್ಲಿ ಇಲ್ಲಿ ಕೆಲಸ ಬೇರೆ ಮಾಡ್ಬಿಟ್ಟೆ ನೋಡು, ಹೊಲದಲ್ಲಿ ತೋಟದಲ್ಲೆಲ್ಲ. ಯಾಕ ನಿದ್ದೆ ಸಿಕ್ಕಾಬಿಟ್ಟೆ ಎಳಿತಿತ್ತು ಕಣಮ್ಮ, ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ನೋಡಕ್ ಆಗ್ಲಿಲ್ಲ ಸರಿಯಾಗಿ, ನಿದ್ದೆ ಬಂದ್ಬಿಟ್ಟೈತೆ. ಜ್ವರ ಗಿರ ಬಂದೈತೇನಮ್ಮ? ಏನು ಎದ್ದಾನ? ಇನ್ನು ಎದ್ದಿಲ್ವಾ ನೋಡವನು? ಕಣಮಮ್ಮ ಇನ್ನು ಎದ್ದಿಲ್ಲೋ. ಜ್ವರ ಸಾಮಾನ್ಯಕ್ಕೆ ಕಡಿಮೆ ಆಗಿರ್ಬೇಕು. ಜ್ವರ ಏನಾದ್ರು ಜಾಸ್ತಿ ಇದ್ದಿದೆ ಅವ್ರ ಅಜ್ಜಿ ಆಗಗಳ ಎದ್ ಬೇರೆ ನೋಡಿತ್ತು. ಏನು ಜ್ವರ ಏನಿಲ್ಲ ಅಂತ ಹೇಳಿರು ಒಂದ್ಸಲಿ. ನಾನು ಅತ್ಲಾಗ ಹಂಗೆ ಮಲ್ಕೊಂಡ್ಬಿಟ್ಟೆ ಅತ್ಲಾಗಿ. ಏನು ಆಗಿಲ್ಲ ಕಣ್ಮಮ್ಮ. ಅದೇ ಮೊನ್ನೆ ಏನು ಅಂತದೇನ್ ತೊಂದ್ರೆ ಏನಾಗಿಲ್ಲ. ಮಳೆಲಿ ಚೆನ್ನಾಗ್ ನೆನ್ಬಿಟ್ಟ ನೋಡ್ರಿ, ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟು ಆಟ ಆಡ್ಬಿಟ್ಟ ಕುಡಿದ್ಬಿಟ್ಟಾನ ಅವತ್ತು. ನಾವ್ ಬೇರೆ ಯಾರು ಇರಿಲ್ಲ, ನೀವ್ ಬೇರೆ ನಿಮ್ ಕೆಲ್ಸ ಕಡೆ ನೀವು ಗಮನ ಕೊಡ್ಕೊಂಡ್ಬಿಟ್ಟಿದೀರಾ. ಅವ್ನು ಆಡಿದ್ದೆ ಆಟ ಓಡಿದ್ದೆ ಲಗ್ಗೆ ಆಗ್ಬಿಟ್ಟೈತ ಅವತ್ತು. ನೀವ್ ಮಳೆಲಿ ನೆಂದ್ಬಿಟ್ಟಾನಲ್ಲ, ಅದಕ್ಕೆ ಒಂದ್ ಸ್ವಲ್ಪ ತಲೆನೋವು ಜ್ವರ ಹಂಗ ಆಗ್ಬಿಟ್ಟೈತೆ ಅಷ್ಟೇ. ಇನ್ನೇನ್ ಮೆಡಿಸಿನ್ ಎಲ್ಲ ಕೊಟ್ಟಿದಾರಲ್ಲ ಡಾಕ್ಟ್ರು. ಏನು ಜ್ವರ ಏನಿಲ್ಲ ಕಣಿ ಹೇಳಮ್ಮ. ನಿನ್ನೆಯಿಂದಾನೆ ಪೂರಾ ಕಡಿಮೆ ಆಗ್ಬಿಟ್ಟೈತೆ, ಆರಾಮಾಗಿ ಇದ್ದಾನೆ. ಜ್ವರ ಕಡಿಮೆ ಆಗೈತಂತ ತಾತ್ಸಾರ ಮಾಡೋದು ಬೇಡ. ತಿರ್ಗಾ ಕೇಳ್ತೀನಿ ನಾನು. ಜ್ವರ ಗಿರ ಇದ್ರೆ ಇನ್ನೊಂದ್ಸಲಿ ಆ ಕುಮಾರಣ್ಣನ ಇಲ್ಲ ನಾನೇ ಒಂದ್ಸಲಿ ಹೋಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಇವತ್ತೊಂದ್ಸಲಿ ಕರ್ಕೊಂಡು ಹೋಗ್ಬೇಕು, ಡಾಕ್ಟರ್ ಹೇಳಿ ಕಳ್ಸಿದಾರೆ. ಜ್ವರ ಕಡಿಮೆ ಆಗೈತಂತ ನಾವು ಸುಮ್ಕೆದಿನಿ. ಇನ್ನೇನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಸುಮ್ನಾಗದ್ ಬ್ಯಾಡ್ದು. ಇವಾಗಿನ ಕಾಯಿಲೆಗಳು ಒಂದೊಂದ್ 2-2 ತರದ್ದಲ್ಲ. ನಿರ್ಲಕ್ಷ್ಯ ಮಾಡಬಾರ್ದು. ಒಂದ್ಸಲಿ ಹೋಗಿ ಇನ್ನೊಂದ್ಸಲಿ ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬಂದೇ ಬಿಡೋಣ. ಡಾಕ್ಟರ್ ಹೇಳಿದ್ರು ತಿರ್ಗಾ ಏನಾರು ಜ್ವರ ಏನಾರು ಬಂತು ಅಂದ್ರೆ ರಕ್ತ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದಾರೆ. ಇನ್ನೇನ್ ಜ್ವರ ಏನು ಬಂದಿಲ್ಲ, ಸಾಮಾನ್ಯಕ್ಕೆ ಆರಾಮಾಗೆ ಇದ್ದಾನೆ. ರಾತ್ರಿನೂ ಒಂದ್ ಸ್ವಲ್ಪ ಒಂದ್ ಅರ್ಧ ಮುದ್ದೆ ಎಲ್ಲ ನುಂಗಿ ಅನ್ನನೂ ತಿಂದು ಹೊಟ್ಟೆ ತುಂಬಾ ಊಟ ಮಾಡ್ದ. ಒಂದು ಮೊಟ್ಟೆನೂ ತಿಂದಾನೆ, ಪರವಾಗಿಲ್ಲ. ಇವತ್ ಬೆಳಿಗ್ಗೆ ನೋಡ್ತೀನಿ, ಹೊಟ್ಟೆ ತುಂಬಾ ಏನಾರು ಚೆನ್ನಾಗಿ ತಿನ್ಕೊಂಡು ಇದ್ ಮಾಡಿದ್ರೆ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸ್ಕೊಂಬರೋಣ. ನೋಡೋಣಂತೆ ಡಾಕ್ಟರ್ ಕೇಳೋಣ, ಹಿಂಗೆ ಜ್ವರ ಏನು ಬಂದಿಲ್ಲ ಡಾಕ್ಟ್ರೆ, ಏನ್ ರಕ್ತ ಪರೀಕ್ಷೆ ಮಾಡಿಸ್ಬಾರ್ದು ಅಂತ. ಇಲ್ಲ ಡಾಕ್ಟರ್ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಪರೀಕ್ಷೆ ಮಾಡಿಸ್ಕೊಂಡ್ ಬಂದೇ ಬಿಡೋದು ಅತ್ಲಾಗಿ. ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದೇನ್ ಬೇಡ. BPL ಕಾರ್ಡುನು ನನ್ ಜೊತೆ ಕೊಟ್ ಕಳ್ಸು, ಇಲ್ಲ ಅವ್ನ್ ಕುಮಾರಣ್ಣ ಹೋದ್ರೆ ಅವ್ನ್ ಕೈಲೇ ಕೊಟ್ ಕಳ್ಸು. ಸರಿನೇನಮ್ಮ? ಕಣಿ ಹೇಳಮ್ಮ. ಇನ್ನೇನು BPL ಕಾರ್ಡ್ ಐತೆ, ಇನ್ನೇನು ರಕ್ತ ಪರೀಕ್ಷೆ ಎಲ್ಲ ಮಾಡಿಸದಿದ್ರೆ ಇನ್ನೇನು ಅದು ಜೆರಾಕ್ಸ್ ಕೊಟ್ರೆ ಆಯ್ತು. ಇನ್ನೇನು ಫ್ರೀಯಾಗಿ ಮಾಡ್ಕೊಡ್ತಾರೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ, ಅದಕ್ಕೇನಂತೆ. ಸರಿ ಕಣ ಬಾರಮ್ಮ, ಒಳಗ್ ಬಾ, ಕುತ್ಕ ಬಾ, ಟೀ ಕಾಸ್ಕೊಡ್ತೀನಿ. ಒಳಕ್ ಇನ್ನೇನಮ್ಮ ಬರೋಣ. ತಿರ್ಗಾ ಒಂದ್ ಸ್ವಲ್ಪ ಬೇಗ ಹೋಗ್ಬಿಟ್ಟು ಟೀಗಿ ಕುಡ್ಕೊಂಡು ಹೋಗ್ಬಿಟ್ಟು ಒಂದ್ಸೂರು ಹಸ್ಗಳಿಗೆ ಮೇವಾರ ಕೊಯ್ಕೊಂಬರ್ತೀನಿ ಅತ್ಲಾಗಿ. ಅವ್ನು ಕುಮಾರಣ್ಣ ಎತ್ಲಾಗ ಹೋದ ಅವನು ಅತ್ಲಾಗ ಜೊತೆಗ್ ಬಂದಿದ್ರೆ ಅತ್ಲಾಗಿ ಇಬ್ರಾಳನು ಕೊಯ್ಕೊಂಡು ಅವನಿಗೆ ಗಾಡಿಲಿ ಒಂದ್ ಸ್ವಲ್ಪ ಮೇವುಗಳೆಲ್ಲ ಕೊಟ್ಟು ಕಳಿಸ್ತಿದ್ದೆ. ನನ್ಗೂನು ಬೈಕ್ ಯಾಕ ಈ ಮಳೆ ಬಂದಿದ್ದರಿಂದ ಯಾಕ ಅಲ್ಲಿ ರೋಡ್ ಬೇರೆ ಎಲ್ಲಾನು ಅಟ್ಲಾಗ್ಬಿಟ್ಟೈತೆ. ನನಗೆ ಗಾಡಿ ಬೇರೆ ಸರಿಯಾಗಿ ಓಡ್ಸಕ್ ಬರಲ್ಲ ನೋಡು, ಅಥಾರಿಟಿ ಸಿಗಲ್ಲ. ಮತ್ತೆ ಅಟ್ಲ ಗಿಟ್ಲಲ್ಲಿ ಗಾಡಿ ಗಿಡಿ ಪರಿ ಜಾರಿ ಬಿತ್ತು, ಮತ್ತೆ ಚಕ್ರ ಗಿಕ್ರ
ಅದೆಂತದ ಜಾರಿ ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋಣ ಹೇಳಮ್ಮ. ಈ ವಯಸ್ಸಾಗಿನ ಕಾಲಕ್ಕೆ ಆ ಗಾಡಿ ಮುಟ್ಟಕ್ಕೆ ನನಗೆ ಭಯ ಆಗುತ್ತೆ. ಅದು ಕೇಳ್ತಿರೋದು. ನಾನು ಬೇಕಾದ್ರೆ ಹೋಗ್ಬಿಟ್ಟು ನಾನು ಮೇವ್ ಕುಯ್ಕೊಂಡ್ ಬರ್ತೀನಿ, ಕುಯ್ದು ಇಟ್ಟಿರ್ತೀನಿ. ಆ ಹೊರೆನ ಅವ್ನ್ ಗಾಡಿಲಿ ಬೈಕಲ್ಲಿ ಇಟ್ಕೊಂಬರಕ್ ಹೇಳ್ತೀನಿ ನಮ್ಮನಿ ಕುಮಾರಣ್ಣಮ್ಗೆ. ಮಾಮ ಹೋಗಿರಂತೆ ತಡ್ರಿ, ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀರಾ? ಇವಾಗಿಂದನು ಬಂದಿರ ಒಂದ್ ಸ್ವಲ್ಪ ಈ ಬಿಸ್ಲು ಹತ್ಲಿ ಸುಮ್ನಿರ್ರಿ, ಒಂಚೂರು ಸೊಳ್ಳೆ ಪಳ್ಳೆ ಕಡಿಮೆ ಆಗ್ಲಿ. ಈ ಸೊಳ್ಳೆಲಿ ಅಯ್ಯ ಅನ್ಬೇಡ್ರಿ ನೀವು. ಒಂದ್ ರೇಟು ನಿಧಾನಕ್ಕೆ ಹೋಗ್ಬಿಟ್ಟು ಮೇವ್ ಕುಯ್ಕೊಂಬರಿರಂತೆ. ಒಬ್ರೇ ಏನ್ ಹೋಗ್ಬೇಡ್ರಿ ತಡ್ರಿ, ಇಬ್ರಾಳು ಹೋದ್ರೆ ಅತ್ಲಾಗೆ ಬೇಗ ಕುಯ್ಕೊಂಡು ಅತ್ಲಾಗೆ ಒಂದ್ ಹೊರೆ ಹಾಕೊಂಡ್ ಬಂದ್ಬಿಡ್ಬೋದು. ಅತ್ಲಾಗಿ ಈ ಕಡೆ ಸುಮ್ಕಿರ್ರಿ, ಅರ್ಜೆಂಟ್ ಮಾಡ್ಬೇಡ್ರಿ. ನಡ್ರಿ ಒಳಕ್ ಹೋಗೋಣ ಇವಾಗ. ಕಣೆ ಅಮ್ಮಣ್ಣಿ, ನಾನ್ ಟೀ ಕುಡಿಯೋದಿರ್ಲಿ, ನಿಮ್ ಅತ್ತೆಗೆ ಎದರ್ಸ್ ಹೋಗಮ್ಮ, ಗೊತ್ತಾಯ್ತು. ಅಲ್ಲ 7 ಕಾಲಾಗ್ತಾ ಬಂದೈತೆ, ಈಟತ್ತಾದ್ರಿ ಇನ್ನು ಎದ್ದಿಲ್ಲ ಅಂತೀಯಲ್ಲ. ಲೆಕ್ಕ ಹಾಕು. ನಡಿ ಮೊದ್ಲು ಎದರ್ಸ್ ನಡಿಯಮ್ಮ ನಿಮ್ ಅತ್ತೆಗೆ. ಮಾಮ್ ಬೈತೈತೆ, ಎದಳ್ಬೇಕಂತ ಹೇಳತ್ತೆ ಬೇಗ. ಒಂದ್ ಸ್ವಲ್ಪ ತಿರ್ಗಾಡ್ಬೇಕಂತೆ, ವಾಕ್ ಗೀಕ್ ಮಾಡ್ಬೇಕಂತೆ ಅಂತ ಹೇಳು. ಈ 7 ಕಾಲಿಗೆ ಎದ್ಬಿಟ್ಟು ಇವಾಗ ಎದ್ದು ವಾಕ್ ಮಾಡಿದ್ರೆ ಏನ್ ಪ್ರಯೋಜನ ಬಂತು? ಬೆಳಿಗ್ಗೆ ಹೊತ್ತು ಬೇಗ ಏಳೆ ಎದ್ದು ಒಂದ್ ಸ್ವಲ್ಪ ವಾಕ್ ಮಾಡುವ ಅಂದ್ರೂ ನನ್ ಮಾತ್ ಕೇಳಂಗಿಲ್ಲ, ಏನಿಲ್ಲ. ಏನಾರ ಮಾಡ್ಕೊಂಡು ಏನಾರ ಆಗ್ಲಿ ಹೋಗತ್ಲಾಗಿ. ನನ್ಗೂ ಹೇಳಿ ಎಲ್ಲಾರ್ಗು ಸಾಕಾಗ್ಬಿಟ್ಟೈತತ್ಲಾಗಿ. ಅಲ್ಕಣಮ್ಮ, ಅವ್ನ ಎತ್ಲಾಗೋದ ಅವ್ನ್ ಕುಮಾರಣ್ಣ ಇಲ್ವೇನಮ್ಮ ಮಂತವ? ಮಾಮ ಎದ್ದು ಒಳಗ್ ಕುಂತಿದ್ದಾರೆ. ಟೀ ಕಾಸ್ ಕೊಡೋಣಂದ್ರೆ ಇನ್ನೇನು ಅಪ್ಪಯ್ಯ ಬಂದಾದ್ಮೇಲೆ ಒಟ್ಟಿಗೆನೇನೆ ಟೀ ಇಟ್ಕೊಡುವಂತೆ ಸುಮ್ಕಿರು, ಆಗಾಗ್ಲ ಇನ್ನೇನ್ ಇಟ್ಕೊಡ್ತೀಯ ಅಂತ ಹೇಳಿರು. ಅದಕ್ಕೆ ನಾನು ಸುಮ್ನಾದೆ. ಏನೋ ಒಳಿಕೆ ಅದೇ ನಿನ್ನೆ ಎಲ್ಲಾರ್ದು ಉಕ್ಕಿ ಹೊಡೆದ್ ಬಂದಿದ್ರಲ್ಲ, ಅದೆಷ್ಟ್ ಗಂಟೆ ಆಗೈತೆ, ಯಾರ್ಯಾರ್ದು ಹೊಡೆದ್ ಬಂದಿದ್ದು, ಅಡ್ವಾನ್ಸ್ ದುಡ್ಡೆಲ್ಲ ಎಷ್ಟು ಇಸ್ಕೊಂಡಿದ್ದಾರೆ, ಯಾರ್ಯಾರು ಕೊಟ್ಟಿಲ್ಲ, ಅದೆಲ್ಲ ಏನೋ ಕೂತ್ಕೊಂಡ್ಬಿಟ್ಟು ಬರೀತಿದ್ರು, ಲೆಕ್ಕ ಹಾಕ್ತಿದ್ರು. ನಾನು ಅತ್ತಾಗಿ ನೀವು ಬರೋವರೆಗೂ ಬಂದಾದ್ಮೇಲೆ ಟೀ ಇಟ್ಕೊಟ್ರೆ ಆಗುತ್ತೆ ಅಂತ ನಾನು ಒಳಿಕೆ ಎಲ್ಲ ತರಕಾರಿ ಅದು ಇದು ಹೆಚ್ಕೊಂತಿದ್ದೆ ಕಣ ಮಾಮು. ಉಪ್ಪಿಟ್ಟು ಮಾಡೋದಂತ ಇವತ್ತು ತಿಂಡಿನ. ಮಧ್ಯಾಹ್ನಕ್ ಬೇರೆ ಬೇಕಾರೆ ಒಂದ್ ಸ್ವಲ್ಪ ಏನಾದ್ರೂ ತರಕಾರಿ ಅವು ಇವು ಯಾಕೆ ಸಾಂಬಾರ್ ಮಾಡ್ತೀನಿ. ಇವಾಗ ಉಪ್ಪಿಟ್ಟು ಮಾಡೋದಂತ ಕಣ ಮಾಮ. ಮಾಡದೇನ್ ಮಾಮ ಉಪ್ಪಿಟ್ಟು? ಸರೋಜಮ್ಮ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ಮತ್ತೆ ನೀವು ಏನ್ ತಿಂಡಿ ಮಾಡ್ತಿದ್ರಲ್ಲ, ನೀವ್ ಮಾಡ್ಕೊಂಡ್ ತಿಂದ್ರಿ, ನಾನೇನ್ ಬೇಡ ಅನ್ನಲ್ ಕಣಮ್ಮ. ನಿಮ್ಗೆ ಏನ್ ಬೇಕು ಅದನ್ನ ತಗೊಂಬಂದ್ ಕೊಡ್ತೀನಿ, ನೀವ್ ಮಾಡ್ಕೊಂಡ್ ತಿಂದ್ರಿ ಹೊಟ್ಟೆ ತುಂಬಾ. ನನ್ಗೇನು ತೊಂದ್ರೆ ಏನಿಲ್ಲ. ಆದ್ರೆ ನನ್ಗೊಂದು ಈಟೆ ಇಟ್ಟು ಮುದ್ದೆ ಮಾಡ್ಕೊಡ ಅಮ್ಮಣ್ಣಿ. ಬೇಕಾದ್ರೆ ಸಾಂಬಾರ್ ಏನ್ ಮಾಡ್ಬೇಡ. ನೆನ್ನೆದು ಒಂದ್ ಸ್ವಲ್ಪ ಉಪ್ಸಾರು ಐತಲ್ಲ, ಬಸ್ಸಾರು, ಅದ್ರ ಮೇಲೆ ನೀನೆ ತಿನ್ಬಿಡ್ತೀನಿ ಕಣೆ ಅಮ್ಮಣ್ಣಿ. ನೆನ್ನೆ ಸಾಂಬಾರ್ ಇದ್ರು ನನ್ಗೇನ್ ಬೇಜಾರಿಲ್ಲ. ಮಾತ್ರ ನೀನು ಮುದ್ದೆ ನೆನೆನೆ ನನಗೆ ಬೇಯಿಸಿ ಇಟ್ಬೇಕಣಮ್ಮ. ಮತ್ತೆ ಬೇಜಾರ್ ಮಾಡ್ಕೋಬೇಡ ನೀನು, ಇವಾಗ್ಲೇ ಹೇಳ್ತಿದ್ದೀನಿ. ನನ್ ಕೈಲಿ ಆಗಲ್ ಕಣೆ ಅಮ್ಮಣ್ಣಿ. ಅಯ್ಯೋ ಗ್ಯಾಸ್ಟಿಕ್ಕು ಏನಾಗುತ್ತಂದ್ರೆ, ನನ್ನ ಮಗಂದು ಉಪ್ಪಿಟ್ಟು ತಿನ್ಬಿಟ್ರೆ ನನಗೆ ಮೊದ್ಲಿಂದಾನು ಅಷ್ಟೇ ಕಣೆ ಅಮ್ಮಣ್ಣಿ. ಹೊಟ್ಟೆದೆಲ್ಲ ಒಂಥರ ಗುಡ 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 ಅಂತಿರುತ್ತೆ, ಅದೆಲ್ಲ ಉರಿತಿರುತ್ತೆ. ತಿನ್ನಕ್ ಆಗಲ್ಲ, ಸುಮ್ಕಿರು. ಅಂದ್ರೆ ತಿಂಡಿ ಏನೋ ತಿನ್ಬೋದು, ತಿನ್ನಕ್ಕೆ ನನ್ಗೇನ್ ಬೇಜಾರಿಲ್ಲ. ನನ್ನ ಮಗಂದು ತಿಂದಾದ್ಮೇಲೆ ಹೊಟ್ಟೆ ಎಲ್ಲ ಒಂಥರ ಉರಿ ಆಗೋದು, ಎದೆಲ್ಲ ಉರಿತಿರೋದು, ಹೊಟ್ಟೆಲೆಲ್ಲ ಗುಡು 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 ಅಂತಿರುತ್ತೆ. ಬ್ಯಾಡ್ವಲ್ಲಪ್ಪ ಜಿತಿ. ಆಗಾಗಲ ನೀರ್ ಕಡೆಕ್ ಹೋಗಂಗ ಆಗೋದು, ಇವೆಲ್ಲ ಹಿಂಸೆ ಆಗ್ತಿರುತ್ತೆ. ನಾನ್ ಕೆಲ್ಸ ಮಾಡೋನು, ತೋಟದ್ದು ಹೊಲದ್ದು ಹಸುಗಳು ನೋಡ್ಕೊಳೋನು, ಬರೀ ಈ ಕಡೆ ನೀರ್ ಕಡೆಗೆ ಹೋಗ್ತಿರೋನು. ನೀನೇ ಹೇಳು, ನನಗೆ ಆಗಲ್ ಕಣೆ ಅಮ್ಮಣ್ಣಿ. ಅವಾಗ ಹುಳಿ ತೇಗ್ ಬರ್ತಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲ ಅಂದ್ರೆ ನಿನಗೆ ಹಿಂಗೆಲ್ಲ ಹೇಳೋನಲ್ಲ ಕಣೆ ಅಮ್ಮಣ್ಣಿ. ಬೇಜಾರ್ ಮಾಡ್ಕೋಬೇಡ. ನನಗೆ ಒಂಚೂರು ಒಂದ್ ಈಟೆ ಇಟ್ಟು ಮುದ್ದೆ ಮಾಡ್ಕೊಟ್ಬಿಟ್ರೆ ಸಾಕು ನನಗೆ, ಒಂದೇ ಒಂದು ಮುದ್ದೆ. ಇಲ್ಲ ಅಂದ್ರೆ ಬೇಕಾದ್ರೆ ಮಧ್ಯಾಹ್ನಕ್ಕೂ ಅದೇ ಮುದ್ದೆ, ಬೆಳಿಗ್ಗೆ ಮಾಡಿರ್ತೀಯಲ್ಲ ಅದೇ ಮುದ್ದೆ ಮೇಲೆ ನಾನು ತಿನ್ಬಿಡ್ತೀನಿ ಕಣೆ ಅಮ್ಮಣ್ಣಿ. ಒಟ್ಟಿನಲ್ಲಿ ನನಗೆ ಮುದ್ದೆ ಮಾಡ್ಕೊಡ್ಬೇಕು ಅಷ್ಟೇ ನೋಡಮ್ಮಣ್ಣಿ. ಇಲ್ಲ ಅಂದ್ರೆ ರೊಟ್ಟಿ ಪಟ್ಟಿ ಇದ್ರೆ ರೊಟ್ಟಿ ಪಟ್ಟಿನೇ ಒಂದ್ ಸ್ವಲ್ಪ ಹಾಕೊಡು, ಸುಡ್ಕೊಡು. ಅದಕ್ಕೇನಂತೇವ್, ರೊಟ್ಟಿನೇ ತಿಂತೀನಿ. ನನ್ಗೆ ಒಟ್ಟಿನಲ್ಲಿ ಈ ತಿಂಡಿ ಅಂದ್ರೆ ಆಗಲ್ ಕಣೆ ಅಮ್ಮಣ್ಣಿ. ನೀವ್ ಮಾಡ್ಕೊಂಡ್ ತಿಂದ್ರಿ ಪಾಪ, ನೀವ್ ಮಾಡ್ಕೊಂಡ್ ತಿನ್ನೋರಿಗೆ ನಾನು ಏನು ಬೇಜಾರ್ ಮಾಡ್ಕೊಳಲ್ಲ. ಬೇಕಾದ್ರೆ ಇನ್ನೇನ್ ಬೇಕು ಹೇಳು, ತಗೊಂಬಂದ್ ಕೊಡ್ತೀನಿ ನಾನು. ಬೇಕಣ, ಆಯ್ತು ಹೇಳ ಮಾಮ. ಅಲ್ಕಣ ಮಾಮ, ಒಂದೇ ಒಂದ್ಸಲ ನೀನು ಸಾಕು ನನಗೆ ತಿಂಡಿ ಬೇಡ ಕಣೆ ಅಮ್ಮಣ್ಣಿ, ಒಂದ್ ಸ್ವಲ್ಪ ಮುದ್ದೆ ಮಾಡ್ಕೊಡು ಅಂದ್ರೆ ಆಯ್ತಪ್ಪ. ಅದಕ್ಕೆ ನೀನು ಆಗಾಗ್ಲ ಯಾಕೆ ಒಂದ್ ಈಟೆ ಇಟ್ಕೊಡು, ಈಟೆ ಮಾಡ್ಕೊಡು ಅಂತ ಹೇಳು, ಅದಕ್ಕೇನಂತೆ. ಅಲ್ಕಣ ಮಾಮ, ನೀನು ಕೇಳೋದಕ್ಕೆ ಪ್ರತಿಯೊಂದೂನು ಅಧಿಕಾರ ಐತೆ, ನಾನು ಮಾಡ್ಕೊಡ್ತೀನಿ ಕಣಿ, ಹೇಳು. ನೀನು ಇನ್ನೂರು ನನಗೆ ಮಗ್ಳೆ ತರ ನೋಡ್ಕೊಳಲ್ಲ, ನೀನು ಸೊಸೆ ತರ ನೀನೇ ಇದ್ ಮಾಡ್ತೀಯ ಕಣಿ, ಹೇಳು. ಅತ್ತೆ ಮಾತ್ರ ನನಗೆ ಹಿಂಗ್ ಮಾಡೋದು ಚೆನ್ನಾಗಿ ನೋಡ್ಕೊಳುತ್ತೆ ಬಿಟ್ರೆ, ನೀನ್ ಇವಾಗ್ಲೂ ಅಷ್ಟೇ ಸೊಸೆ ತರಾನೇ ನೀನ್ ಮಾತಾಡ್ತೀಯ ನೀನು. ಕಣೆ ಅಮ್ಮಣ್ಣಿ, ಸೊಸೆ ಬೇರೆ ಮಗಳು ಬೇರೆ ಏನೇ ಅಮ್ಮಣ್ಣಿ. ನೀನು ನನಗೆ ಮಗಳಿಗಿಂತ ಹೆಚ್ಚು. ಪ್ರತಿಯೊಂದೂ ಕಷ್ಟ ಸುಖದಲ್ಲಾಗ್ಲಿ, ನಾನು ಒಂದ್ ಬಟ್ಟೆ ತೊಳೆಯೋದ್ರಲ್ಲಾಗ್ಲಿ ಒಂದ್ ಚೂರುನು ಏನು ಬೇಜಾರು ಮಾಡ್ಕೊಳಲ್ಲ. ಅಷ್ಟು ಚೆನ್ನಾಗಿ ನನಗೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ಯಾ. ನಿನ್ ಬಗ್ಗೆ ನಾನು ಮಾತಾಡಕ್ಕಾಗುತ್ತೇನೆ ಅಮ್ಮಣ್ಣಿ. ನನ್ನ ಬಗ್ಗೆ ಗೊತ್ತಾಯ್ತಲ್ಲ ನಿನಗೆ. ನಾನ್ ಜೋರ್ ಮಾಡೋದೇನಿದ್ರು ನಿಮ್ಮ ಅತ್ತೆ ಮೇಲೆ ಬಿಟ್ರೆ, ನನ್ನ ಮಕ್ಳ ಮೇಲೂ ನೀನು ಇವತ್ತಿನವರೆಗೂ ನಾನು ಅವ್ರಿಗೆ ಬೈಯೋದಾಗ್ಲಿ, ನನ್ನ ಸೊಸೆಂದ್ರುಗಳು ಬೈಯೋದಾಗ್ಲಿ, ನಾನು ಇಬ್ರ ಮೇಲೆ ಜೋರ್ ಮಾಡೋದು ನನ್ನ ಮೊಮ್ಮಗನ ಮೇಲೆ, ಇಲ್ಲ ನಿಮ್ಮ ಅತ್ತೆ ಮೇಲೆ. ಅವ್ರು ಬಿಟ್ರೆ ಇನ್ಯಾರ ಮೇಲೂ ನಾನು ಜೋರ್ ಮಾಡಲ್ ಕಣೆ ಅಮ್ಮಣ್ಣಿ. ಯಾಕಂದ್ರೆ ನನ್ನ ಮೊಮ್ಮಗನ ಮೇಲೆ ನನಗೆ ಆ ಪಾಟಿ ಪ್ರೀತಿ ನೋಡುವ, ಅದಕ್ಕೆ ಒಂಚೂರು ಗದರಿಸ್ತೀನಿ. ಅದ್ ಬಿಟ್ರೆ ಅವನಿಗೂ ಏನು ಹೇಳಕ್ ಹೋಗಲ್ಲ.
ಅಮ್ಮಣಿ ಆಯ್ತು ಇವಾಗ ಮುದ್ದೆ ಮಾಡ್ಕೊಡು ಸಾಕು ಸರಿನಾ. ಸರಿ ಕಣ ಆಯ್ತು ಹೇಳು. ಈಗ ಒಂದ್ ಕೆಲಸ ಮಾಡ್ತೀನಿ, ಮುದ್ದೆ ಮಾಡ್ಬಿಟ್ಟು ಅದ್ರ ಜೊತೆ ಏನಾದ್ರು ತರಕಾರಿ ಸಾಂಬಾರು ಇವಾಗ್ಲೇ ಮಾಡ್ಕೊಡ್ತೀನಿ ಹೇಳು. ನಾವು ಉಪ್ಪಿಟ್ಟು ಏನ್ ಸೆಪರೇಟ್ ಮಾಡ್ಕೊಡ್ತೀವಿ, ಮಾಡ್ಕೊಳಲ್ಲ ಏನನ್ನಂಗಿಲ್ಲ. ಮುದ್ದೆನು ನಿನ್ಗೆ ತರಕಾರಿ ಸಾಂಬಾರ್ ಮಾಡ್ಕೊಡ್ತೀನಿ ಕಣವ ಹೇಳು ಮಾಮ. ಬಿಸಿ ಬಿಸಿ ಮುದ್ದೆ ತರಕಾರಿ ಜೊತೆ ಚೆನ್ನಾಗಿ ಊಟ ಮಾಡಿರಂತೆ. ಬ್ಯಾಡ, ನೆನ್ನೆ ಸಾಂಬಾರಿಂದಾನೆ ನೆನ್ನೆದು ಬಸ್ಸಾರ ಐತಲ್ಲ ಅಮೃತ ಇದ್ದಂಗೆ ಇರುತ್ತೆ, ನಿನಗ್ ಗೊತ್ತಿಲ್ಲ. ಒಂದ್ ಸ್ವಲ್ಪ ಅದನ್ನೇ ಕುದಿಸ್ಬಿಟ್ಟು ಬಿಸಿ ಮಾಡ್ಕೊಡು ಮುದ್ದೆ ಮೇಲೆ. ಗಟ 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 ಅಂತ ನುಂಗ್ಬಿಡ್ತೀನಿ ಮುದ್ದೆನ. ನೀನ್ ತಲೆ ಕೆಡಿಸ್ಕೋಬೇಡ. ಈಗ ತಿರ್ಗಾ ನನಗೋಸ್ಕರನೇ ಅಂತ ನೀನ್ ಸಾಂಬಾರೆಲ್ಲ ಮಾಡ್ಕೊಂಡು ಕೂತ್ಕೋಬೇಡ. ಉಪ್ಪಿಟ್ಟು ಮಾಡ್ಕೊಂಡು ಅದೇನ್ ಕೆಲ್ಸ ಆಯ್ತು ನೋಡ್ ಹೋಗು ಸುಮ್ಕೆ ನೀನು. ಏನು ಬೇಡ ಕಣ್ ಸುಮ್ನಿರ್ ಮಾಮ. ನೆನ್ನೆ ಸಾಂಬಾರಿಂದ ನೀನ್ ಊಟ ಮಾಡ್ತೀಯ. ನಾನ್ ಸುಮ್ನಾದ್ರು ನಿನ್ ಮಗ ರೇಗಾಡುತ್ತೆ ನನ್ ಮೇಲೆ. ಅಪ್ಪ ಹಿಂಗೆ ನೀನು ನೆನ್ನೆ ಸಾಂಬಾರ್ ಮೇಲೆ ನೀನು ಊಟ ಬಡ್ತೀಯನೆ ಹಂಗೆ ಹಿಂಗೆ ಅಂತ ಸುಮ್ಕಿರು. ಅಲ್ಕಣ್ ಮಾಮ, ಅವ್ರು ಏನಾರು ಅನ್ಲಿ ಬೈಲಿ ಬಿಡ್ಲಿ, ನನ್ಗೆ ಮನ್ಸ್ ತಡಿಯಲ್ ಕಣ್ ನೆನ್ನೆ ಸಾಂಬಾರಿಂದ ನಾನು ನಿಮ್ಗೆ ಊಟ ಮಾಡ್ಸಕ್ಕಾಗುತ್ತಾ? ಸುಮ್ಕಿರ ಮಾಮ, ನೀನು ಹಂಗೆಲ್ಲ ಹೇಳ್ಬೇಡ ನೀನು. ಅದ್ಯಾಕೆ ಅಮ್ಮಣ್ಣಿ, ನಾವೇನ್ ಬೇರೆಯವ್ರ ಮನೇಲಿ ಕಂಡೋರ್ ಮನೇಲಿ ಹೋಗಿ ಊಟ ಮಾಡ್ತೀವ? ನಮ್ ಮನೇದು ನಾವು ಊಟ ಮಾಡ್ತೀವಮ್ಮ. ಏನು ಆಗಲ್ ಕಣೆ ಅಮ್ಮಣ್ಣಿ, ನೆನ್ನೆದು ಇವತ್ತಿಂದಲ್ಲ. ನೆನ್ನೆ ಊಟ ಅಮೃತ ಇದ್ದಂಗಿರುತ್ತೆ ಅಮ್ಮಣಿ. ಅಯ್ಯೋ ನಾನೇನ್ ಒಂದೊಂದ್ ಎರಡೆರಡು ಕಷ್ಟಪಟ್ಟಿಲ್ ಕಣಿ ಹೇಳು ಅಮ್ಮಣಿ. ಮೊದ್ಲು ನಿಮ್ಮ ಅತ್ತೆ ಬಗ್ಗೆ ನಾನು ಮಾತಾಡಂಗಿಲ್ಲೋ. ನಿಮ್ಮ ಅತ್ತೆ ಕಷ್ಟಪಟ್ಟು ನನ್ನ ಮಕ್ಳು ಅಷ್ಟೇ ನಾನು ಅಷ್ಟೇ ಕಣೆ ಅಮ್ಮಣ್ಣಿ. ಮೊದ್ಲೆಲ್ಲ ಬಾಳ ಕಷ್ಟಪಟ್ಟಿದೀವಿ ಕಣೆ ಅಮ್ಮಣ್ಣಿ. ಎರಡೆರಡು ಮೂರ್ ದಿವಸ ಸಾಂಬಾರಿಂದ ಊಟ ಮಾಡ್ಕೊಂಡು ಕೆಲಸ ಮಾಡಿದೀನಿ ಕಣೆ ಅಮ್ಮಣ್ಣಿ ನಾನು. ನಂದಿರ್ಲಿ ಕಣೆ ಅಮ್ಮಣ್ಣಿ, ನನ್ನ ಮಕ್ಳು ಅಷ್ಟೇ ಇಬ್ರಾಳನು. ಒಂದು ಕಾಲೇಜಿಗೆ ಹೋಗ್ಬೇಕಾದ್ರು ಸ್ಕೂಲಿಗೆ ಹೋಗ್ಬೇಕಾದ್ರು, ಕಾಲೇಜಿಗೆ ಹೋಗ್ಬೇಕಾದ್ರೆ ಅವ್ನು ಸಣ್ಣವನು ಮಾತ್ರ ಪಾಪ ಅವ್ರ ಅಮ್ಮಂಗ್ ಹುಷಾರಿರ್ತಿರಲ್ವಲ್ಲ, ರಾತ್ರಿ ಹೊತ್ತು ಒಂದ್ ಸ್ವಲ್ಪ ಅನ್ನ ಬೇಯಿಸಿ ಇಟ್ಬಿಡೋದು ಜಾಸ್ತಿ ಅನ್ನಂಗೆ. ಅವನು ಸ್ಪೆಷಲ್ ಕ್ಲಾಸಿಗೆ ಅದು ಇದಕ್ಕೆ ಹೋಗ್ತಿದ್ದ ನೋಡು. ಅವಾಗ ಬೆಳಿಗ್ಗೆ ಹೊದ್ದು ತಿಂಡಿ ಟೌನಲ್ಲಿ ಹೋಗಿ ತಿಂದ್ರೆ ದುಡ್ಡು ಖರ್ಚಾಗ್ಬಿಡುತ್ತೆ, 30 ರೂಪಾಯಿನೋ 40 ರೂಪಾಯಿ ಖರ್ಚಾಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ರಾತ್ರಿ ಹೊತ್ತು ಒಂದ್ ಸ್ವಲ್ಪ ಸೊಸೈಟಿ ಅನ್ನನ ಬೇಯಿಸ್ಕೊಂಡ್ಬಿಟ್ಟು ರಾತ್ರಿ ಅನ್ನೋದ್ಮೇಲೆ ಒಂದ್ ಸ್ವಲ್ಪ ಮಜ್ಜಿಗೆನೋ ಮೊಸರು ಹಾಕೊಂಡು ತಿನ್ಕೊಂಡು ಹೋಗ್ಬಿಡೋ ಕಣೆ ಅಮ್ಮಣ್ಣಿ ಪಾಪ ನಮ್ ರಮೇಶಪ್ಪ. ಬಾಳ ಕಷ್ಟಪಟ್ಟಿದಾರ ಕಣಮ್ಮ ನನ್ನ ಮಕ್ಳು ಮಾತ್ರ. ಅವ್ರ ಬಗ್ಗೆ ಹೇಳಂಗಿಲ್ಲ. ನಮ್ಮ ಅಪ್ಪ ಅದ್ ಕೊಡಿಸ್ಲಿಲ್ಲ ಇದ್ ಕೊಡಿಸ್ಲಿಲ್ಲ, ಬೈಕ್ ಕೊಡಿಸ್ಲಿಲ್ಲ, ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಹಠ ಮಾಡಿದ್ದು ಇವತ್ತಿನವರೆಗೂ ಹಠ ಮಾಡ್ಲಿಲ್ಲ. ಬುದ್ಧಿವಂತರಾಗ್ಬಿಟ್ಟು ಅವರೇನೆ ನನ್ ಕಷ್ಟ ನೋಡ್ಲಾರ್ದೆ ಅವರೇ ಇಬ್ರಾಳನು ಒಬ್ರಿಗಿಂತ ಒಬ್ರು ಬುದ್ಧಿವಂತರಾಗಿ ಓದ್ಕೊಂಡು ಓದ್ತಾನೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿ ಹೆಂಗ ಅವ್ರವ್ರ ದಾರಿ ಅವ್ರು ನೋಡ್ಕೊಂಡ್ಬಿಟ್ರು ನನ್ನ ಮಕ್ಳು ಮಾತ್ರ. ಇವತ್ತಿನವರೆಗೂ ನನಗೆ ನನ್ನ ಮಕ್ಳು ಬೇಜಾರು ಮಾಡ್ಸಿಲ್ಲ ಕಣೆ ಅಮ್ಮಣ್ಣಿ. ನಾನು ಅಷ್ಟೇನೆ. ಇವಾಗ ನೀವ್ ಹೆಂಗಿರ್ತಿರೋ ಹೆಂಗ್ ನೋಡ್ಕೊಂತೀರೋ ನನಗೆ ಅದ್ರ ಮೇಲೆ ನಾನು ನಿಮ್ಗೂ ಚೆನ್ನಾಗಿ ನೋಡ್ಕೊಂತೀನಿ. ನೀವ್ ಏನ್ ಮಾಡಿದ್ರು ಏನ್ ಬೇಜಾರು ಮಾಡ್ತಿರೋ ನಾನು ಬೇಜಾರು ಮಾಡ್ಕೊಂಡ್ಕಣೆ ಅಮ್ಮಣ್ಣಿ. ನಾನು ಮಾಡ್ತಿರೋದು ಯಾರಿಗೇಳು? ನನ್ನ ಮಕ್ಳಿಗೆ, ನನ್ನ ಮೊಮ್ಮಕ್ಳಿಗೆ. ಇನ್ನೇನಿಲ್ಲ. ನೆನ್ನೆ ಸಾಂಬಾರ ಇರ್ಲಿ, ನೀನ್ ಸುಮ್ಕೆ ಅದು ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ಕೊಂಡು ಒಂದ್ ಸ್ವಲ್ಪ ಮುದ್ದೆ ಬೇಯಿಸ್ಕೊಡು ಸುಮ್ಕೆ. ಅದು ಇದು ಮಾಡ್ಕೊಂಡ್ ಕೂತ್ಕೋಬೇಡ ಪಾಪ. ನಿನ್ಗೂನು ಒಂದ್ ಗಳಿಗೆ ಪುರ್ಸತ್ತಿರಲ್ಲ ಏನಿಲ್ಲ. ಹೋಗು ಆ ಹುಡ್ಗಂಗೆ ಎದಳ್ಸಿ ಬೇಗ ಒಂದ್ ಸ್ವಲ್ಪ ಬಿಸಿನೀರೆಲ್ಲ ಕೊಟ್ಟು ಬಿಸಿನೀರಿಂದ ಒಂದ್ ಸ್ವಲ್ಪ ಬಾಯೆಲ್ಲ ಮುಕ್ಳಿಸಿ ಅಲ್ಲುಜ್ಜಿ ಒಂದ್ ಸ್ವಲ್ಪ ಏನಾರ ಕೊಡುವಾಗು ಪಾಪ. ರಾತ್ರಿ ಎಲ್ಲ ಮಾತ್ರ ನುಂಗಿರ್ತಾನೆ, ಬಾಯೆಲ್ಲ ಸಪ್ಪೆ ಆಗಂಗ ಆಗಿರುತ್ತ ಅವನ್ಗೆ. ಅಲ್ಲೇ ಬೇಜಾರ್ ಮಾಡ್ಕೊಂತಿದ್ದ. 1-2 ದಿವಸ ಹೋಗ್ಲಿ. ಕೋಳಿ ಗಿಳಿ ಕೊಯ್ದು ಕೋಳಿಗೆಲ್ಲ ಕಟ್ ಮಾಡಿಸ್ಕೊಂಡ್ಬಂದು ಕೋಳಿ ಸಾಂಬಾರಿಂದ ಊಟ ಮಾಡ್ಸಿರೆ ಸರಿ ಆಗುತ್ತೆ. ಜ್ವರ ಕಡಿಮೆ ಆಗ್ಲಿ ಅಂತ ಕಾಯ್ತಿದ್ದೀನಿ ಕಣ್. ಹೋಗಿ ಅಮ್ಮಣ್ಣಿ. ಅಲ್ಕಣಮ್ಮ ಮಾವು, ಇವಾಗ ಏನಾಗುತ್ತಂದ್ರೆ ಮುದ್ದೆ ಈಗ ಅವರು ತಿಂತಾರೆ, ಅತ್ತೆನೂ ತಿಂತಾರೆ, ನೀವು ತಿಂತೀರಾ. ಹಂಗಾಗಿ ಅತ್ಲಾಗಿ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಡೋಣ ಅಂತ ಅಷ್ಟೇ ಕಣಮ್ಮ. ನೋಡೋಣ ಹೆಂಗಾಗುತ್ತೆ ಹೆಂಗ್ ಮಾಡ್ತೀನಿ. ನೀವೇನು ನಾನು ಅಡಿಗೆ ಮಾಡೋದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ್ರಿ. ಅದೆಷ್ಟೊತ್ತಾಗುತ್ತೆ ಅಂದ್ಕೊಂಡಿದ್ರ? ಹೆಂಗಿದ್ರು ಮಧ್ಯಾಹ್ನನೂ ಮಾಡ್ಬೇಕಲ್ಲ, ಇವಾಗ್ಲೇ ಮಾಡ್ಬಿಡ್ತೀನಿ ಕಣಿ. ಹೇಳ್ರಿ ನಡಿ ಮಾಮ, ಒಳಿಕೆ ಟೀ ಕಾಸು ಕೊಡ್ತೀನಿ. ಮಣಿ ಇಲ್ಲೇ ಆಚೆ ಕಡೆನೆ ಕೂತ್ಕೊಂತೀನಿ ಅತ್ಲಾಗೆ ತಗೊಂಬ ಹೋಗಮಣಿ. ಇವಾಗಿನ್ನೂ ಒಳಗಡೆಯಿಂದ ಎದ್ದು ಬಂದ್ಬಿಟ್ಟು ಅದು ಇದು ಕೆಲಸ ಮಾಡಿದೀವಿ. ತಿರ್ಗಾ ಒಳಗ್ ಕೂತ್ಕೊಳಕ್ ಆಗಲ್ಲ. ಇಲ್ಲಿ ತಂಪ ಗಾಳಿ ಬೀಸ್ತೈತೆ ಬೆಳಗ್ಗೆನೆ. ಹೋಗು ಒಂದ್ ಗಳಿಗೆ ಆಚೆ ಕಡೆನೆ ಕೂತ್ಕೊಂತೀನಿ. ತಂಪ ಗಾಳಿ ಬೀಸ್ತೈತೆ, ಒಂಥರ ಆರಾಮ್ ಇರುತ್ತೆ. ಹೋಗಮಣಿ ಇಲ್ಲೇ ಆಚೆ ಕಡೆ ಕೂತ್ಕೊಂತೀನಿ ಕಟ್ಟೆ ಮೇಲೆ. ಬೋಲು ಚೆನ್ನಾಗ್ ಜಾಗ ಐತೆ. ಈಗ ನಿಮ್ ಅತ್ತೆಗೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಎದಳ್ಸು. ಮಾಮ ಬೈತಿದ್ರು ಅಂತಾನೆ ಹೇಳು ಒಂಚೂರು. ಸರಿ ಕಣಮ್ಮ, ಆಯ್ತು ಮಾಮ. ಇಲ್ಲೇ ಕುಂತಿರು. ಮತ್ತೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಎದ್ದೋಗ್ಬಿಟ್ಟಿರ ಮತ್ತೆ. ನಾನ್ ಬೇಗ ಟೀ ಕಾಸ್ಕೊಂಡ್ ತಗೊಂಡ್ಬರ್ತೀನಿ. ಇನ್ನೇನು ಶುಂಠಿ ಗಿಡಕ್ಕೆಲ್ಲ ಇನ್ನೇನು ಕಳೆ ಎಲ್ಲ ಕೀಳ್ಸಾಯ್ತು ನೆನ್ನೆ. ಇನ್ನೇನು ಅಂತ ಕೆಲ್ಸಗಳೇನು ಇಲ್ಲ ಇವತ್ತು ಸದ್ಯಕ್ಕೆ. ಇನ್ನೇನು ಅಡಿಕೆನೂ ಕೀಳ್ಸಿದ್ದೀನಿ, ಇನ್ನೇನು ಕಾಯಿನೂ ಕೀಳ್ಸಿದ್ದೀನಿ. ಇನ್ನೇನ್ ಕೆಲ್ಸ ಆಯ್ತು ಇವತ್ತು? ಇನ್ನೇನು ಇಲ್ಲ ಇವತ್ತು. ಪೂರಾ ಆರಾಮೇ ಇವತ್ತು. ಇನ್ನೇನು ಹಸುಗಳಿಗೆ ಒಂದ್ ಸ್ವಲ್ಪ ಮೇವ್ಗಿ ಹಾಕೊಂಡು 1-2 ಸಲ ತೋಟದ ಕಡೆ ಅಡ್ಡಾಡ್ಕೊಂಡು ಇನ್ನೇನು ತೋಟಕ್ಕೂ ಇನ್ನೇನು ನೀರ್ ಬಿಡಂಗಿಲ್ಲ.
2-3 ದಿವಸದಿಂದ ಮಳೆ ಇಟ್ಕೊಂಡೈತಲ್ಲ, ಚೆನ್ನಾಗ್ ಮಳೆನೂ ಬಂತು ನಿನ್ನೆ ರಾತ್ರಿ ಬೇರೆ. ಇನ್ನೇನು ಇವತ್ತು ನೀರ್ ಬಿಡೋಣ ಅನ್ಕೊಂಡಿದ್ದೆ. ಇವತ್ತು ಮೋಟ್ರ್ ಎಲ್ಲ ಆನ್ ಮಾಡ್ಬಿಟ್ಟು ಅತ್ಲಾಗಿ ಡ್ರಿಪ್ ಮುಖಾಂತರ ಬಿಡೋಣ, ಗೇಟ್ ವಾಲ್ ಎಲ್ಲ ಆನ್ ಮಾಡಿ ಅನ್ಕಂಡೆ. ಹೆಂಗ ಹೆಂಗ ರಾತ್ರಿ ಇನ್ನು ಮಳೆ ಬಂತು, ಇನ್ನೇನು ಬಿಡೋಣ ಅಲ್ಲೇ ಅದೇ ತ್ಯಾವ ಕುಂತೈತೆ. ಸುಮ್ನೆ ನೀರ್ ಬಿಡಕ್ಕೆ ಏನು ಹೆಂಗ ಆರಾಮಾಗಿ ಇವತ್ತು ಒಂದ್ ಗಳಿಗೆ ಸುಧಾರಿಸ್ಕೊಂಡ ಅತ್ಲಾಗಿ. ನನಗೂ ಅತ್ಲಾಗಿ ಅದು ಇದು ಕೆಲಸ ಒಂದ್ ವಾರದಿಂದ ಅದು ಇದು ಕೆಲಸ ಮಾಡಿ 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 ಸುಸ್ತಾಗಂಗ ಆಗ್ಬಿಟ್ಟೈತೆ ಯಾಕ. ಮತ್ತೆ ಜ್ವರ ಗಿರ ಬಂದು ಮತ್ತೆ ಕಾಯಿಲೆ ಬಿದ್ರೆ ಏನಿಲ್ಲ ನಮ್ಮ ಅಜ್ಜಿ. ಹುಡುಗರೆಲ್ಲ ಸುಮ್ಕೆ ಜಗಳಕ್ಕೆ ಬಿದ್ದು ಬಿಡ್ತಾರೆ. ಬೇಡ ಸುಧಾರಿಸ್ಕೊಳ್ಳೋಣ. ಏನಂದ್ರೆ ಅದೇ ಹೊಸ ಮನೆ ಕಟ್ಟಿಸ್ತಿದ್ದೀನಲ್ಲ, ಅದಕ್ಕೆ ಇನ್ನೇನು ಮೋಲ್ಡಿಂಗ್ ಆಗೈತೆ. ಇನ್ನೊಂದು 2-3 ದಿವಸ ಅವೆಲ್ಲ ತೆಗೆದು ಅತ್ಲಾಗಿ ಇನ್ನೇನು ಆ ಗಾರೆಯವ್ರಿಗೆಲ್ಲ ಹೇಳ್ಬೇಕು ಅತ್ಲಾಗಿ. ತಿರ್ಗಾ ಅವರು ಕಾಂಟ್ರಾಕ್ಟ್ ಅವ್ರಿಗೆಲ್ಲ ಇನ್ನೇನು ಕೆಲಸ ಶುರು ಹಚ್ಕೊಳ್ರಪ್ಪ, ಇನ್ನೇನು ಬೇಕು ಅಂತ ಮೆಟೀರಿಯಲ್ಸ್ ಎಲ್ಲ ಹಾಕಿಸ್ಬೇಕು. ಇನ್ನು ಏನೇನು ಮೆಟೀರಿಯಲ್ಸ್ ಅವೆಲ್ಲ ಒಂದ್ಸಲಿ ಈ ರಮೇಶಪ್ಪನು ಇವತ್ತು ನಾಳೆ ಬರ್ತಾನೆ. ಶನಿವಾರ ರಜೆ ಐತಂತ ಬೇರೆ ಹೇಳ್ತಿದಾರಲ್ಲ, ಬರ್ತಾರೆ. ಬಂದತ್ಲಾಗಿ ಅವ್ರಿಗೂ ನಿಲ್ಲಿಸ್ಕೊಂಡು ಅದೆಷ್ಟೆಷ್ಟಾಗುತ್ತೆ ಮೆಟೀರಿಯಲ್ಸು, ಅದೇನು ಎತ್ತ ಎಲ್ಲ ಹಾಕ್ಸೋಣ ಅವೆಲ್ಲದನ್ನು ನನಗೆ ಗೊತ್ತಾಗಲ್ಲ. ಕಬ್ಣ ತಗೊಂಬರ್ಬೇಕು, ಸಿಮೆಂಟ್ ತಗೊಂಬರ್ಬೇಕು, ಇನ್ನು ಏನೇನೋ ಹೇಳ್ತಿರ್ತಾರ ಅವರು. ಅವೆಲ್ಲ ನಾನು ಚೀಟಿಲೇ ಬರ್ಸ್ಕೊಂಡು ಹೋಗಿ ತಗೊಂಬರ್ಬೇಕು. ನನಗೆ ಗೊತ್ತಾಗಲ್ಲ ಏನಿಲ್ಲ. ಅದಕ್ಕೆ ಅತ್ಲಾಗಿ ಅವ್ರ ಹತ್ರ ಎಲ್ಲ ಹೇಳಿಸ್ಕೊಂಡು ಅತ್ಲಾಗಿ ಅವರೇ ಒಂದ್ಸಲಿ ಹಾಕ್ಬಿಟ್ಟು ಅದೇನೇನು ಬೇಕು ಎಲ್ಲ ಒಂದ್ಸಲಿ ತಗೊಂಬಂದ್ಬಿಟ್ಟು ಮಂತ ಇಟ್ಕೊಂಡ್ಬಿಡ್ಲಿ. ಕೇಳ್ದಂಗೆ ಕೊಟ್ರೆ ಆಗುತ್ತೆ. ನನಗೂ ಅವ್ರು ಹೇಳಂಗೆ 24 ಸಲ ತಿರ್ಗಾಡಕ್ಕಾಗಲ್ಲ, ಬೇಜಾರಾಗ್ಬಿಡುತ್ತೆ. ಈ ಕಡೆ ಕೆಲಸ ಮಾಡ್ಸೋಣ, ಇಲ್ಲ ಅವ್ರು ಹೇಳಂಗ್ ಒಂದೊಂದೇ ಐಟಮ್ ತರಕ್ಕೆ ತಿಪ್ಟೂರಿಗೆ ಹೋಗೋಣ. ವಜ್ಜಿಗೆ ಅದೆಂತ ನಿದ್ದೆ ಬರುತ್ತೋ ಏನಪ್ಪ ಬೆಳಗ್ಗೆನೆ. ನನ್ಗಂತೂ ಅದೇನಾರ ಕಾಯಿಲೆ ಆಗಿರ್ಲಿ, ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೆಳಗಿನ ಜಾವ ಅಂತೂ 5 ಗಂಟೆಗೆ ಎಚ್ಚರಿಕೆ ಆಗ್ಬಿಡುತ್ತೆ. 5 ಗಂಟೆಗೆನಲ್ಲ 4:45ಗೆ ಎದ್ಬಿಡ್ತೀನಿ ನಾನು. ನನಗೆ ಮೊದ್ಲಿಂದಾನು ಅದೇ ರೂಢಿ. ಯಾವತ್ತೂ ಅಷ್ಟೇ ಮನುಷ್ಯ ಬೆಳಿಗ್ಗೆ ಸೂರ್ಯ ಹುಟ್ಟುತ್ತಿದ್ದಾನಂದ್ರೆ ಅದಕ್ಕಿಂತ ಮುಂಚೆ ಎದಳ್ ಬಿಡ್ಬೇಕು. ಯಾವತ್ತೂ ಅಷ್ಟೇನೆ. ಬೆಳಿಗ್ಗೆ ಎದ್ದು ನಮ್ ಕೆಲಸ ಏನಾಯ್ತು ಅದು ಮಾಡ್ಬೇಕು. ಬೆಳಗಿನ ಹೊತ್ತು ನಿದ್ದೆ ಬರುತ್ತಂತ 9-8 ಗಂಟೆವರೆಗೂ 7 ಗಂಟೆವರೆಗೂ ಮಲಗದ ಏನದು ಹೋಗತ್ಲಾಗಿ. ಹಂಗೆಲ್ಲ ಮಲಗಕ್ ಹೋಗ್ಬಾರ್ದು. ಮಧ್ಯಾಹ್ನದ ಹೊತ್ತು ಬೇಕಾರೆ ಒಂದ್ ಗಳಿಗೆ ಸುಧಾರಿಸ್ಕೊಂಡ್ ಬೇಕಾರೆ ಮಲ್ಕಳ್ಳಿ, ಅದೊಂಥರ. ರಾತ್ರಿ ಹೊತ್ತು ಬೇಕಾರೆ ಬೇಗನೆ ಮಲ್ಕಳ್ಳಿ ಊಟ ಗೀಟ ಮಾಡ್ಕೊಂಡು. ಬೆಳಗಿನ ಜಾವ ಮಾತ್ರ ಅಷ್ಟೇ, ಮನುಷ್ಯ ಯಾವತ್ತೂ ಕೂಡ ಬೇಗ ಎದಳ್ಬೇಕು. ಶಿವನೇ ಭಗವಂತ ಕಾಪಾಡಪ್ಪ. ಇನ್ನು ಎದ್ದೇ ಇಲ್ಲೋ. ಇನ್ನೇನ್ ಇವತ್ತು ಇನ್ನೇನ್ ಸ್ಕೂಲಿಗೆ ಏನ್ ಕಳ್ಸೋದ್ ಬೇಡ. ತಿರ್ಗಾ ಬೇರೆ ಇವತ್ತು ಆಸ್ಪತ್ರೆಗೆ ಬೇರೆ ತೋರ್ಸ್ ಬರ್ಬೇಕಂತ ಬೇರೆ ಹೇಳ್ತಿದ್ರಲ್ಲ. ನೋಡೋಣಂತೆ, ಇವಾಗ್ಲೇ ಏನ್ ಕಳ್ಸೋದ್ ಬೇಡ. ಇವತ್ತು ಒಂದ್ ದಿವಸ ಮೇಷ್ಟ್ರು ಹೇಳಿದ್ರು ಕಳ್ಸಕ್ ಹೋಗ್ಬೇಡ್ರಿ, ಜ್ವರ ಎಲ್ಲ ಪೂರಾ ಕಡಿಮೆ ಆಗೋವರೆಗೂ ಹಿಂಗೆಲ್ಲ ಕಳ್ಸ್ಬಾರ್ದು, ಒಂದ್ 2 ದಿವಸ ಉಳಿಸಿ ತೋರಿಸ್ಕೊಂಡು ರಕ್ತ ಎಲ್ಲ ಪರೀಕ್ಷೆ ಮಾಡ್ತೀನಿ ಕಳ್ಸ್ರಿ ಅಂತ ಹೇಳಿದ್ರು. ಏನ್ ಆಟ ಮಾಡ್ತಾನೋ ಏನೋ. ಇವತ್ತು ಬೇರೆ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಹೆಂಗ ರಾತ್ರಿ ಎಲ್ಲ ಹಿಂಗ ನೆಮ್ಮದಿಯಾಗಿ ಮಲ್ಕೊಂಡು ಆರಾಮಾಗಿ ಇವತ್ತು ಇಂಜೆಕ್ಷನ್ ಪವರ್ ಏನೋ ಗೊತ್ತಿಲ್ಲ, ಹೆಂಗ ಆರಾಮಾಗಿ ಮಲ್ಕೊಂಡ. ಜ್ವರನೂ ಇಲ್ಲ ಏನಿಲ್ಲ. ಒಟ್ಟಲ್ಲಿ ಆಸ್ಪತ್ರೆಗೆ ಹೋದಾಗ್ಲಿಂದ ಏನ್ ಜ್ವರ ಎಲ್ಲ ಏನಿಲ್ಲ, ಆರಾಮಾಗಿದ್ದಾನೆ. ನೋಡೋಣ ಇವತ್ತು ಒಂದ್ ದಿವಸ ಅತ್ಲಾಗಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡ್ ಬಂದ್ಬಿಡೋಣ ಅತ್ಲಾಗಿ. ಇಲ್ಲ ಅಂದ್ರೆ ನಮ್ಗೂ ಒಂದ್ ಸ್ವಲ್ಪ ದಿಗಿಲಾಗಂಗ ಆಗ್ತಿರುತ್ತೆ ಅತ್ಲಾಗಿ. ಮಲ್ಕಳ್ಳ ಎದಳ್ಸನ ಒಂದು ಗೊತ್ತಾಗ್ತಿಲ್ವಲ್ಲ. ಪಾಪಣ ಪಾಪ ಸುನಿಲ ಎದಳಪ್ಪ ಮ್ಯಾಕೆ. ಎದಳು ನಿಮ್ಮ ಅಜ್ಜ ನೋಡಲಿ ಆಚೆ ಕಡೆ ಕೂಕಣ್ತಿರೋದ್ ನೋಡಲಿ. ಎದಳಪ್ಪ ಮ್ಯಾಕೆ, ಎದಳಪ್ಪ. ಜ್ವರ ಕಡಿಮೆ ಆಗೈತೇನಪ್ಪ, ಎದಳು ಮ್ಯಾಕೆ. ಉಸಿರಿಲ್ಲ ಏನಿಲ್ಲ, ಎಷ್ಟು ಕೂಕೊಂಡ್ರದನು ಒಳ್ಳೆ ನಿದ್ದೆ ಎಳಿತೈತ ಅವನಿಗೆ. ಬೆಳಗ್ಗೆನೆ ಮಲ್ಕಲ್ಲಿ ಅತ್ಲಾಗಿ ಇನ್ನೊಂದು 10 ನಿಮಿಷ ಅತ್ಲಾಗಿ. ಜ್ವರ ಬೇರೆ ಬಂದಿರೋದಕ್ಕೂ ಅದಕ್ಕೂ ಮೈ ಕೈ ನೋವೆಲ್ಲ ಆಗ್ತೈತ್ ಕಣಜ್ಜಿ ಅಂತ ಹೇಳ್ದ ನನಗೆ. ಒಟ್ಟುರ್ದಂಗ ಆಗ್ಬಿಡುತ್ತೆ ಅತ್ಲಾಗಿ. ಏನ್ ಮಾಡೋಣ, ಹುಡ್ಗ ಎಳೆ ಮಗ ನೋಡ್ರಿ, ಗೊತ್ತಾಗಲ್ಲ ಏನಿಲ್ಲ. ಇನ್ನು ಚಿಕ್ಕ ಹುಡ್ಗ, ಮಳೆಯಲ್ಲಿ ಆಟ ಆಡ್ಬೇಕು ಆಟ ಆಡ್ಬಾರ್ದು ಒಂದು ಗೊತ್ತಾಗಲ್ಲ. ಕುಣಿದಾಡಿ ಬಿಡ್ತಾನೆ ಹೋಗ್ಬಿಟ್ಟು ಹುಡುಗರ ಜೊತೆ. ತಡಿಯಲ್ಲ ನನ್ನ ಮಗಂದು. ಬಿಸ್ಲಲ್ಲಿ ನೋಡಲ್ಲ, ಚಳಿ ನೋಡಲ್ಲ, ಗಾಳಿ ನೋಡಲ್ಲ, ಮಳೆ ನೋಡಲ್ಲ. ಆಟ ಆಡೋದು ಒಂದೇ ಅವು ಚಿಕ್ಕ ಮಕ್ಳುಗಳಿಗೆ ಗೊತ್ತಾಗಲ್ಲ. ನಿನ್ನೆ ಜ್ವರ ಬಂದ್ಬಿಟ್ಟು ಏನ್ ಮಕ ಒಂಥರ ಮಾಡ್ಕೊಂಡು ತಿಂದಿದ್ದೆಲ್ಲ ನೆನೆ ವಾಂತಿ ಮಾಡ್ಕಣದ. ಒಟ್ಟುರ್ದಂಗ ಹೋಗಂಗ ಆಗ್ಬಿಡ್ತು ನನ್ಗಂತೂ ಅತ್ಲಾಗಿ. ಮೈ ಕೈ ನೋವೆಲ್ಲ ಬರ್ತೈತ್ ಕಣಜ್ಜಿ. ಉಸಿರಾಡಕ್ ಆಗ್ತಿಲ್ ಕಣಜ್ಜಿ, ಮೂಗೆಲ್ಲ ಕಟ್ಕೊಂಡೈತ್ ಕಣಜ್ಜಿ ಅಂತ ಗೊಳಾಯ್ ಕಣನು ನನ್ ಮುಂದೆ. ನೋಡಕ್ ಆಗಲ್ ಕಣ್ರಪ್ಪ. ಮಕ್ಳುಗಳು ಮೊಮ್ಮಕ್ಳುಗಳು ಹಿಂಗೆಲ್ಲ ಅಯ್ಯೋ ಅನ್ನೋದು ಕಣ್ಣಿಂದ ನೋಡಕ್ ಆಗಲ್ಲ. ನಮ್ ಮುಂದೆ ಏನ್ ಆಟ ಆಡ್ಕೊಂಡ್ ಚೆನ್ನಾಗಿದ್ರೆ ಅದೇ ಸಾಕ್ ನಮ್ಗೆ. ಏನ್ ಮಾಡ್ತೀರಾ ಹೇಳ್ರಿ. ತರ್ಲೆ ಮಕ್ಳುಗಳು ಆಟ ಆಡೋದೇ ಅವ್ರಿಗೆ ಚಿಂತೆ, ಇನ್ನೇನಿರಲ್ಲ. ಓದೋದು, ಕುಣಿಯೋದು, ಆಟ ಆಡೋದು ಅಷ್ಟೇ. ಮಾಮ ಆಚೆ ಕಡೆ ಬಂದಿದ್ದಾರೆ, ಕೂಕಣ್ತಿದ್ರು ಕಣತೈ. ಇನ್ನು ಎದ್ದಿಲ್ವೇ ಮತ್ತೆ? ಎದರ್ಸಮ್ಮ ಬೇಗ ಒತ್ತಾಯ್ತು. ಬೇಗ ಎದ್ದು ವಾಕ್ ಮಾಡಿ ಒಂದ್ಸಲ ತಿರ್ಗಾಡ್ಲಿ, ಒಂದ್ ಸ್ವಲ್ಪ ಶುಗರ್ BP ಎಲ್ಲ ಕಡಿಮೆ ಆಗುತ್ತೆ ಅಂತ
ಮಾಮ ಬೈತಿದ್ರು ಕಣತೆ. ಎದಳ್ರಿ ಎದಳ್ರಿ ಒತ್ತಾಯ್ತು. ಪಾಪಿನ್ನು ಎದ್ದಿಲ್ವೇನತೆ? ಮಣ್ಣೆ, ನಿಮ್ ಮಾಮ ಯಾವತ್ತಾನೆ ಮಾತಾಡಿಲ್ಲ ಹೇಳು. ಬೇಗ ಎದ್ರು ನನಗೆ ಏನೇ ಇವತ್ತು ಇಷ್ಟ್ ಬೇಗ ಇಷ್ಟ್ ಬಿರನೆ ಎದ್ಬಿಟ್ಟಿಯಾ ಅಂತ ಹೇಳುತ್ತೆ. ಸುಮ್ಕಿರು. ನನ್ ಕಷ್ಟ ನನಗ್ ಗೊತ್ತು. ನಿಮ್ ಮಾಮ ಏನ್ ಹೇಳು ಮಾತಾಡುತ್ತೆ. ಸುಮ್ಕಿರಿ ಅಮ್ಮಣ್ಣಿ. ಏನ್ ಮಾಡನ್ ಹೇಳು, ನನಗೆ ಮಂಡಿ ನೋವು. ರಾತ್ರಿ ಬೇರೆ ನಿದ್ದೆ ಬರ್ಲಿಲ್ಲ ಕಣೆ ಅಮ್ಮಣ್ಣಿ. ಯಾಕ ರಾತ್ರಿ 1 ಗಂಟೆಗೆ ನೋವು ಶುರು ಆಗ್ಬಿಡದೇನೆ ಅಮ್ಮಣ್ಣಿ. ಈ ವಾತಾವರಣಕ್ಕೂ ಏನೋ ಗೊತ್ತಿಲ್ಲ, ಮಂಡಿ ಎಲ್ಲ ಇಟ್ಕೊಂಡ್ಬಿಟ್ಟು ನೋವು ಬರಂಗ ಆಗ್ಬಿಡ್ತು. ರಾತ್ರಿ ಎದ್ದು ಔಷಧಿ ಹಚ್ಕೊಂಡ್ ಮಲ್ಕೊಂಡಿದೀನಿ ಕಣೆ ಅಮ್ಮಣ್ಣಿ. ನನಗೂ ನಿದ್ದೆ ಬಂತು, ಹಂಗೆ ಮಲ್ಕೊಂಡ್ಬಿಟ್ಟೆ. ಔಷಧಿ ಹಚ್ಕೊಂಡಿಲ್ಲ, ರಾತ್ರಿ ಹೊತ್ತು ನೋವು ಶುರು ಆಗ್ಬಿಡದೇನೆ ಅಮ್ಮಣ್ಣಿ. ಇವಾಗ ಒಂದ್ ಸ್ವಲ್ಪ ಉತ್ತಮ. ನಡಿ ಬರ್ತೀನಿ ಕಣಿ. ಹೇಳು ನಡಿ. ನಿಮ್ ಮಾಮಿ ಏನ್ ಮಾಡ್ತೈತೆ? ಟೀ ಕಾಸು ಕೊಟ್ಟೇನೆ ಅಮ್ಮಣ್ಣಿ. ಟೀ ಕುಡಿದ್ರ ನಿಮ್ ಮಾಮ? ಅಲ್ಲೇ ಹಾಲಾಕ್ ಬಂದ್ರು ಒಂದು ಡೈರಿ ತಗೋಗಿ. ನೆನ್ನೆ ಬೇರೆ ಶುಂಠಿ ಗಿಡಕ್ಕೆ ಎಲ್ಲ ಕಳೆ ಎಲ್ಲ ಕೀಳ್ಸಿದ್ದಕ್ಕೆ ಇವ್ರು ಬೇರೆ ಸುಸ್ತಾಗಿ ಮಲ್ಕೊಂಡಿದ್ರ. ಇವ್ರು ಎದಳಿಲ್ಲ ಏನಿಲ್ಲ. ಮಾಮನು ಏನು ಯಾರಿಗೂ ಏನು ಹೇಳಿಲ್ಲ. ಅವರೇ ಎದ್ದು ಪಾಪ ಅಟ್ಟಿ ಕಸ ಎಲ್ಲ ಇದು ಹಸ್ಗಳು ಕಸ ಎಲ್ಲ ಬಾಚಾಕಿ ಎಲ್ಲಾ ಕೆಲ್ಸ ಮಾಡಿ ಅವ್ರೇನೇನೆ ಎಲ್ಲಾದ್ರೂ ಹಾಲೆಲ್ಲ ಕರ್ಕೊಂಡು ಡೈರಿಗೆ ಹೋಗ್ಬಿಟ್ಟು ಹಾಲಾಕ್ ಬಂದು ಇವಾಗ ಕುಂತೈತೆ. ಇನ್ನು ಎದ್ದಿಲ್ಲ ಅಂತ ರೇಗಾಡ್ತಿದಾರೆ. ಇಷ್ಟೊಂದೆಲ್ಲ ಕೆಲಸ ಮಾಡಿರೋನು ಮನೇಲಿದ್ದು ಎದ್ದಿಲ್ಲ ಇನ್ನೂ ಅಂತ ಬೇಜಾರ್ ಮಾಡ್ಕೊಂತಿದಾರೆ. ಎದಳತೆ. ಮಾಮ ಮತ್ತೆ ಸುಮ್ಕೆ ಕೋಪ ಮಾಡ್ಕೊಳುತ್ತೆ. ಆಯ್ತು ನಡಿಯಮ್ಮ. ನಾನು ಬರ್ತೀನಿ ಕಣ್. ನಡಿ. ಇನ್ನೇನು ಸ್ವಲ್ಪ ಮಕ ತಕೊಂಡು ಅಲ್ಲುಚ್ಕೊಂಡು ಬರ್ತೀನಿ. ಟೀ ಕಾಸು ಕೊಡುವಂತೆ. ನಡಿ ನಡಿ ಬಂದೆ ನಡಿ. ಈ ಪಾಪಂಗೆ ಎದಳ್ಸನ ಇನ್ನೊಂದ್ 10 ನಿಮಿಷ ಅತ್ಲಾಗಿ ಮಲ್ಕಲ್ಲ. ಅತ್ತೆ ಎದಳ್ಸ್ರಿ ಸಾಕು. ಅದೆಷ್ಟೊತ್ತಂತ ಮಲ್ಕೊಂತಾನೆ. ಎದಳ್ಸ್ರಿ. ಎದ್ದು ಒಂದ್ ಸ್ವಲ್ಪ ಅವನು ಅಲ್ಗಿಲ್ ಉಚ್ಕೊಂಡು ಒಂದ್ ಸ್ವಲ್ಪ ಹಾಲಾರ ಕುಡಿಲಿ. ಮಕ ಒಂಥರ ಆಗ್ಬಿಟ್ಟೈತೆ ಅವನ್ಗುನು. ಬಾಯೆಲ್ಲ ಸಪ್ಪೆ ಆಗೈತ್ ಕಣಮ್ಮ ಅಂತ ಬೇರೆ ಹೇಳ್ತಿದ್ದ. ಎದಳ್ಸತ್ರಾಗಿ. ಪಾಪಣ ಸುನಿಲ, ಪಾಪಲೇ ಎದಳಪ್ಪ ಮ್ಯಾಕೆ ಒತ್ತಾಯ್ತು. ಅಲ್ಲಿ ನೋಡಲಿ. ಅಲ್ಲೇ ಎಷ್ಟೊತ್ತಾಗೈತ್ ನೋಡಪ್ಪ. ಅಲ್ಲೇ 7-7:30 ಹತ್ತತ್ರ ಆಯ್ತಾ ಬಂತು. ಹೇಳಪ್ಪ. ದಿನಾಲು 6 ಗಂಟೆಗೆ ಎದಳ್ತಿದ್ದೆ. ನೋಡಲಿ ಎಷ್ಟೊತ್ತೊಂದು ಹೊತ್ತಾಗೈತ್ ನೋಡು. ಎದಳು. ನಿಮ್ ತಾತ್ ಬೈತತ್ ಕಣಿ. ಎದಳಪ್ಪ ನೋಡು. ನಿನ್ ವಯಸ್ಸಿನ ಹುಡುಗರೆಲ್ಲ ಚಂದು ಅವರೆಲ್ಲ ಅಲ್ಲೇ ಸ್ಕೂಲಿಗೆ ಹೋಗ್ತಿದಾರೆ ಮಕ ತಕೊಂಡು ರೆಡಿಯಾಗಿ. ನೀನ್ ನೋಡಿರಿ ಇನ್ನು ಮಲ್ಗಿಯ. ಹೇಳಪ್ಪ ಇವತ್ತೊಂದ್ ದಿವಸ ಸ್ಕೂಲ್ಗೆ ಏನು ಹೋಗ್ಬೇಡ. ಎದಳು. ನಾಳೆಯಿಂದ ಬೇಕಾದ್ರೆ ಸ್ಕೂಲಿಗೆ ಹೋಗುವಂತೆ. ಇವತ್ತೊಂದ್ ದಿವಸ ಆಸ್ಪತ್ರೆಗೆ ಹೋಗ್ಬಿಟ್ಟು ಇನ್ನೊಂದ್ಸಲಿ ಡಾಕ್ಟರ್ಗೆ ತೋರಿಸ್ಕೊಂಡ್ ಬಂದ್ಬಿಡುವಂತೆ. ಎದಳಪ್ಪ ಗೊತ್ತಾಯ್ತು. ಏನದಿ ನಿಂದು? ಒಂದ್ ಗಳಿಗೆ ನಿದ್ದೆ ಮಾಡ್ತೀನಿ ತಡಿ. ಅದ್ಯಾಕೆ ಹಿಂಗ ಆಡ್ತಿದ್ಯಾ? ನಿದ್ದೆ ಬರ್ತೈತೆ ನನ್ಗೆ. ಅದೇ ಇನ್ನು ನಿದ್ದೆ ಮಾಡ್ಬೇಕನ್ನಿಸ್ತೈತೆ ಕಣಜಿ. ಅದೇ ಸುಮ್ಕಿರಜಿ. ಒಂದ್ ಗಳಿಗೆ ಮಲ್ಕೊಂತೀನಿ. ಅದೇ ಚಳಿ ಆಗಂಗ ಆಗ್ತೈತೆ. ಒಂಚೂರು ಬೆಡ್ಶೀಟ್ ಎಲ್ಲ ಒದಿಸು. ಇನ್ನೊಂದ್ಚೂರು ಮಲ್ಕೊಂತೀನಿ. ನೋಡಿ ಈ ಹುಡುಗನು ಅಲ್ವದಲ್ಲ ಪಾಪ. ಅಲ್ಲ ಎದ್ಬಿಟ್ಟು ಕುಂತಿದ್ಯಾ? ಕಣ್ ಮಾತ್ರ ತೆಗ್ದಿಲ್ವಲ್ಲ. ಕಣ್ ಮುಚ್ಕೊಂಡೆ ನಿದ್ದೆ ಮಾಡ್ತಿದ್ಯಲ್ಲ ಪಾಪ ಕೂತ್ಕೊಂಡ್ಬಿಟ್ಟು. ಕೂತ್ಕೊಂಡೆ ಯಾರು ನಿದ್ದೆ ಮಾಡ್ತಾರ? ಎದಳ ಪಾಪ. ಅಲ್ಲೇ ಗೊತ್ತಾಯ್ತು ಕಣಿ. ಎದಳಪ್ಪ. ಜ್ವರ ಕಡಿಮೆ ಆಗಿದಾವಿಲ್ಲ ಪಾಪ? ಜ್ವರ ಬರ್ತೈತಾ? ಮೈಕೈ ನೋವು ಹಂಗೆ ಐತಾ? ಕಡಿಮೆ ಆಗೈತಾ ಪಾಪ ನಿನ್ಗೆ? ಆರಾಮ ಅನಿಸ್ತೈತೋ? ಸುಸ್ತಾಗ್ತೈತಾ? ರಾತ್ರಿ ಏನಾರ ಮೂಗೇನಾರ ಕಟ್ಕೊಂಡಿತ್ತ? ಆರಾಮಾಗಿದೆಯಲ್ಲ ಪಾಪ? ಅದೇ ನಿದ್ದೆ ಬರ್ತೈತೆ ಕಣಜಿ. ನನ್ಗೆ ಮಾತಾಡ್ಸ್ಬಿಡ ಕಣಜಿ. ಅದೇ ಎಷ್ಟ್ ಚೆನ್ನಾಗಿ ನಿದ್ದೆ ಬರ್ತೈತೆ ಕಣಜಿ. ಅದೇ ಇನ್ನೊಂದ್ ಗಳಿಗೆ ಮಲ್ಕೊಂತೀನಿ ಕಣಜಿ. ಪ್ಲೀಸ್ ಕಣಜಿ. ನಿದ್ದೆ ಹಂಗೆ ಎಳಿತೈತೆ ಕಣಜಿ. ಹಂಗೆ ಮಲ್ಕೊಂಡಂಗ ಅನಿಸ್ತೈತೆ ಕಣಜಿ. ನೀನ್ ಯಾಕಾರ ಎದಳಿಸ್ತೆ ಏನೋ? ಎಷ್ಟ್ ಚೆನ್ನಾಗಿ ನಿದ್ದೆ ಬರ್ತಿತ್ತು. ಅದೇ ಇನ್ನೊಂದ್ 5 ನಿಮಿಷ ಮಲ್ಕೊಂಡಿ ಕಣಜಿ. ಪ್ಲೀಸ್ ಕಣಜಿ. ಚಳಿ ಹಂಗ ಆಗ್ತೈತೆ ಕಣಜಿ. ನೋಡ್ದೇನ ಈ ಹುಡುಗನು ಪಾಪ. ಎದಳಪ್ಪ ಒತ್ತಾಯ್ತು ಕಣಿ. ಎದಳು. ಚಳಿ ಹಂಗೆ ಅಂದ್ರೆ ಈ ಬೆಳಿಗಿನ ಜಾವ ಹಂಗೆ ಆಗ್ತಿರೋದು. ಎದಳು ಮ್ಯಾಕ್ ಸಾಕು. ಎದ್ಬಿಟ್ಟು ಮಕ ತಕೊಂಡು ರೆಡಿಯಾಗಿ ಎದಳಪ್ಪ. ನಿಮ್ಮ ಅಪ್ಪಯ್ಯನೋ ಇಲ್ಲ ನಿಮ್ ತಾತನ ಯಾರಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಒಂದ್ಸಲ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಡ್ ಬರ್ಬೇಕು. ಎದಳಪ್ಪ ಒತ್ತಾಯ್ತು ಕಣಿ. ಎದಳು. ಏನ್ ಹುಡುಗ ಆಗಿದೆ ಏನೋ ಹಿಂಗೆ ನೀನ್ ಆಟ ಮಾಡಿನೇ ನಮ್ಗೆ ಅಯ್ಯ ಅನ್ಸದ್ ನೀನು. ಎದಳು. ಇವತ್ತೊಂದ್ ದಿವಸ ಸ್ಕೂಲಿಗೆ ಹೋಗ್ಬೇಡ. ನಾಳೆಯಿಂದ ಸ್ಕೂಲಿಗೆ ಹೋಗುವಂತೆ. ಇವತ್ತು ಆಸ್ಪತ್ರೆಗೆ ಹೋಗುವಂತೆ. ನಡಿ. ಅಂದೆ ಸ್ಕೂಲಿಗೆ ಹೋಗ್ಬೇಡ ಅಂತಿದ್ಯಾ? ನಾಳೆಯಿಂದ ಹೋಗಂತಿದ್ಯಾ? ಇಲ್ ಕಣಜಿ. ನೆನ್ನೆ ನಾನು ಆಬ್ಸೆಂಟ್ ಆಗಿದ್ದೀನಿ. ನಾನು ಹೋಗ್ಲೇಬೇಕು ಕಣಜಿ. ಪ್ಲೀಸ್ ಕಣಜಿ. ಇವತ್ತೊಂದ್ ದಿವಸ ಹೋಗ್ತೀನಿ ಕಣಜಿ. ಇವತ್ತಿಂದ ಹೋಗ್ತೀನಿ ನಾನು. ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೆ ಕಳ್ಸ್ಕೊಡು ಅಷ್ಟೇನೆ. ನಾನು ಸ್ಕೂಲಿಗೆ ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇನೆ. ನೀನ್ ಏನಾರ ಮಾಡ್ಕೊ, ನಾನು ಹೋಗ್ತೀನಿ. ಯಾ ಈ ಹುಡುಗ ಯಾಕೆ ಹಿಂಗ ಆಟ ಮಾಡ್ತಾನ? ಸ್ಕೂಲಿಗೆ ಹೋಗ್ತೀನಿ ಅಂತ. ಪಾಪ ಮಿಕ್ಕಿ ಟೈಮು ಇಲ್ ಕಣಜಿ. ನನಗೆ ಇವತ್ತೊಂದ್ ದಿವಸ ರಜೆ ಹಾಕೊಂಡ್ತೀನಿ ಕಣಜಿ ಅಂತ ಹೇಳ್ತೀಯ. ಅತ್ತೆ ಮನೆಗೆ ಎಲ್ಲಾರ ಹೊಲ್ಟ್ರೆ ಬೇಡ ಕಣಪ್ಪ. ಪಾಠ ಎಲ್ಲ ಹಾಳಾಗ್ಬಿಡುತ್ತೆ. ಪಾಠ ಎಲ್ಲ ಮುಂದೋಗ್ಬಿಡುತ್ತೆ. ಮೇಷ್ಟ್ರು ಬೈತಾರೆ. ಎಲ್ಲೂ ಬೇಡ ಅಂತ ಹೇಳಿದ್ರೆ ಇಲ್ ಕಣಜಿ ನಾನು ಬರ್ತೀನಿ ಅಂತ ಆಟ ಮಾಡ್ತೀಯ. ಇವಾಗ ನೋಡಿದ್ರೆ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನೀನಲ್ಲೇ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಪಾಪ. ಯಾಕೆ ಹಿಂಗ ಆಟ ಮಾಡ್ತೀನಿಯ? ಸುಮ್ಮಕ್ಕೆ ಎದಳು ಸಾಕು. ಹಂಗೇನಾರು ಮೇಷ್ಟ್ರು ಏನಾರು ಬೈತೀರಂದ್ರೆ
ನಾನು ಬೇಕಾದ್ರೆ ಮೇಷ್ಟ್ರ ಹತ್ರ ಬಂದ್ಬಿಟ್ಟು ನಾನು ಮಾತಾಡ್ತೀನಿ. ನೀನು ಎದಳು ಇವತ್ತು ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಸ್ಕೂಲಿಗೆ. ಇಲ್ಲ ಕಣ ಹೋಗು, ನನಗೆ ಬೇಜಾರಾಗಂಗೆ ಅಂದ್ರೆ ಬೇಜಾರಾಗ್ತಿರುತ್ತೆ ಮಂತವ. ಎಷ್ಟಂತ ಕೂತ್ಕಣ ನಾನು ಹೋಗದಿ ಸುಮ್ಕೆ. ನನಗೂ ಕುಂತು ಕುಂತು ಬೇಜಾರಾಗ್ತೈತೆ. ಎಲ್ಲಾದ್ರೂ ಆಚೆ ಕಡೆ ಹೋದ್ರೆ ಗಾಳಿ ಬರ್ತೈತೆ, ಚಳಿ ಆಗುತ್ತೆ. ಸ್ವೆಟರ್ ಹಾಕೊಂಡು ಹೋಗು, ಎಲ್ಲೂ ಹೋಗ್ಬೇಡ, ಹುಡುಗರ ಜೊತೆ ಎಲ್ಲೂ ಹೋಗ್ಬೇಡ, ಎಲ್ಲೂ ಕೂತ್ಕೋಬೇಡ, ಮನೇಲಿ ಇರು ಅಂತ ಹೇಳ್ತೀನ. ನನಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಕುಂತು 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 ಅದೇ ಯಪ್ಪ ಸವಾಸನೆ ಬೇಡ ನಿಮ್ದು ಹಂಗ ಅನ್ಸ್ಬಿಟ್ಟೈತ್ ಕಣಜಿ. ನನ್ ಕೈಲಂತೂ ಸಖತ್ ಹಿಂಸೆ ಆಗ್ತೈತ್ ಕಣಜಿ. ಅದೇ ಇವತ್ತು ಹೋಗ್ತೀನಿ ಕಣಜಿ ಸ್ಕೂಲ್ಗೆ, ಪ್ಲೀಸ್ ಕಣಜಿ. ಅದೇ ಏನ್ ಗೊತ್ತೇನಜಿ, ಸ್ಕೂಲ್ ನಲ್ಲಿ ಅಲ್ಲೇ ಸ್ಪೋರ್ಟ್ಸ್ ಎಲ್ಲ ಶುರು ಮಾಡ್ತಿದಾರ ಕಣಜಿ. ಅದೇ ಟೆಸ್ಟ್ ಎಲ್ಲ ನಾನು ಜಾಸ್ತಿ ಮಾಡಿಸ್ತಾ ಇರ್ಬೇಕು ಕಣಜಿ, ಇಲ್ಲ ಅಂದ್ರೆ ಪಿಂಕಿಗೆ ಲೀಡರ್ ಮಾಡಿಬಿಡ್ತಾರ ಕಣಜಿ. ಈ ಜ್ವರ ಇವಾಗ್ಲೇ ಬರ್ಬೇಕಿತ್ತ ನನಗೆ. ನೋಡಿ ಅಂತ ಟೈಮಲ್ಲಿ ಬಂದೈತೆ. ನಾನು ಮಾನಿಟರ್ ಆದ್ಮೇಲೆ ಬೇಕಾದ್ರೆ ನಾನು ಜ್ವರ ಬಂದಿದ್ರೆ ಅದೊಂಥರ ಜಾಸ್ತಿ ಆಬ್ಸೆಂಟ್ ಆಗ್ಬಿಟ್ರೆ ಅವನು ಆಬ್ಸೆಂಟ್ ಜಾಸ್ತಿ ಆಗ್ತಾನೆ, ಮಾನಿಟರ್ ಬೇಡ ಅಂತ ಹೇಳ್ಬಿಡ್ತಾರ ಕಣಜಿ. ಅದೇ ಅದೇ ಪ್ಲೀಸ್ ಕಣಜಿ, ಹೋಗ್ತೀನಿ ಕಣಜಿ, ಪ್ಲೀಸ್ ಕಣಜಿ. ಇವತ್ತು ಒಂದೇ ಒಂದ್ ದಿವಸ ಹೋಗ್ತೀನಿ ಕಣಜಿ. ಆಮೇಕಿಂದ ಬೇಕಾದ್ರೆ ಶನಿವಾರ ಭಾನುವಾರ ರಜೆ ಐತೆ. ಶನಿವಾರ ಎಂತ ಇದು ಗವರ್ಮೆಂಟ್ ಹಾಲಿಡೇ ಐತೆ, ಭಾನುವಾರ ಗವರ್ಮೆಂಟ್ ಹಾಲಿಡೇ ಐತೆ ಕಣಜಿ. ಅದೇ ಅದೇ ನಾಳೆ ಬೇಕಾದ್ರೆ ಆಸ್ಪತ್ರೆಗೆ ತೋರಿಸ್ಕೊಂಬಂದ್ರೆ ಆಗುತ್ತೆ. ಇವತ್ತು ಹೋಗ್ತೀನಿ ಕಣಜಿ, ಪ್ಲೀಸ್ ಕಣಜಿ. ಅದೇ ಇನ್ನೊಂದ್ ವಿಷಯ ಏನ್ ಗೊತ್ತೇನಜಿ, ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಆಟ ಆಡ್ತಿದಾರೆ ಕಣಜಿ. ಎಲ್ಲರಿಗೂ ಸೆಲೆಕ್ಟ್ ಮಾಡ್ತಿದ್ದಾರೆ. ಯಾರ್ಯಾರು ಯಾವ್ದಾವ್ದು ಆಟ ಆಡ್ತಾರೋ ಅದಕ್ಕೆಲ್ಲದನ್ನು ಸೆಲೆಕ್ಟ್ ಮಾಡ್ತಿದಾರೆ ಕಣಜಿ. ರನ್ನಿಂಗ್ ರೇಸು, ಕಬಡ್ಡಿ, ಖೋಖೋ, ಲಾಂಗ್ ಜಂಪು, ಹೈ ಜಂಪು, ವಾಲಿಬಾಲು ಎಲ್ಲಾನು ಆಟ ಆಡ್ತಿದಾರೆ ಕಣಜಿ. ಅದೇ 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 ಪ್ಲೀಸ್ ಕಣಜಿ, ನಾನು ಹೋಗ್ಬಿಟ್ಟು ಮೇಷ್ಟ್ರ ಹತ್ರ ಹೆಸರೆಲ್ಲ ಬರ್ಸ್ಬಿಟ್ಟು ಆಮೇಕಿಂದ ಬೇಕಾದ್ರೆ ಒಂದ್ 2 ದಿವಸ ಆಬ್ಸೆಂಟ್ ಹಾಕ್ತೀನಿ ಕಣಜಿ. ಬೇಕಾದ್ರೆ ಆಸ್ಪತ್ರೆಗೆ ಹೋದ್ರೆ ಆಗುತ್ತೆ. ಅದೇ ಇವತ್ತು ಒಂದೇ ಒಂದ್ ದಿವಸ ಕಳಿಸ್ಕೊಡಜಿ, ಪ್ಲೀಸ್ ಕಣಜಿ. ನೋಡಿ ಈ ಹುಡುಗನು ಈಗಳೇ ಪಾಪ ನಾಳೆಯಿಂದ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ತಾನೇ ನಿನಗೆ. ಅದ್ಯಾಕೆ ಹಿಂಗಾಟ ಮಾಡ್ತಿದ್ಯಾ? ಸುಮ್ಮ ಕೂತ್ಕೊಂಡ್ರೆ ಕೂತ್ಕೋಬೇಕು. ಓಹೋ ಇವ್ನ ಅಣ್ಣ ಏನ್ ಹೇಳ್ತಾನೋ ಅದೇ ಮಾತು ಕೇಳ್ಬೇಕು ನಾವು. ಹಿಂಗ್ ನೀನು ಉಬ್ಬಕ್ಸಿ ಒಪ್ಸಿ ನನ್ನ ಮಗ ನೀನು ತಿಕಾಮೆ ಕತ್ಕೊಂಡು ಹಿಂಗೆ ಒಂದೇ ಒಂದು ಮಾತು ಕೇಳಲ್ಲ, ಏನಿಲ್ಲ. ನಮ್ಗೆ ಹೆಂಗ್ ಬೇಕಂಗ್ ತಿರ್ಸಿ ಮಾತಾಡೋದು ಅದು ಇದು ಕಲ್ತಿರೋದು ನಿನಗೆ. ಆಹಾ ಏನ ಜ್ವರ ಬಂದೈತಂತ ನಿನ್ನೆಯಿಂದ ನಾನು ಸುಮ್ನೆ ಇದ್ದೀನಿ. ನೀನ್ ಏನ್ ಆಟ ಮಾಡಿದ್ರು ಸುಮ್ಕೆ ಕೇಳಿಸ್ಕೊಂಡು ಸುಮ್ನೆ ಇದೀನಿ. ಓಹೋ ಮಳೆಗೆ ಹೋಗ್ಬಿಟ್ಟು ನೆನ್ಕೊಂಡ್ ಬಂದ್ಬಿಟ್ಟು ಜ್ವರ ಮಾಡ್ಕೊಂಡು ನಮ್ಗೆ ದಬ್ಬಾಸ್ತೀಯ ನೀನು. ನಿನ್ನಿಂದ ತಾನೆಲ್ಲ ಇವೆಲ್ಲ ಆಗಿದ್ದು. ಹಂಗಲ್ ಕಣಜಿ, ಮೇಷ್ಟ್ರು ಬೈತಾರ ಕಣಜಿ. ಅಲ್ಲೇ ಸ್ಕೂಲ್ ಶುರು ಆಗಿ 1 ವಾರ ಆಗಿಲ್ಲ ಅಲ್ಲೇ ನೀನು 2-3 ದಿವಸ ಹಿಂಗ್ ಆಬ್ಸೆಂಟ್ ಆಗ್ತಿಯಲ್ಲ, ಪಾಠ ಎಲ್ಲ ಹಿಂದುಳಿ ಅಲ್ವಾ, ಹಂಗೆ ಹಿಂಗೆ ಅಂತ ಬೈತಾರ ಕಣಜಿ. ನೀನೇ ಹೇಳು ಅದಕ್ಕೆ ಕಣಜಿ, ಪ್ಲೀಸ್ ಕಣಜಿ ಕಳಿಸ್ಕೊಡಜಿ. ಲೇ ಪಾಪ, ನಾನ್ ನಿಮ್ಮ ಅಜ್ಜಿ ಕಣೋ, ನೀನ್ ನನ್ ಮೊಮ್ಮಗ. ನೀನ್ ಎಂಥ ನನ್ನ ಮಗ ಅಂತ ನನಗೆ ಗೊತ್ತಿಲ್ವಲ್ಲ. ಲೈ ಜ್ವರ ಏನಾರು ಬಂದ್ರೆ ಮೇಷ್ಟ್ರು ಹೇಳಿದಾರ ಕಣಿ ಹೇಳು. ಜ್ವರ ಗಿರ ಏನಾರು ಮಕ್ಳಿಗೆ ಏನಾರು ಬಂದ್ರೆ ಅವರಿಗೆ ಹುಷಾರಾಗೋರ್ಗು ಕಳಿಸ್ಬಿಡಿ ಅಂತ ಮೇಷ್ಟ್ರೇನೆ ಖುದ್ದಾಗಿ ಹೇಳಿದಾರೆ. ಈಗ ಒಂದ್ ಕೆಲಸ ಮಾಡೋಣ, ನಿನ್ಗೆ ಮೇಷ್ಟ್ರು ಬೈತಾರೆ ಅಂತ ಹೇಳಿದ್ರೆ ನಡಿಯಪ್ಪ, ನೀನ್ ನನ್ಗೆ ಕರ್ಕೊಂಡು ಹೋಗೋದೇ ಬೇಡ, ನಾನೇ ನಿನ್ ಜೊತೆಲಿ ಬರ್ತೀನಿ. ಬಂದ್ಬಿಟ್ಟು ಮೇಷ್ಟ್ರಿಗೆ, ಹೆಡ್ ಮೇಷ್ಟ್ರಿಗೆ, PT ಮೇಷ್ಟ್ರಿಗೆ ಎಲ್ಲಾರ್ಗು ಹೇಳಿ ಬರ್ತೀನಿ. ನಮ್ಮ ಹುಡ್ಗಂಗೆ ಹುಷಾರಿಲ್ಲ ಕಣ್ರಿ ಮೇಷ್ಟ್ರೆ, ಅದಕ್ಕೆ 2 ದಿವಸ ಮಂತವಳನೇನೋ ಉಳಿಸ್ಕೊಂಡಿದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ, ಹಂಗಂತ ನಾನೇ ಹೇಳಿ ಬರ್ತೀನಿ. ನಿನ್ಗೇನು ಬೈಯಲ್ಲ, ಸರಿನಾ? ಆಯ್ತಪ್ಪ. ಇವಾಗ ನೀನೇನು ಆಟ ಮಾಡಬೇಡ, ನಾಳೆಯಿಂದ ಹೋಗುವಂತೆ. ಇವಾಗ ಎದ್ಬಿಟ್ಟು ಮಕ ತಕೊಂಡು ಹಾಲು ಕುಡಿದು ಬಿಸ್ಕತ್ ತಿಂದು ಬೇಗ ಮಕ ತೊಳ್ಕೊಂಡು ಬೇಗ ರೆಡಿ ಆಗು. ಎದಳು ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ, ಎದಳು ಸಾಕು. ಹೋಗತ್ಲಾಗಿ ನನ್ ಕಷ್ಟ ಯಾರು ಅರ್ಥನೇ ಮಾಡ್ಕೊಳಲ್ಲ ಅಂತಾರಲ್ಲ. ನಮ್ಮ ಅಜ್ಜಿ ಮುಗಿತು ಬಿಡು, ನಾನು ಏನ್ ನಾಟಕ ಮಾಡಿದ್ರು ನಮ್ಮ ಅಜ್ಜಿ ಏನ್ ಕಳಿಸ್ಕಿಳಿಸಲ್ಲ ಸ್ಕೂಲಿಗೆ. ನಮ್ಮ ಅಜ್ಜಿ ಹಿಡಿದಿದ್ದೆ ಆಟ. ನಮ್ಮ ಅಜ್ಜಿ ನನ್ಕಿಂತ ಸಖತ್ ಬುದ್ಧಿವಂತರು. ನಾನು ಏನ್ ಅನ್ನಕ್ ಹೋದ್ರು ನಮ್ಮ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ. ನಾನು ಯಾಕಾರ ಸಿಗಾಕೊಂಡ್ಬಿಟ್ಟು ನಮ್ಮ ಅಜ್ಜಿ ಕೈಲಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಸ್ಕೂಲಿಗೆ ಹೆಂಗಪ್ಪ ಹೋಗೋದು? ನಮ್ಮ ಅಜ್ಜಿ ಕೈಲಿಂದ ತಪ್ಪಿಸ್ಕೊಂಡು ಒಂದು ಗೊತ್ತಾಗ್ತಿಲ್ಲ. ನನ್ನ ಮಗ ಚಂದು ಮಾತು ಕೇಳ್ಕೊಂಡೆ ನಾನು ಅವತ್ತು ಹೋಗಿದ್ದು. ಯಾಕಾರ ಜ್ವರ ಬಂತು, ಯಾಕಾರ ನಮ್ಮ ಅಜ್ಜಿ ಕೈಲಿ ಸಿಗಾಕೊಂಡ್ಬಿಟ್ಟು ನಾನು ಯಾಕಾರ ಹೇಳಕ್ ಹೋದ್ನೋ ಅವತ್ತು ಗೊತ್ತಿಲ್ಲ. ಅವತ್ತು ನನ್ನ ಮಗ ಚಂದುನೆ ಮಾಡಿದ್ದು. ನಾನ್ ಬರಲ್ ಕೇಳಲ್ಲ ಚಂದು ಅಂತ ಹೇಳಿದ್ರೆ, ಬಾರಲು ಮಳೆ ಸಖತ್ತಾಗಿರುತ್ತೆ, ಡ್ಯಾನ್ಸ್ ಮಾಡೋಣ ಅಂತ ಕರ್ಕೊಂಡೋಗ್ಬಿಟ್ಟು ಮಳೆ ನೆನ್ಕೊಂಡ್ಬಿಟ್ಟು ಈ ಜ್ವರ ಬಂದ್ಬಿಟ್ಟು ದಿನಾಲು ಸೂಜಿ ತಗೊಳ್ತಿದ್ದೀನಿ, ಚುಟ್ಟಿಸ್ಕೊಳ್ತಿದ್ದೀನಿ. ಬ್ಯಾಡ್ವಲ್ಲ ನನ್ನ ಪದ್ಧತಿ ಹಂಗಾಗ್ಬಿಟ್ಟೈತೆ. ನೋಡಿ ಫ್ರೆಂಡ್ಸ್, ನೀವುನು ಅಷ್ಟೇನೆ ಮಳೆಲಿ ಈ ಸೊಳ್ಳೆ ತವಳೆಲ್ಲ ಹೋಗ್ಬಿಟ್ರಿ ಜಾಸ್ತಿ. ಜ್ವರ ಬಂದ್ಬಿಡುತ್ತೆ. ಜ್ವರ ಬಂದ್ಬಿಟ್ಟು ಏನಿಲ್ಲ, ಇಂಜೆಕ್ಷನ್ ಎಲ್ಲ ಚುಟ್ಟಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲೂ ಹೋಗಕ್ ಹೋಗ್ಬಿಟ್ರಿ, ಬಹಳ ಜೋಪಾನಾಗಿರ್ರಿ. ಇಲ್ಲಾಂದ್ರೆ ನನ್ಗಾಗಂಗೆ ಆಗ್ಬಿಡುತ್ತೆ ನೋಡ್ರಿ. ಅದು ಗೊನ್ಗೋನ ಅಂತ ಕರಿತಿದ್ಯಾ ಮನ್ಸಲ್ಲೇನೆ? ಯಾಕೆ ಏನ್ ಹೇಳು? ಏನಾಯ್ತು? ಎದಳಿನ ಸಾಕಂತ ಹೇಳ್ತಿದ್ದೀನಿ ತಾನೆ, ತಿರ್ಗಾ ಅಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಎದಳ ಸಾಕು ಕರ್ಕೊಂಡು ಆಯ್ತು ಬಿಡೋಜ್ಜಿ. ಅದ್ಯಾಕೆ ಹಿಂಗ್ ಬೈತೀಯ?
ಸ್ಕೂಲಿಗೆ ಹೋಗಲ್ ಕಣ್ ಸುಮ್ಕಿರು, ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತೆ. ಅಜಯ್ ಅಜಯ್ ಬೇಕಾದ್ರೆ ಸ್ಕೂಲ್ಗೂ ಹೋಗಲ್ಲ, ಇನ್ನ ನನ್ಗೆ ಜ್ವರ ಏನಿಲ್ವಲ್ಲ ಅಜಯ್, ಆಸ್ಪತ್ರೆಗೆ ಅಂತ ಬೇಡ ಕಣಜಿ. ಅಜಯ್ ಅಜಯ್ ಸೂಜಿ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಕಣಜಿ, ಚುಚ್ಚಕ್ಕಿಂತ ಸೂಜಿ ನೋಡಿದ್ರೆ ಭಯ ಆಗುತ್ತೆ ಕಣಜಿ. ಅಜಯ್ ಅಜಯ್ ಪ್ಲೀಸ್ ಕಣಜಿ, ಅಜಯ್ ನನ್ನ ಕೈಲಂತೂ ಆಗಲ್ಲ ಕಣಜಿ, ನನಗೆ ಜ್ವರ ಇಲ್ಲ, ಬೇಕಾದ್ರೆ ನೀನೇ ಮೈಮಟ್ ನೋಡಜಿ. ಪಾರಜಿ ಪಾರಜಿ ಇಲ್ಲಿ ಜ್ವರನೂ ಇಲ್ಲ, ತಲೆನೋವು ಇಲ್ಲ, ರಾತ್ರಿ ಸಕ್ಕತ್ತಾಗಿ ನಿದ್ದೆ ಬಂತು ಕಣಜಿ. ಕಣಜಿ ಇವಾಗ ಮಾತ್ರೆ ನೀನ್ ಹೇಳಕ್ಕಿಂತ ಮುಂಚೆನೆ ತಿಂಡಿ ತಿಂದು ಮಾತ್ರೆ ಎಲ್ಲ ನುಂಗ್ಬಿಡ್ತೀನಿ ಕಣಜಿ. ಅದೇ ಬೇಕಾದ್ರೆ ಮುದ್ದೆ ನುಂಗ್ಬೇಕಣಜಿ, ಒಂದು ಮುದ್ದೆ ನಾನು ನುಂಗ್ತೀನಿ ಕಣಜಿ, ಆದ್ರೆ ನನಗೆ ಆಸ್ಪತ್ರೆಗೆ ಮಾತ್ರ ಕರ್ಕೊಂಡು ಹೋಗ್ಬೇಡ ಕಣಜಿ. ಅದೇ ಸೂಜಿ ಚುಚ್ಚುತ್ತಾರ ಕಣಜಿ, ನನ್ ಕೈಲಿ ಆಗಲ್ಲ ಕಣಜಿ. ಅದೇ ತಿರ್ಗಾ ಏನಾದ್ರು ಜ್ವರ ಬಂದ್ರೆ ರಕ್ತ ಪರೀಕ್ಷೆ ಬೇರೆ ಮಾಡ್ಬೇಕಂತ ಹೇಳ್ತಿದಾರ ಕಣಜಿ, ತಿರ್ಗಾ ಕೈ ಚುಚ್ಚಿ ರಕ್ತ ತಕೊಂತಾರ ಕಣಜಿ. ನಿಂದ ಅಮ್ಮಯ್ಯ ಅಂತೀನಿ ಕಣಜಿ, ನನ್ಗೆ ಬೇಡ ಕಣಜಿ, ಆಸ್ಪತ್ರೆಗೆ ತೋರಿಸ್ಬೇಡ ಕಣಜಿ, ಕಳಿಸ್ಬೇಡ ಕಣಜಿ, ಪ್ಲೀಸ್ ಕಣಜಿ. ನೀನಾದ್ರೂ ಅಪ್ಪ ಹೆಂಗೋ ತಾತಂಗ್ ಹೇಳಜಿ. ನೋಡು ನೋಡು ಮಾತಾಡೋದ್ ನೋಡು ಈ ಹುಡುಗು, ದೊಡ್ಡವ್ರು ಮಾತಾಡಂಗ್ ಮಾತಾಡ್ತಾರಲ್ಲ ಈ ಹುಡುಗು. ಅಬ್ಬಬ್ಬಬ್ಬಬ್ಬಬ್ಬ ಲೇ ಪಾಪ, ನಿನಗ್ ಮಾಡ್ಕ ಅಂತ ನಾನು ಹೇಳಿದ್ನಿಲ್ಲ ಪಾಪ. ಈಗ ರಕ್ತ ಪರೀಕ್ಷೆ ಮಾಡ್ತಾರಂದ್ರೆ ನಿನಗೆ ಜ್ವರ ತಿರ್ಗಾ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಏನಪ್ಪ ಮಾಡೋದು? ಡಾಕ್ಟರ್ ಏನ್ ಹೇಳ್ತಾರ ಮಾತ್ ಕೇಳ್ಬೇಕು ತಾನೆ ಮತ್ತೆ. ಇವತ್ತು ನೀನು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಡ ಕಣಜಿ, ಜ್ವರ ಎಲ್ಲ ಹುಷಾರಾಗೈತೆ ಅಂತ ನೀನ್ ಹೇಳ್ತೀಯ, ಹಂಗೆ ಇದು ಮಾಡಬಾರ್ದು, ಉದಾಸೀನ ಮಾಡಕ್ ಹೋಗ್ಬಾರ್ದು, ಸುಮ್ಕಿರಪ್ಪ, ಏನು ಆಗಲ್ಲ. ಇವತ್ತೊಂದೇ ಒಂದ್ ದಿವಸ ಇವತ್ತೊಂದೇ ಒಂದ್ ದಿವಸ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಟ್ರೆ ಆಯ್ತು, ಇಲ್ಲ ಅಂದ್ರೆ ಡಾಕ್ಟರ್ ಬೈತಾರೆ. ಇವತ್ತೊಂದ್ ದಿವಸ ಕರ್ಕೊಂಡು ಹೋಗ್ದಲೆ ಮತ್ತೆ ನಾಳೆ ಏನಾದ್ರು ತಿರ್ಗಾ ಜ್ವರ ಗಿರ ಶುರು ಆಗ್ಬಿಟ್ರೆ ಏನ್ ಮಾಡೋದು ಮತ್ತೆ, ಡಾಕ್ಟರ್ ಬೈತಾರೆ. ಮೊನ್ನೆ ಒಂದ್ ದಿವಸ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಹೆಂಗ ಹುಷಾರಾಗಿದ್ದ ಹುಡುಗ, ಏನೇ ಕರ್ಕೊಂಡ್ ಬರ್ರಿ ಅಂದ್ರು ಕರ್ಕೊಂಡ್ ಬಂದಿಲ್ಲ, ಅದಕ್ಕೆ ಜ್ವರ ಬಂದೈತೆ ಹಂಗೆ ಹಿಂಗೆ ಅಂತ ಬೈತಾರ ಕಣಪ್ಪ. ಬ್ಯಾಡ್ ಕಣಿ ಹೇಳು, ಡಾಕ್ಟರ್ ಹೇಳಿದಾರ ಅಂದ್ಮೇಲೆ ಹೋಗ್ಬೇಕು, ಹೋಗಿ ಹೋಗಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಒಳ್ಳೊಳ್ಳೆ ಡಾಕ್ಟರ್ ಇದಾರ ಕಣಪ್ಪ, ಬಹಳ ಚೆನ್ನಾಗಿ ನೋಡ್ತಾರೆ. ತುಂಬಾ ಚೆನ್ನಾಗಿ ನೋಡ್ತಾರೆ, ನಡಿ ಏನು ಆಗಲ್ಲ. ಇವತ್ತೇನ್ ಜ್ವರ ಬಂದಿಲ್ವಲ್ಲ, ಏನೋ ಸೂಜಿ ಚುಚ್ಚಿ ರಕ್ತ ಏನ್ ತಕ್ಕಣಲ್ಲ, ಸುಮ್ಮಕ್ ನಡಿ, ಏನು ಆಗಲ್ಲ. ನೀನ್ ಅದೇ ತಿಂಗಳಿದ್ಯಾ ಇಲ್ಲೇ ಕೂತ್ಕೊಂಡು. ಸರಿ ಆಯ್ತು ಬಿಡು, ಅತ್ಲಾಗಿ ಹೋಗ್ಲಿ, ಅತ್ಲಾಗಿ ಸುಮ್ಕಿರು, ಕಿರ್ಚಾಡ್ಬೇಡ. ಅಪ್ಪ ಏನೋ ಅಮ್ಮ ಯಾರು ಬಂದತು ಮತ್ತೆ ಏನಿಲ್ಲ, ಬಂದ್ರೆ ಮತ್ತೆ ಬಾಯಿಗೆ ಬಂದ ಮಕ್ ಹೋಗಿತಾರ ನನ್ಗೆ ಬೆಳ್ಬೆಳ್ಗಂದ್ರೆ, ನನ್ಗೆ ಬಯಸ್ಕೊಳಕ್ ಇಷ್ಟ ಇಲ್ಲ. ಸುಮ್ಕಿರಜಿ ನೀನು, ಕಿರ್ಚಾಡ್ಬೇಡ. ಅದ್ಯಾಕೆ ಹಿಂಗ್ ಕಿರ್ಚಾಡ್ತಿದ್ಯಾ, ಒಂದ್ರೇಟು ನಿಧಾನಕ್ಕೆ ಮಾತಾಡು. ಕಿರ್ಚಾಡದಲ್ಲಿ ಇನ್ನೇನಪ್ಪ ಮಾಡದ, ನೀನ್ ಪುಣ್ಯಾತ್ಮ, ನೀನು ಎದ್ದಡ್ ಕೇಳಿದಿನಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಡ ಕಣಜಿ ಅಂತ ಆಟ ಮಾಡ್ಕೊಂಡ್ ಕುಂತಿದ್ಯಲ್ಲ, ಅದು ಕೇಳ್ದೆ ಅಲ್ವದಲ್ಲ. ನಾಳೆ ಏನಾದ್ರು ಜ್ವರ ಪರ ಜಾಸ್ತಿ ಆಗ್ಬಿಟ್ರೆ ಯಾರು ಹೊಣೆ ಆಗ್ತಾರೆ, ನೀನೇ ಹೇಳು. ಈ ವಜ್ಜಿ ಯಾಕೆ ಹಿಂಗ್ ಕಿರ್ಚಾಡ್ತೈತಿ ವಜ್ಜಿ? ಅಜಯ್ ಏನು ಬಿಡತ್ಲಾಗಿ, ಇನ್ನೊಂದ್ ದಿವಸ ಏನು ಹೇಳಕ್ ಹೋಗಲ್ಲ ನಿನ್ ಮುಂದೆ ಅತ್ಲಾಗಿ, ನಿಧಾನಕ್ ಮಾತಾಡಜ್ಜಿ ಮಾತಾಡಜ್ಜಿ ಅಂತ ಹೇಳಿರೋನು ಈ ವಜ್ಜಿ ಮನೆಯವ್ರಿಗೆಲ್ಲ ಕೇಳಂಗ್ ಕಿರ್ಚಾಡ್ತೈತಿ. ಯಾಕ ಬೆಳಬೆಳಗ್ಗೆ ಕಿರ್ಚಾಡೋದು ಒಂಥರ ರೂಢಿ ಆಗ್ಬಿಟ್ಟೈತೆ, ಅದಕ್ಕೆ ನಿನ್ಗೆ ತಾತ ಬೈತಿರೋದು ಯಾವಾಗ್ಲೂ. ನಿನ್ಗೂ ನಿನ್ ತಾತಂಗೂ ನಾ ಸದರ ಅಲ್ವೇನಪ್ಪ? ಅಬ್ಬಬ್ಬಬ್ಬಬ್ಬಬ್ಬ, ತಾತ ಬೈಯುತ್ತಂತೆ ಕಿರ್ಚಾಡ್ತೀನಂತ, ಇವ್ರ ತಾತ ಬೈಯುತ್ತಂತೆ. ತಾತಂಗ ಮೊಮ್ಮಗ ಏನಿಲ್ಲ ಒಂದ್ ದಿವಸ ಅಣ್ಣನ್ನ ಹೆಂಗ್ ಮಾತಾಡ್ತಾ ನೋಡು. ಯಾಕಮ್ಮ ಯಾಕಮ್ಮ ಯಾಕೆ ಏನಾಯ್ತಮ್ಮ ಹಿಂಗ್ ಕಿರ್ಚಾಡ್ತಿದಿರು? ಓಹೋ ಎದ್ದಾಡ್ಕೆಲ್ಲದನೆ ಅಜ್ಜಿ ಮೊಮ್ಮಗಂದು ಶುರು ಆಗೋಯ್ತಾ? ಯಾಕಮ್ಮ ಯಾಕೆ ಏನಾಯ್ತು? ಯಾಕ ಬೈತಿರಂಗಿದ್ಯಾ ಅವನಿಗೆ? ಯಾಕಲ ಪಾಪ ಏನಂದ ನಿಮ್ಮ ಅಜ್ಜಿಗೆ? ಕಣಪ್ಪ ನಾನು ಏನು ಅನ್ಲಿಲ್ಲ ಅಜ್ಜಿಗೆ, ಇವಾಗಿನ್ನು ತಡವಾಗಿದ್ದೆ ಅಲ್ಲ ಅದಕ್ಕೆ ಅಜ್ಜಿ ಬೈತೈತೆ, ಬೇಗ ಎದಳ್ಬೇಕಲ್ವಲ್ಲ ಪಾಪ ಅಂತ ಅಷ್ಟೇ, ಇನ್ನೇನಿಲ್ಲ. ಹೋಗ್ಲಿ ಬಿಡ ಮತ್ಲಾಗಿ, ಇವತ್ತು ಬೇರೆ ಜ್ವರ ಬೇರೆ ಬಂದೈತಲ್ಲ ಅವನಿಗೆ, ಒಂದೆರಡು ದಿವಸ ತಡವಾಗಿ ಹೇಳಿ ಕಂಡ್ಬಿಡು. ಇನ್ನೊಂದ್ಗಳಿಗೆ ಸುಧಾರಿಸ್ಕೊಳ್ಳಿ ಅತ್ಲಾಗಿ, ಯಾಕೆ ಬೈಯಕ್ ಹೋಗ್ತೀಯ? ಇವತ್ತೊಂದ್ ದಿವಸ ಏನು ಅನ್ನಕ್ ಹೋಗ್ಬಿಡ ಬಿಡಮ್ಮ ಅತ್ಲಾಗಿ, ಮಲ್ಕಳ ಪಾಪ ಇನ್ನೊಂದ್ಗಳಿಗೆ ಅತ್ಲಾಗಿ, ಇನ್ನೇನು ಮಾಡೋಣ ಅತ್ಲಾಗಿ. ನಾನ್ ನಿಲ್ಕೊಂಡ್ ಬಿಡಪ್ಪ, ನಾನೇನು ಮಲ್ಗಲ್ಲ ಏನಿಲ್ಲ. ನನ್ ಮೇಲಂತೂ ಈ ಮನೇಲಿ ಯಾರಿಗೂ ಪ್ರೀತಿ ಅನ್ನೋದೇ ಇಲ್ಲ, ಎಲ್ಲಾರು ಬೈಯವ್ರೆ ಆದ್ರು. ಚಿಕ್ಕ ಹುಡುಗ ಇದ್ದಾಗ ಎಲ್ಲಾರು ಎತ್ತಾಡ್ಕೊಂಡು ಪ್ರೀತಿ ಮಾಡೋರು, ಮುದ್ದಾಡೋರು, ಅಂಗಡಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಹಠ ಮಾಡಿದ ತಕ್ಷಣ ಅಂಗಡಿಗೆ ಹೋಗೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಅದು ಇದು ತಿನ್ಸೋರು. ಇವಾಗಂತೂ ಎಲ್ಲಾರು ಬೈಯವ್ರೆ ಆಗ್ಬಿಟ್ಟಿದೀರ ನನ್ಗಂತೂ. ನನ್ಗೆ ಸಕ್ಕತ್ ಬೇಜಾರಾಗ್ತೈತಿ ಮೇಲೆ ಎಲ್ಲಾರ ಮೇಲೂ. ಲೇ ಪಾಪ ಸುನಿಲ, ಯಾಕಲ್ಲ ಇಂತ ಅನ್ಯಾಯದ ಮಾತಾಡ್ತೀಯ? ನೋಡ ಹುಡುಗನ್ನು ನೋಡ್ದೇನ್ರಪ್ಪ ಹೆಂಗ್ ಹೇಳ್ತಿದ್ದಾನೆ. ಲೇ ಪಾಪ ಇವ್ರು ಹೇಳ್ತಿರೋ ಸುಳ್ಳು ಕಣ, ಇವನು ಸುಳ್ಳು ಹೇಳ್ತಿದ್ದಾನೆ ಕಡ್ಲ ಪಾಪ. ಈಟತ್ತರ್ಗು ನಾನ್ ಸ್ಕೂಲಿಗೆ ಹೋಗ್ತೀನಿ ಕಣಜಿ, ಆಸ್ಪತ್ರೆಗೆ ಹೋಗಲ್ಲ, ಸೂಜಿ ಚುಚ್ಚುತ್ತಾರೆ, ನನ್ ಕೈಲಂತೂ ತಡೀಕಾಗಲ್ಲ. ನಾನಂತೂ ಇರೋ ಕಣಜಿ, ಅಪ್ಪ ಹಿಂಗ ಅಜ್ಜಿ ತಾತಂಗ್ ಹೇಳು, ನಾನಂತೂ ಆಸ್ಪತ್ರೆಗೆ ಹೋಗಲ್ಲ ಕಣಜಿ ಅಂತ ಈಟತ್ತರ್ಗು ಹಠ ಮಾಡ್ತಿದ್ದ. ಬೈದಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹಿಂಗ್ ಕರಿತೀನಿ ತಡಿಲ ಒಂದ್ರೇಟು ಅಂತ ಹೇಳಿದ ತಕ್ಷಣ ಅಲ್ಲೇ ಬಂದ್ಬಿಟ್ಟು ನಿನ್ಗೆ ಸುಳ್ಳು ಹೇಳ್ತಿದ್ದಾನಲ್ಲ, ಅಲ್ಲಿ ಅಕ್ಕ ಹಾಕು. ನನ್ಗೇನು ಇನ್ನೊಂದ್ ಅರ್ಧ ಗಂಟೆ ಮಲ್ಕೊಳ್ಳೋದಕ್ಕೆ ನನ್ಗೇನು ಬೇಜಾರಿಲ್ಲ ಕಣ್ಣ ಪಾಪ, ನಾನೇನು ಎದಳ್ಸೋಕೇನು ಹೋಗ್ಲಿಲ್ಲ. ಈ ನನ್ನ ಮಗ ಇವನು ಎದ್ದು ಬಿಟ್ಟು ನಾನು ಆಸ್ಪತ್ರೆಗೆ ಹೋಗಲ್ಲ ಅಂತ ಆಟ ಮಾಡ್ತಿದ್ನಲ್ಲ, ಅದಕ್ಕೆ ಬೈದ ಕಣಪ್ಪು.
ಅದಕ್ಕೆ ನೀನ್ ಈಗ ಬೈತಿ ಅಂತ ಹಿಂಗ್ ಸುಳ್ಳು ಹೇಳ್ತಿದ್ದ ನೋಡಪ್ಪ ನಿನ್ ಮಗನು. ಅಬಾ ಬಾ 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 ಲೇ ಪಾಪ ಸುನಿಲ, ಎಲ್ ಕಲ್ತಿದ್ದಲ್ಲ ಮಾತಾಡೋದ್ ನೀನು? ಆ ಕಲ ಪಾಪ ಯಾಕೋ ಆ ಯಾಕೆ ಆಸ್ಪತ್ರೆಗೆ ಹೋಗಲ್ಲ ಅಂತ ಹೇಳ್ತಿದ್ಯಂತೆ? ಆ ತಿರ್ಗಾ ಜಾಸ್ತಿ ಗೀಸ್ತಿ ಆದ್ರೆ, ಜ್ವರ ಏನಾದ್ರು ಜಾಸ್ತಿ ಆದ್ರೆ ಯಾರು ಹೊಣೆ ಹಾಕ್ತಾರೆ? ಆ ಹೋಗ್ಬಿಟ್ಟು ಹೇಳ್ದಂಗ್ ಕೇಳ್ದಂಗ್ ಮಳೇಲಿ ಹೆಂಗ್ ಬೇಕಂಗೆ ಕುಣಿದಾಡ್ಬಿಟ್ಟು ಬಂದು ಜ್ವರ ಮಾಡ್ಕೊಂಡ್ಬಿಟ್ಟು ನೀನು ಮನೆಯವ್ರಿಗೆಲ್ಲ ಅಯ್ಯ ಅನ್ನಿಸಿದ್ಯಾ? ಆ ತಿರ್ಗಾ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ನೀನು ಸ್ಕೂಲಿಗೆ ಹೋಗ್ತೀನಿ, ಅಲ್ಲೋಗ್ತೀನಿ, ಇಂಜೆಕ್ಷನ್ ಚುಚ್ಚುತ್ತಾರಂತ ನಾಟಕ ಮಾಡ್ತಿದ್ಯಾ ನೀನು? ಆ ನಾವೇನು ಬೇಕು ಬೇಕು ಅಂತ ಏನು ಇಂಜೆಕ್ಷನ್ ಚುಚ್ಚಿಸ್ತಿದೀವೇನ? ನೀನ್ ತಿಟಿಗೆ ನೀನು ಹೋಗ್ಬಿಟ್ಟು ಮಳೆ ನೆನ್ಕೊಂಡು ಜ್ವರ ಮಾಡ್ಕೊಂಡಿರೋದಕ್ಕೆ ತಾನೆ, ಜ್ವರ ಬರಂಗ್ ಮಾಡ್ಕೊಂಡಿರೋದಕ್ಕೆ ನಾವು ಇಂಜೆಕ್ಷನ್ ಚುಚ್ಚಿಸ್ತಿದೀವಪ್ಪ. ಆ ಅದಕ್ಕೆ ನೀನು ಹುಡುಗ ನೀನು ಹಿಂಗೆ ನೀನು ಆಸ್ಪತ್ರೆಗೆ ಹೋಗಲ್ಲ ಅಂತ ಹಠ ಮಾಡ್ಕೊಂಡು ಅಜ್ಜಿಗೆ ಎದುರಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗುತ್ತಾ ನೀನು? ಆ ಏನಿಲ್ಲ ನೋಡು, ಸಾಕು ಎದ್ದು ಮಕ ತಕೊಂಡು ಏನಾರ ತಿನ್ನಡಿ. ಓಹೋ ತಲೆಗೆಲ್ಲ ನೋವು ಬಂದತ್ತು, ಎದಳು ಸಾಕಿನ್ ಜಾಸ್ತಿ ಮಾತಾಡ್ಬೇಡ, ನಡಿ ನಡಿ. ಅಮ್ಮ ಬಾರಮ್ಮ, ತಿಂಡಿ ಆಗೈತೆ ಬಾತ್ಲಾಗಿ ಮಕ ತಕೊಂಡು. ಇನ್ನೇನು ಟೀ ಕುಡಿಯಕ್ಕೂ ಬರಲಿಲ್ಲ ಏನಿಲ್ಲ ನೀವು? ಬರ್ರಿ ಎದ್ದು ಬಿಟ್ಟು ಅತ್ಲಾಗಿ ಮಕ ತಕೊಂಡು ತಿಂಡಿ ಏನಾರ ತಿನ್ಬರ್ರಿ. ನೀನು ಸದ್ರ ಇದೀಯ ಅಂತ ನೀನೇನು ಬೈಯಲ್ಲ ನೋಡು. ಮೊಮ್ಮಗ ಅಂದ್ಕೊಂಡು ಉಬ್ ಮಾಡಿಸ್ತಿರ್ತೀಯ ನೋಡು. ಅದಕ್ಕೆ ಈ ನನ್ನ ಮಗ ನಿನ್ ಮೇಲೆ ಹಿಂಗೇನೇನೋ ಹೇಳ್ತಿರ್ತಾನೆ ನಿನ್ ಮುಂದೆ. ಬಾ ಇವನಿಗೆ ಉಬ್ ಮಾಡೋ ಅಷ್ಟು ಇವ್ನು ತಿಕಾಮ್ಯಾಕ ಹತ್ಕೊಂಡು ಕೂತ್ಕೊಂಡ್ ತಕ್ಕಣಮ್ಮ ಇವನು. ಇನ್ನೂ ಅಯ್ಯೋ ಅನ್ನಿಸ್ತಾನೆ ಇವನಿಗೆ. ಏನಿಲ್ಲ ಇವನಿಗೆ. ನಾನು ಇಲ್ಲಿ ಊರಿಂದ ಕಳಿಸ್ಬಾರ್ದಿತ್ತು ಕಣಮ್ಮ ಇವನಿಗೆ. ಸುಮ್ನೆ ಯಾವ್ದಾರ ಹಾಸ್ಟ್ಲಗಾರನು ಹಾಕ್ಬಿಡ್ಬೇಕಿತ್ತು ಸುಮ್ನೆ. ಹೆಂಗ ಲಾಸ್ಟ್ಲಲ್ಲಿ ಹೆಂಗ ಓದ್ಕೊಂಡು ತಿನ್ಕೊಂಡು ಹೆಂಗ ಇರೋನು ಅತ್ಲಾಗಿ ಏನ್ ಅತ್ಲಾಗಿ ಇಲ್ಲೇಂದ್ರೆ ಇರ್ಲಿ ಅತ್ಲಾಗಿ ಅಂತ ನಾವು ಏನ ಹುಡುಗ ಅಂತ ದೊಡ್ಡ ಮನ್ಸ್ ಮಾಡ್ಕೊಂಡು ಉಳಿಸ್ಕೊಂಡ್ರೆ ಇವನು ಏನೇನೋ ಅವತಾರಗಳು ಮಾಡೋದ್ ಕಲ್ತಾನ ಇವನು. ಬಿಡಪ್ಪ ಪಾತ್ಲಾಗಿ, ಭಯಕ್ ಹೋಗ್ಬೇಡ, ಏನಿಲ್ಲ ಸುಮ್ಕಿರು. ಅವನಿಗೆ ಹುಷಾರ್ ಬೇರೆ ಇಲ್ಲ ಏನಿಲ್ಲ, ಸುಮ್ಕೆ ಮತ್ತೆ ಅಳ್ತಾ ಕೂತ್ಕೊಂಡನು. ಸುಮ್ಕಿರಪ್ಪ, ತಲೆಗಿಲ್ಲ ನೋವು ಬಂದತ್ತು. ಏನಂದ್ರೆ ಅವನಿಗೆ ಆಸ್ಪತ್ರೆಗೆ ಹೋಗೋ ಏನ್ ಚಿಂತೆ ಇಲ್ಲ, ಹೋಗ್ತಾನೆ. ಏನಂದ್ರೆ ಸ್ಕೂಲಲ್ಲಿ ಎಂತದ ಆಟ ಎಲ್ಲ ಆಡಿಸಿದಾರಂತೆ, ಮಾನಿಟರ್ ಎಲ್ಲ ಮಾಡ್ತಾರಂತೆ. ಅಲ್ಲೇ ಸ್ಕೂಲ್ ಶುರುವಾಗಿ 1 ವಾರ ಆಗಿಲ್ಲ ಕಣಜಿ, ನಾನು ರಜೆ ಹಾಕೊಂಡ್ಬಿಟ್ರೆ ಮೇಷ್ಟ್ರು ಬೈತಾರ ಕಣಜಿ. ಮಾನಿಟರ್ ಯಾರು ಆಗ್ಬಿಟ್ರೆ ನಾನು ಏನಜ್ಜಿ ಮಾಡೋಣ, ನಾನು ಮಾನಿಟರ್ ಆಗ್ಬೇಕು ಕಣಜಿ, ಲೀಡರ್ ಆಗ್ಬೇಕು ಕಣಜಿ ಅಂತ ಆಟ ಮಾಡ್ಕೊಂಡ್ ಕುಂತಿರೋದಾರ ಅಷ್ಟೇ. ಆಸ್ಪತ್ರೆಗೇನು ಹೋಗಲ್ಲ ಕಣಜಿ ಅಂತ ಏನು ಹೇಳಿಲ್ಲ, ಸುಮ್ಕಿರು. ಇವತ್ತೊಂದ್ ದಿವಸ ಆತ್ಲಾಗಿ ಬೈಯಕ್ ಹೋಗ್ಬೇಡ ಕಣ, ಸುಮ್ನಿರಪ್ಪ ಅತ್ಲಾಗಿ, ಹೋಗ್ಲಿ ಅತ್ಲಾಗಿ. ಆಹಾ ನೀನೇನ ಚಿಕ್ಕ ಹುಡುಗಂಗೆ ಒಂದೇ ಒಂದ್ ಮಾತು ಇಟ್ಕೊಂಡ್ಬಿಟ್ಟು ಏನ್ ಬೈದ್ ಮಕ ಬೈತಿರ್ತೀಯ? ಕಂಡ್ರಮ್ಮ ಆಯ್ತು, ನಿಮ್ಮಿಷ್ಟ, ನೀವೇನಾರ ಮಾಡ್ಕೊಳ್ರಿ. ನಾನ್ ನಿಮ್ಮಿಬ್ರದಲ್ಲಿ ಅಜ್ಜಿ ಮೊಮ್ಮಗನ ಮಧ್ಯದಲ್ಲಿ ನಾನು ಬರ್ತೀನಲ್ಲ, ನನಗ್ ಮೊದ್ಲು ಬುದ್ಧಿ ಇಲ್ಲ ಕಣಿ. ಹೇಳು ಅಪ್ಪಯ್ಯ ಹೇಳ್ತು ಎಲ್ಲ ಸುಮ್ಕಿರ್ಲ. ಅವ್ರು ಏನಾರ ಕಿರ್ಚಾಡ್ಕೊಂಡು ಏನೋ ಆಟ ಮಾಡ್ತಿರ್ಬೇಕು, ಇನ್ನೇನ್ ಎದ್ ಬರ್ತಾರ ಅವ್ರೇ. ಸುಮ್ಮಗ್ ಬಾ ನೀನೇನಕ್ ಹೋಗ್ತೀಯ ಅಂತ ಹೇಳಿರು. ನನಗ್ ಬುದ್ಧಿ ಇಲ್ಲ ಕಣಿ, ಹೇಳ್ರಿ. ಎದ್ ಬರಮ್ಮ, ಒತ್ತಾಯ್ತ್ಕೊಂಡ್ ಬರ್ರಿ, ಎದ್ ಬರ್ರಿ. ಅಪ್ಪಯ್ಯ ಬೈತಿತ್ತು ಅಲೆ. ನಿಮ್ಮ ಅಮ್ಮಂಗೂ ನಿನ್ ಮಗಂಗೂ ಇನ್ನು ಬೆಳಗಾಗಿಲ್ವೇನಪ್ಪ? ಅಲ್ಲೇ 8 ಗಂಟೆ ಆತದ್ರ ಆಯ್ತು, ಇನ್ನು ರೂಮಿಂದ ಆಚೆ ಕಡೆ ಬಂದಿಲ್ಲ, ಏನ್ ಮಾಡ್ತಿದಾರೆ? ಎದಳ ಸಂತಾನೆ ಬೈತ್ ಕಳಿಸ್ತು. ಬರ್ರಿ ಬರ್ರಿ, ಎದ್ ಬರ್ರಿ ಬೇಗ. ಅಪ್ಪ ಎದಳಪ್ಪ, ಎದ್ದು ಮಕ ತಕೊಂಡು ರೆಡಿಯಾಗಿ ನಡಿ. ಹೋಗದಿ ಸುಮ್ಕೆ, ನಾನು ಏನು ಮಾತಾಡ್ಸಲ್ಲ ನಿನ್ಗೆ. ಅಪ್ಪ ಇನ್ ಮುಂದೆ ಹೇಳ್ಬಿಟ್ಟು ಬಯಸ್ತೀಯ ನೀನು? ನಾನು ಏನೋ ಅಜ್ಜಿ ಪ್ರೀತಿಯಿಂದ ಏನೋ ಇದ್ ಮಾಡುತ್ತೆ ಅಂತ ನಾನು ನಿನ್ ಮುಂದೆ ಹೇಳಕ್ ಬಂದ್ರೆ ನೀನು ಅಪ್ಪ ಇನ್ ಮುಂದೆ ಏನೇನೋ ಚಾಡಿ ಹೇಳಿ ಬಯಸ್ತೀಯ? ನಾನು ನೀನು ಮಾತಾಡ್ಸಿದ್ರೆ ಕೇಳು, ನಿನ್ನ ಟೂ ಬಿಟ್ಟಿದ್ದೀನಿ ಕಣಜ್ಜಿ. ಆ ಅಪ್ಪಯ್ಯ ಹೆಂಗ್ ಬೈದು ಹೋಗುತ್ ನೋಡು. ಹಾಸ್ಟೆಲ್ ಕಳಿಸ್ತಿತ್ತಂತೆ, ನಾನೇನು ಹೋಗಲ್ಲ ಅಂತ ಹೇಳಿದ್ನ? ಇವಾಗ್ಲೂ ಕಳಿಸ್ತಿ ಕಂಡ್ಬಿಡು, ನನ್ಗೇನು ಎಲ್ಲಾದ್ರೂ ಕಳಿಸ್ತೀನಿ. ನಾನು ಚೆನ್ನಾಗಿ ಓದ್ತೀನಿ, ನನಗೆ ಗೊತ್ತೈತೆ ಚೆನ್ನಾಗಿ ಓದೋದು. ಇವ್ರು ಬಾಯಿ ಬಂದಂಗೆಲ್ಲ ಬೈತಾರೆ ನನಗ್ ಬಂದ್ಬಿಟ್ಟು. ಏನ ತಾತ ಅಜ್ಜಿ ಅಪ್ಪಯ್ಯನ ಹತ್ರ ಅಮ್ಮಯ್ಯನ ಹತ್ರ ಇರ್ಬೇಕಂತ ಆಸೆ ಮಾಡಿದ್ವಿ, ಇವ್ರಿಗೆಲ್ಲ ತಪ್ಪ? ನಾನೇನ್ ಚೆನ್ನಾಗಿ ಓದಲ್ವಾ ಮನೆಗಿಂದ ಹೋದ್ರೆ? ನನ್ಗವೆಲ್ಲ ಗೊತ್ತಿಲ್ಲ, ನಾನು ಯಾರಿಗೂ ಮಾತಾಡ್ಸಲ್ಲ. ಟೂ ಅಂದ್ರೆ ಟೂ, ಎಲ್ಲಾರ ಮೇಲೂ ನಾನು ಟೂ ಬಿಟ್ಟಿದ್ದೀನಿ. ನಾನು ಯಾರಿಗೂ ಮಾತಾಡ್ಸಲ್ಲ ಕಣಜಿ, ಅಷ್ಟ ಕಣಜಿ, ನಿನಗೂ ಮಾತಾಡ್ಸಲ್ಲ ಕಣಜಿ. ಅಣ್ಣ ಹಿಂಗ ಆಟ ಮಾಡ್ತಾರೇನಪ್ಪ? ಎದಳಪ್ಪ, ಜ್ವರ ಬಂದತ್ತು, ಎದಳು, ಜಾಸ್ತಿ ತಲೆನೋವು ಬಂದ್ಬಿಡುತ್ತೆ. ಅದ್ ಯಾಕೆ ಬೆಳಿಗ್ಗೆಯಿಂದ ಮಕ ಊದಿಸ್ಕೊಂಡಲ್ಲೇ ಶುರು ಮಾಡ್ಕೊಂಡೆ ಕಣಪ್ಪ ನೀನು. ಹಿಂಗೆ ಮಕ ಊದಿಸ್ಕೊಂಡು ಹಿಂಗ್ ಕುತ್ಕೊಂಡ್ಬಿಟ್ರೆ ಜ್ವರ ಜಾಸ್ತಿ ಆಗುತ್ ಕಣಪ್ಪ. ಎದಳಪ್ಪ, ಮ್ಯಾಕೆ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಎದಳು ಮಾತ್ರ ನುಂಗ್ಬೇಕು, ಎದಳು. ಇವ್ನು ರಂಗಪ್ಪ ಏನು ಮಂತ ವಿಧಾನ ಎಲ್ಲಾರ ತೋಟದತ್ರ ಏನಾರ ಹೋಗಿದಾನೋ ಏನಪ್ಪ ಅತ್ಲಾಗಿ? ಎಷ್ಟಂತ ಹುಡ್ಕದ್ ಇವನಿಗೆ? ಮಂತಾವ್ ಬಂದ್ರೆ ತೋಟದತ್ರ ಹೋಗಿರ್ತಾನೆ, ತೋಟದತ್ರ ಬಂದು ಹೋದ್ರೆ ಹುಡ್ಕೊಂಡು ಇಲ್ಲಿ ಮಂತಾವಿರ್ತಾನೆ. ಇಲ್ಲ ಅಂದ್ರೆ 2 ತಾವಿಲ್ಲ ಅಂದ್ರೆ ಅಂಗಡಿ ಮಂತಾವ್ಲೋ ತಿಪ್ಟೂರ್ಗೆ ಎಲ್ಲಾರ ಹೋಗಿರ್ತಾನೆ. ಎಲ್ಲ ನೆನ್ನೆ ಬಂದು ಹೇಳಿದೀನಿ, ಇವನಿಗೆ ಹುಡ್ಕೋದು ಒಳ್ಳೆ ದೊಡ್ಡ ವಿಷಯ ಆಗೋಯ್ತಲ್ಲ ನನ್ಗೆ. ಏನ್ ಮಾಡೋದಪ್ಪ ಇವನಿಗೆ? ನೆನ್ನೆ ಬಂದ್ಬಿಟ್ಟು ಹೇಳೋಗಿದ್ದೀನಿ. ನೆನ್ನೆ ಬಂದಾಗ್ಲೂ ಮಂತಾವ್ ಸಿಗ್ಲಿಲ್ಲ, ಏನಿಲ್ಲ. ಏನಪ್ಪ ಮಾಡೋದು? ಅವಜ್ಜಿಗೆ ಹೋಗಿದ್ದೀನಿ, ಹಸು ಹುಷಾರಿಲ್ಲ ಕಣಮ್ಮ, ಕೆಸ್ಲು ಬಾವ್ ಆಗಂಗ ಆಗೈತೆ, ಯಾಕ ಮೇವು ತಿನ್ನಿಲ್ಲ ಏನಿಲ್ಲ, ಯಾಕ ಸುಸ್ತಾಗಂಗ ಆಗೈತೆ. ಬಂದ್ಬಿಟ್ಟು ಒಂದ್ ಸ್ವಲ್ಪ ಅವನು ನನಗೆ ಅನುಭವ ಕಡಿಮೆ. ಆ ರಂಗಪ್ಪಂಗೆ ಹೇಳಮ್ಮ ಒಂದ್ರಿಟ್ಟು ಹುಡ್ಕೊಂಬಂದಿದ್ದ, ಹೋಗಿ ಹಸ ನೋಡ್ಕೊಂಡ್ ಬರ್ಬೇಕಂತೆ, ಶಂಕರಾಚಾರ್ಯ ಅಂತ ಹೋಗ್ಬೇಕಂತೆ ಅಂತ ಹೇಳೋಗಿದ್ದೀನಿ. ಆ ಅಜ್ಜಿ ಏನು ಹೇಳ್ತೋ, ಆ ಅಜ್ಜಿನೂ ಏನು ಮರ್ತು ಸುಮ್ಮನೆ ಆಯ್ತು ಏನ.
ಹೋಗತ್ಲಾಗಿ ಏನ್ ಇವಾಗ್ಲೂ ಇದಾನೋ ಏನೆಲ್ಲ ಎತ್ಲಾಗಾರ ಹೋಗಿದಾನೋ ಏನಪ್ಪ. ಅದಕ್ಕೆ ಬೆಳ್ಬೆಳ್ಗೆನೆ ಅತ್ಲಾಗ ಹುಡ್ಕೊಂಡ್ ಬಂದ್ಬಿಟ್ಟೆ ಅತ್ಲಾಗಿ. ಹಾ ನಾನು ಸುಮ್ಕೆ ಅತ್ಲಾಗಿ ಡಾಕ್ಟರ್ ನಂಬರ್ ಇಟ್ಕೊಂಡು ಡಾಕ್ಟರ್ಗಾರ ಫೋನ್ ಮಾಡ್ತೀನಿ. ಇವ್ನಿಗೆ ನೆಚ್ಕೊಂಡ್ರೆ ಆಗಲ್ಲ ಅತ್ಲಾಗಿ. ಅಂದ್ರೆ ಇವನೊಂದ್ ಸ್ವಲ್ಪ ಅದು ನಾಟಿ ಔಷಧಿ ಏನೇನೋ ಆಗ್ತಾನೆ. ಕೆಸ್ಲು ಬಾವ್ ಆದ್ರೆ ಊರಲ್ಲೆಲ್ಲ ನಮ್ಮ ಊರದ ಹಸಗಳಿಗೆಲ್ಲ ಜಾಸ್ತಿ ಇವನೇ ಕೆಸ್ಲು ಬಾವ್ ಏನಾರು ಆಯ್ತು ಅಂದ್ರೆ ಅದೆಂತದ ನಾಟಿ ಔಷಧಿ ಕೊಡ್ತಾನೆ. ಬಲು ಚೆನ್ನಾಗಿ ವಾಸಿ ಆಗುತ್ತೆ. ನಾನು ಅದಕ್ಕೋಸ್ಕರ ಅತ್ಲಾಗಿ ನಾಟಿ ಔಷಧಿ ಕೊಡ್ತಾನಲ್ಲ ನಮ್ ರಂಗಪ್ಪ ಅನ್ಕೊಂಡು ಊರವರೆಲ್ಲ ಹೇಳಿರುವಂಗಂತ. ನಿಮ್ ರಂಗಪ್ಪಂಗನೆ ಹೇಳಪ್ಪ ನಾಟಿ ಔಷಧಿ ಬಲು ಚೆನ್ನಾಗಿ ಕೊಡ್ತಾನೆ, ಕಡಿಮೆ ಆಗ್ಬಿಡುತ್ತೆ, ಎಂತ ಕೆಸ್ಲು ಬಾವ್ ಇದ್ರೂ ಕಡಿಮೆ ಆಗುತ್ತೆ ಅಂತ ಹೇಳದಾಗ ಅತ್ಲಾಗಿ ನಾನು ಅತ್ಲಾಗಿ ಸುಮ್ನೆ ಇದು ಮಾಡಿರೆ ಇವ್ನು ನೋಡಿರೆ ಇವನು ಆಸಾಮಿ ಕೈಗೆ ಸಿಗಲ್ವಲ್ಲಪ್ಪ ಇವನು. ಏನಪ್ಪ ಮಾಡೋದು ಹಿಂಗಾದ್ರೆ ಇವನಿಗೆ. ಲೇ ರಂಗಪ್ಪ, ರಂಗಪ್ಪ, ಲೇ ರಂಗಪ್ಪ, ಇಲ್ಲ ಏನ್ ಮಾಡ್ತಿದ್ಯೋ? ಬಾರ ಇಲ್ಲಿ. ಅಪ್ಪ ಎಷ್ಟು ಸಲ ಕೂಕೊಂಡ್ರದು ಏನ್ ಆಚೆ ಕಡೆ ಯಾರು ಹೊರಡಂಗ್ ಕಾಣದೇ ಇಲ್ಲವು. ಏನ್ ಮಾಡ್ತಿರ್ಬೇಕಪ್ಪ ಒಳಿಕ್ ಇವ್ರು? ಅಪ್ಪ ಇದು ಎಷ್ಟು ಸಲ ಕೂಕೊಂಡ್ರು ಏನ್ ಆಚೆ ಕಡೆ ಬರಂಗ್ ಕಾಣೆ ಇವ್ರು. ಹೋಗತ್ಲಾಗಿ. ಅಲ್ಲ ಬೆಳಗ್ಗೆ ಶಂಕರಾಜ ಹುಡ್ಕೊಂಡ್ ಬಂದ್ಬಿಟ್ಟೈತೆ ಮಂತಾವು. ಶಂಕರಾಜು ಇದಾಕದು ಬೆಳಗ್ಗೆ ಬಂದಿದೀವ ಮಂತಾವು, ಯಾಕೆ ಏನ್ ಸಮಾಚಾರ? ಯಾರಿಗೆ ಹುಡ್ಕೊಂಡ್ ಬಂದೆ? ಇದು ಒಳ್ಳೆ ಸರಿ ಆಗೋಯ್ತು ಕಣಮ್ಮ. ಅಲ್ ಕಣಮ್ಮ, ಆ ರಂಗಪ್ಪಂಗ್ ಹುಡ್ಕೊಂಬಂದೆ ಕಣಮ್ಮ. ಯಾಕೆ ನೀನ್ ಹೇಳಿಲ್ವಾ ರಂಗಪ್ಪಂಗೆ? ನಿನ್ನೆ ಏನಂದ್ರು ಹುಡ್ಕೊಂಬಂದಿದ್ದೀನಿ ಮಂತಾವ, ಹಸುಗ್ ಹುಷಾರಿಲ್ಲ ಕಣಮ್ಮ, ಕೆಸ್ಲು ಬಾಬಾ ಆಗೈತೆ, ರಂಗಪ್ಪಂಗ್ ಒಂದ್ ಮಾತು ಹೇಳು ಅಂತ ಹೇಳಿಲ್ವಾ ನಿನ್ಗೆ? ನೀನ್ ಹೇಳ್ದೆ ನಮ್ಮ ರಂಗಪ್ಪಂಗೆ. ನಿನ್ನೆ ಬಾರಪ್ಪ ಸಂಜೆ ಅಷ್ಟೊತ್ತಿಗೆ ಕಳ್ಸಮ್ಮ ಬೇಗ ಅಂತ ಹೇಳಿ ಹೋಗಿದ್ದೀನಿ. ಅವ್ನು ನನ್ ಕೈಗೆ ಸಿಗ್ಲಿಲ್ಲ, ಏನಿಲ್ಲ. ನಿನ್ಗೆ ಹೇಳೋಗಿದ್ದೀನಿ, ನೀನ್ ಹೇಳ್ದ ಹೇಳಿಲ್ವಾ? ಬಂದೇ ಇಲ್ಲ ಕಣ್ ನೋಡಮ್ಮ. ಅದು ಕೆಸ್ಲು ಬಾಬು ಇನ್ನೂ ಜಾಸ್ತಿ ಆಗ್ತೈತ ಏನ, ತಿರ್ಗಾ ಬೇರೆ ಯಾಕ ಗಂಟಂಗ್ ಬೇರೆ ಆಗ್ತೈತೆ. ಅದು ಹಾಲ್ ಸರಿಯಾಗಿ ಕೊಡ್ತಿಲ್ಲ, ಏನಿಲ್ಲ. ಏನಾಗ ಮೊಸರು ಬರಂಗ್ ಬರ್ತೈತೆ ಹಾಲೆಲ್ಲ. ಸುಮ್ಕೆ ಡಾಕ್ಟರ್ ನಂಬರ್ ಇಸ್ಕೊಂಡ್ ಹೋಗ್ಬಿಟ್ರು ಡಾಕ್ಟರ್ಗಾರ ಫೋನ್ ಮಾಡ್ತೀವಿ, ಕರೀಲಿ ರಂಗಪ್ಪಂಗೆ. ಅವನೇನ್ ಬರತ್ ಕಾಣೆ ಅತ್ಲಾಗಿ. ಬೇರೆಯವ್ರದಕ್ಕಾದ್ರೆ ಅಂದ್ರೆ ಒಂದೇ ಕಾಲಲ್ಲಿ ನೆಕ್ಕೊಂಡು ಹೋಗ್ತಾನೆ, ನೆಗ್ದಾಡ್ಕೊಂಡು. ನಮ್ಮವ್ರದಕ್ಕೆಲ್ಲ ಬಡವ್ರದಕ್ಕೆಲ್ಲ ಬರೋಲ್ಲ ಕಣಮ್ಮ ನಿಮ್ ಗಂಡು. ಏನ್ ಮಾಡೋಣ? ಸುಮ್ಕಿರ ಜೋತ್ಲಾಗಿ, ನಾನು ಹೇಳದೆ ಮರ್ತ್ ಬಿಟ್ಟೆ ಕಣಜೋ. ಅಯ್ಯ 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 ಎಂತ ಕೆಲ್ಸ ಆಗೋಯ್ತು ನೋಡು. ನಮ್ಮ ಅಪ್ಪ ಪಾಪ ಬರ್ದಂಗೆ ನಿರ್ತಿರಲ್ಲ, ಸುಮ್ಕಿರು ಅದ್ಯಾಕೆ ಹಿಂಗ್ ಕೋಪ ಮಾಡ್ಕೊಳ್ತೀಯ? ನಾನು ನಮ್ಮ ಅಪ್ಪಂಗೆ ಹೇಳದೆ ಮರ್ತೋಗ್ಬಿಟ್ಟೆ ಕಣಜ. ನನಗೂ ಅದು ಇದು ಕೆಲ್ಸ, ನಮ್ಮ ಹುಡುಗಂಗ್ ಬೇರೆ ಹುಷಾರಿರಲ್ಲ ನೋಡು. ನಿನ್ನೆ ಬೇರೆ ಈ ಶುಂಠಿಗೆ ಕಳೆ ಕೀಳೋರು ಬೇರೆ ಜನ ಬೇರೆ ಬಂದಿದ್ರು ನೋಡು. ಹಂಗಾಗಿ ನನಗೂ ಪುರ್ಸೊತ್ತಾಗ್ಲಿಲ್ಲ. ನೀನ್ ಹೇಳೋದೆ ಮಾತ್ರ ಹೇಳೋಗಿದ್ದು, ನಾನು ಇನ್ನೇನ್ ನಮ್ಮ ಅಜ್ಜಂಗೆ ಹೇಳೋಣ ಅನ್ಕೊಂಡು ಅದು ಇದು ಕೆಲ್ಸ ಅನ್ಕೊಂಡು ನಾನು ಮರ್ತೇ ಬಿಟ್ಟೆ ಕಣಜೋ. ಎಂತ ಕೆಲ್ಸ ಆಗೋಯ್ತು. ಇವಾಗ ಹೇಳ್ತೀನಿ ಕಡಿ, ಬರ್ತಾರ ಕಣ್ ನಡಿ, ಹಂಗಾರೆ ಹೇಳ್ ಕಳಿಸ್ತೀನಿ ನಾನೇ. ಅದೇನಮ್ಮ, ಅಲ್ಲ ಕಣಮ್ಮ, ಎಂತ ಕೆಲ್ಸ ಮಾಡಿ ಅಮ್ಮ ನೀನು. ನಾನು ಹಸುಗ್ ಹುಷಾರಿಲ್ಲ, ಹೆಂಗ ರಂಗಪ್ಪಂಗ್ ತೋರ್ಸನ, ಇವನು ನಾಟಿ ಔಷಧಿ ಏನಾರ ಕೊಡ್ತಾನೆ ಕೆಸ್ಲು ಬಾಬಾಗಂತ ನಾನು ನಿನಗ್ ಬಂದ್ ಹೇಳೋದ್ರೆ ನೀನು ಹಿಂಗೆ ನಮ್ಮ ಉದಾಸೀನ ಮಾಡೋದು. ಪರವಾಗಿಲ್ಲ ಕಣ್ ಬಿಡು ನೀನು. ಇಂಥ ಕೆಲಸ ಮಾಡೋಕ್ ನೀನೇ ಬೇಕಿತ್ತ? ಈಗ ಬಿಡಮ್ಮ, ನೀನ್ ಏನಾರ ಮಾಡ್ಕ, ನೀನೇನ್ ಕರ್ದು ಹೇಳ್ಬೇಡ, ನಾನೇ ಕರ್ದು ಹೇಳ್ತೀನಿ. ಆ ರಂಗಪ್ಪನ್ ಕರಿಯವ ಮೊದ್ಲು. ಇದಾನ ಎತ್ಲಾಗಾರ ಹೋಗಿಗೆ ನಾನು ಮಂತವ, ಮತ್ತೆ ಮಂತವ್ ಇದಂತಾನೆ. ಇಲ್ ಕಣಜೋ, ಒಳಗಡೆ ಕಿದಾರ್ ಸುಮ್ನಿರು. ಬೇಜಾರ್ ಮಾಡ್ಕೋಬೇಡ. ನಾನು ಕೆಲ್ಸದಲ್ಲ ಅದು ಇದು ನನಗೂ ಒಂಥರ ಜ್ಞಾನ, ನಾನು ಮರ್ತೆ ಬಿಟ್ಟೆ ಕಣಜ, ಬೇಜಾರ್ ಮಾಡ್ಕೋಬೇಡ. ಏನ್ ಮಾಡೋದು ಹೇಳು? ಹಳಾದ್ ವಯಸ್ಸು ಬೇರೆ ಆಯ್ತು, ಎಲ್ಲಾ ಮರ್ತೋಗ್ಬಿಡ್ತೀನಿ. ನಾನು ಹೇಳ್ಬೇಕಂತಾನೆ ಇದ್ದೆ, ಯಾವ್ದೋ ಒಂದು ಮಾತಿಗೆ ನೆನಪು ಮಾಡ್ಕೊಂಡೆ ಹಂಗಾದ್ರು ಹೇಳೋಣಂತ. ಅಷ್ಟ್ರಲ್ಲಿ ಈ ನಮ್ಮ ಹುಡುಗನ್ ಬೇರೆ ಹುಷಾರಿರಲ್ಲ ನೋಡು, ಅದು ಇದು ಅರ್ಧ ಅವನ್ ಬೇರೆ ಮಾತಾಡ್ಸಕ್ ನಿನ್ಕೊಂಡ್ಬಿಟ್ಟ. ಹಂಗಾಗಿ ನನಗೂ ಅತ್ಲಾಗಿ ಆ ಕಡೆ ಈ ಕಡೆ ಗಮನ ಹೋಗ್ಬಿಡ್ತು, ನಾನು ಮರ್ತೆ ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಹೇಳ್ದಂಗೆ ನಿರ್ತೀನಿ. ನಿನಗ್ ಗೊತ್ತಿಲ್ವಾ ನಮ್ ಬಗ್ಗೆ ಗೊತ್ತಿದ್ರು ನೀನು ಹಿಂಗೆ ಕೋಪ ಮಾಡ್ಕೊಂತೀಯಲ್ಲ, ಲೆಕ್ಕ ಹಾಕು. ಏನು ಬೇಜಾರ್ ಮಾಡ್ಕೋಬೇಡ, ತಡಿಯಪ್ಪ ಅತ್ಲಾಗ ಕರಿತೀನಿ. ಅದೇನ್ ಕೇಳ್ಕೊಂಡು ಕರ್ಕೊಂಡು ಹೋಗುವಂತೆ ನೀನೇ ಅತ್ಲಾಗಿ. ಏನಜ್ಜ? ಪಾಪ ಸುನಿಲ, ನಿಮ್ ಅಜ್ಜನ್ ಕರಿಯ ಇಲ್ಲಿ. ಆ ಶಂಕರಾಜ ಕೇಳ್ಕೊಂಡ್ ಬಂದೈತೆ. ಕರಿ ಬೇಗ, ಇಲ್ಲಿ ಆಚೆ ಕಡೆ ನಿಂತೈತೆ, ನಾ ಮಾತಾಡ್ಬೇಕಂತೆ. ಕರಿಲ್ಲ ಪಾಪ ಬೇಗ. ನಮ್ ಶಂಕರಪ್ಪ ಎದ್ದಡ್ಕೆಲ್ಲ ಮಂತ ಹುಡ್ಕೊಂಡ್ ಬಂದ್ಬಿಟ್ಟಿದಾನಲ್ಲಪ್ಪ. ಏನಲ್ಲ ಶಂಕರಪ್ಪ, ಏನ್ ಸಮಾಚಾರ? ಅಬ್ಬಬ್ಬಬ್ಬ, ಏನಪ್ಪ ಇವತ್ತು ಎದ್ದಡ್ಕೆಲ್ಲ ನಮ್ಮ ಮಂತಾವ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಏನಂತ ಗೊತ್ತಾಗ್ತಿಲ್ವಲ್ಲ. ಏನು ಕೆಲ್ಸ ಇಲ್ದಂಗ ನೀನು ಎಷ್ಟು ಸುಲಭವಾಗಿ ನೀನು ಮಂತಾವೆಲ್ಲ ಬರೋನ್ ಪುಣ್ಯಾತ್ಮನೇ ಅಲ್ಲ. ಹೇಳು, ಏನ್ ಕೆಲ್ಸ ಆಗ್ಬೇಕಿತ್ತಪ್ಪ ನನ್ನಿಂದು? ಅಂತ ಕೆಲ್ಸ ಏನಾಗ್ಬೇಕಿತ್ತ ಶಂಕರಪ್ಪ? ಲೇ ರಂಗಪ್ಪ, ಎಷ್ಟಂತಾನು ಹುಡ್ಕೋದು ನಿನ್ಗೆ? ಅಲ್ಲೇ 2-3 ದಿವಸ ಆಯ್ತಲ್ಲ ನಿನ್ ಮಕ ನೋಡಿ, ಎಲ್ಲೋಗಿದಲ್ಲ, ಕಾಣ್ತಾನೆ ಇರಿಲ್ಲ. ಎಲ್ಲೆಲ್ಲಂತ ಹುಡ್ಕೋದು? ಮಂತ ಹುಡ್ಕೊಂಬಂದ್ರೆ ತೋಟದ ಹತ್ರ ಹೋಗಿರ್ತಾರಂತಾರೆ, ತೋಟದ ಹತ್ರ ಹೋಗಿದ್ರೆ ಮಂತ ಹೋಯ್ತೆ ಅಂತ ಹೇಳ್ತಾರೆ. ಹೋಗಪ್ಪ ಅತ್ಲಾಗಿ. ನನ್ಗೂ ನೀನು ಹುಡುಕಿ ಸಾಕಾಗಂಗ ಆಗೋಯ್ತು ಕಣವು. ಏನು ಬೇಕು ಅಂತ ಏನಾರು ನಾಟಕ ಇಟ್ಕ ಮಾಡ್ತಿದ್ರೆ ಏನು ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಗಂಡ ಹೆಂಡತಿ ಇಬ್ರಾಳು ನೀನು. ಎಲ್ಲೋದ್ರು ಸಿಗಲ್ವಲ್ಲ ಮಾರಾಯ, ನೀನು ಲೆಕ್ಕ ಹಾಕು.
ಎಲೆ ಎಲೆ ಶಂಕರಪ್ಪ, ಇದ್ಯಾಕಲ್ಲ ಹಿಂಗೆಲ್ಲ ಮಾತಾಡ್ತೀಯ? ಆ ನಿನ್ನಿಂದ ಕದ್ದುಳ್ಕಣ ಅಂತದ್ ಏನಾಯ್ತ ನನ್ಗೆ? ಆ ಅಂತದು ಬುದ್ಧಿ ನನ್ನ ಹತ್ರ ಇಲ್ಲ ಕಣಲ್ಲ. ಆಹಾ ನೋಡ್ದೇನೋ ನೀನು ಮಾತಾಡೋದು ಹೆಂಗ್ ಮಾತಾಡ್ತೀಯ ಅಂತೋ. ಕದ್ದುಳ್ಕಣ್ತಾನಂತೆ ನಾನು, ಗಂಡ ಹೆಂಡತಿ ಇಬ್ರಾಳು ನಾಟಕ ಮಾಡ್ತಿದ್ದೀರಂತೆ. ಇವ್ನ್ ತೋಟದ ಹತ್ರ ಹೋದ್ರೆ ನಾನು ಹೊಲ್ದ ಹತ್ರ ಇರ್ತೀನಂತೆ, ಮಂತಾವ್ ಇರ್ತೀನಂತೆ, ಹಂಗೆಲ್ಲ ನಾಟಕ ಮಾಡ್ತಿದ್ಯಲ್ಲ. ಸುಮ್ಕಿರಲಿ. ನಾನೆಲ್ಲ ಹೋಗಿದ್ದೀನಿ, ನೀನೇ 2-3 ದಿವಸದಿಂದ ನನ್ ಕಣ್ಣಿಗೆ ಸಿಕ್ಕಿಲ್ಲ, ಎಲ್ಲೂ ಕೈಗೆ ಸಿಕ್ಕಿಲ್ಲ ಅಂತದ್ರಲ್ಲಿ ನೀನೇ ನನ್ಗೆ ದಬಾಸ್ತಿದ್ಯಲ್ಲ. ಸರಿ ಆಯ್ತು, ಇವಾಗ ಬೇಜಾರ್ ಮಾಡ್ಕೋಬೇಡ. ಮಕ ಯಾಕೆ ಒಂಥರ ಮಾಡ್ಕೊಂಡಿದ್ಯಾ? ಯಾಕಲ್ಲ ಶಂಕರಪ್ಪ, ಯಾಕೆ ಏನಾಯ್ತು ಹೇಳು? ಏನಾರ ಬೇಕಿತ್ತೇನ್ಲ? ಯಾಕೆ ಹೇಳು ಶಂಕರಪ್ಪ? ಏನ್ ಇಲ್ಕಣ್ ಬಾರ್ಲಾ ಅತ್ಲಾಗಿ. ನಂದು ಒಂಥರ ಹಣೆ ಬಾರ ಆಗ್ಬಿಟ್ಟೈತ್ ಅತ್ಲಾಗಿ. ಅಲ್ಲ ಕಣಲ್ಲ, ಹಸ ಹಾಲು ಕೊಡ್ತಿತ್ತು ನೋಡು ಬಿಗ್ಗಾಗಿ, ಒಂದ್ 7-8 ಲೀಟ್ರ್ ಹಾಲು ಕೊಡ್ತಿತ್ತಲ್ಲ ಎಚ್ ಎಫ್ ಹಸ. ಅದಕ್ಕೆ ಕೆಸ್ಲು ಬಾಬ್ ಆಗ್ಬಿಟ್ಟೈತ್ ಕಣವು. ನಿನ್ನೆ ಸಂಜೆ ಕಡೆಯಿಂದ ಒಂದ್ ಚೂರು ಆಗಿತ್ತು. ನಾನು ಅಷ್ಟ್ರಲ್ಲೇ ನಮ್ಮ ಹೆಂಗಸ್ರಿದ್ದದ್ದು ಹೇಳ್ತು ನಮ್ಮ ಅಜ್ಜಿ. ಹೋಗ್ಬಿಟ್ಟು ರಂಗಜ್ಜಿ ಕರ್ಕೊಂಬ ಬೊಡಗಿಲ್ಲಿ, ರಂಗಜ್ಜಿಗೆ ಅಂದ್ರೆ ಗೊತ್ತಾಗುತ್ತೆ, ಏನು ಡಾಕ್ಟರ್ ಕರ್ಸೋನ ಇಲ್ಲ ನಾಟಿ ಔಷಧಿಲಿ ಸರಿ ಆಗುತ್ತೆ ಅಂತ ಕೇಳೋಣ. ರಂಗಜ್ಜಿಗಂದ್ರೆ 5-6 ಹಸ ಸಾಕಿ ಮೊದ್ಲಿಂದಾನು ರೂಢಿ ಐತೆ, ಒಂದ್ 25-30 ವರ್ಷದಿಂದ ಅವ್ರಿಗೆ ಅನುಭವ ಐತೆ. ಹೋಗಿ ಕರ್ಕೊಂಬ ಅಂತ ಹೇಳ್ತು. ನಾನು ನೋಡೋಣ ಕರ್ಕೊಂಬರೋದಂತ ಬಂದೆ. ರೋಡ್ ಮಧ್ಯಕ್ಕೆಲ್ಲ ಎಲ್ಲಾರು ಹಂಗಂತಾನೆ ಹೇಳಿರು. ಕೆಸ್ಲು ಭಾವ ಆಗಿರೋದಕ್ಕೆ ನಮ್ಮ ರಂಗಜ್ಜ ನಾಟಿ ಔಷಧಿ ಕೊಡ್ತಾನೆ, ಬಲು ಚೆನ್ನಾಗಿ ಕೊಡ್ತಾರೆ, ಹೋಗು ಮೊದ್ಲು ಕರ್ಕೊಂಬ ಇಲ್ಲಿ, ರಂಗಜ್ಜನೆ ಕೊಡುತ್ತೆ, ನೀನ್ ಯಾಕೆ ಅದು ಇದು ಅಯ್ಯೋ ಅಂತಿದ್ಯಾ, ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿರು. ನಾನು ನಿನ್ನೆ ಬಂದಿದ್ದೆ ಕಣಪ್ಪ. ಬಂದಾಗ ನೀನು ಬೇರೆ ಅಲ್ಲಿ ಶುಂಠಿ ಗಿಡಕ್ಕೆ ಬೇರೆ ಕೂಲಿಯರು ಕರ್ಕೊಂಡ್ಬಿಟ್ಟು ಕಳೆ ಎಲ್ಲ ಕೀಳಿಸ್ತಿದ್ದಂತಲ್ಲ, ಹಂಗಾಗಿ ನೀನೇನ್ ಪುರ್ಸೊತ್ತಾಗೇನ್ ಸಿಗ್ಲಿಲ್ಲ. ನೀನೇನ್ ಪುರ್ಸೊತ್ತಾಗ ಸಿಗ್ಲಿಲ್ವಲ್ಲ, ನಾನು ಅದು ಕತ್ಲಾಗಿ ಅವಜ್ಜಿಗೆ ಹೇಳುವಾಗಿದ್ದೆ ಗೌರಮ್ಮಂಗೆ. ಇಲ್ಲ ಕಣಜ್ಜಿ ಹೇಳ್ತೀನಿ ಕಣ್, ಹೋಗು ಸಂಜೆ ಕಡೆಯಿಂದ ಕಳಿಸ್ತೀನಿ, ಪುರ್ಸೊತ್ ಮಾಡ್ಕೊಂಡ್ ಬರ್ತಾರೆ ಅಂತ ಅವಜ್ಜಿ ಹೇಳಿದ್ರು. ಅವಜ್ಜಿನೂ ಮರ್ತೋಗ್ಬಿಟ್ಟೈತೆ. ಅಲ್ಲೇ ಬೆಳಿಗ್ಗೆ ಎದ್ದಡ್ಕೆಲೆಂದು ನೋಡಿದ್ರೆ ಇನ್ನೂ ಜಾಸ್ತಿನೇ ಆಗೈತಿ, ನಾ ಕಡಿಮೆ ಆಗಿಲ್ ಕಣೋ. ರಂಗಪ್ಪ, ನನ್ಗೆ ತಲೆನೋವು ಶುರು ಆಗ್ಬಿಟ್ಟೈತೆ. ಹಾಲು ಕರಿಯಕ್ ಹೋದ್ರೆ ಹಾಲೆಲ್ಲ ಮೊಸರು ಆಗಂಗ ಆಗ್ಬಿಟ್ಟೈತೆ ಕಣಲಿ. ಎಲ್ಲಾ ಹಾಲ್ಗಳು ಕರೆದು ಎಲ್ಲಾರು ಹೇಳ್ತಿದ್ರು ಹಾಲು ಮಾತ್ರ ಬಿಡಕ್ ಹೋಗ್ಬೇಡ, ಅದೆಂತದ ಇನ್ಸ್ಪೆಕ್ಷನ್ ಏನೋ ಆಗ್ಬಿಡುತ್ತಂತೆ. ಅದಕ್ಕೆ ಎಲ್ಲಾ ಹಾಲು ಕರೆದು ಸುಮ್ಕೆ ಉಯ್ತಿದ್ದೀನಿ ಕಣಪ್ಪ. ಒಟ್ಟೂರ್ದಂಗ್ ಹೋಗ್ತೈತ್ ಕಣಲೇ. ರಂಗಪ್ಪ, ಬಾರ ಅದೇನ್ ನೋಡ್ ಬಾರ ಮೊದ್ಲು, ಏನ್ ಡಾಕ್ಟರ್ಗೆ ಫೋನ್ ಮಾಡೋಣ, ಇಲ್ಲ ನಾಟಿ ಔಷಧಿಲೆ ವಾಸಿ ಆಗುತ್ತೇನ್ ಬಾರ ನೋಡು. ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟೈತ್ ಕಣ ಬಾರ, ನಂದು ಒಂಥರ ಕರ್ಮ ಆಗ್ಬಿಟ್ಟೈತ್ ಅತ್ಲಾಗಿ. ಏನ್ ಹಣೆ ಬಾರ ಈಗೇನ. ಹೋಗತ್ಲಾಗಿ ನನಗ್ ಗೊತ್ತಿತ್ ಕಣ್ಲ, ನೀನ್ ಏನಾರ ಒಂದ್ ಎಡವಟ್ ಮಾಡ್ಕೊಳ್ತಿ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ ಕಣ ಶಂಕರಪ್ಪ. ಯಾಕಂದ್ರೆ ನಿನಗೆ ನಿಮ್ ಹಸ ನೋಡಕ್ಕೆ ಅಲ್ಲಿ ನಿಮ್ ಅಂತ ಬಂದಾಗ ನಾನು ನಿಮ್ಮ ಹಸ ಕಟ್ಟಾಕಿತ್ತಿದ್ರಲ್ಲ, ಅಲ್ಲಿ ನೋಡೇ ನಾನು ಹೇಳ್ತಿದ್ದೆ. ಅಲ್ಲೆಲ್ಲ ಆ ಗಂಜ ಎಲ್ಲ ಅಲ್ಲೇನೇ ಉಯ್ಕಣುತ್ತೆ, ಅಲ್ಲೇ ನೀರ್ ನಿಂತ್ಕಣುತ್ತೆ, ಗಂಜಲ ನೀರೆಲ್ಲ ಅಲ್ಲೇ ನಿಂತ್ಕಣುತ್ತೆ. ಎಲ್ಲಾದ್ರೂ ಇನ್ಸ್ಪೆಕ್ಷನ್ ಆಗೋದ್ ಕಣ್ಲ, ನೋಣಗಳು ಅವು ಇವು ಎಲ್ಲಾದ್ರೂ ಇಲ್ಲೇ ಮುತ್ಕೊಂಡಿರ್ತವೆ. ನಿನ್ ಕೆಸ್ಲು ಬಾಬ್ ಆಗ್ಲಿಲ್ಲ ಅಂದ್ರೆ ಕೇಳು ಅಂತ ನಿನಗೆ ಒಂದು 10 ದಿವಸ ಹೇಳಿದೀನಿ. ನಿನ್ಗೆ ಬಂದಾಗೆಲ್ಲ ಹೇಳೋಗ್ತಿದ್ದೆ ತಾನೇ ನಾನು. ಏನು ಆಗಲ್ ಕಣ್, ಸುಮ್ನಿರ. ನಮ್ಮ ಹಸಗ್ ರೂಢಿ ಆಗೈತೆ, ಅದಾಗೈತೆ ಇದಾಗೈತೆ ಅಂತ ದಬಾಸ್ತಿದ್ದೆ ನೀನು. ಯಾವತ್ತೂ ಹಸ್ಗಳ್ನ ಕಟ್ಟಾಕ್ತಿವ್ ನೋಡು, ಯಾವತ್ತೂ ಕೂಡ ಜಾಸ್ತಿ ಕೊಚ್ಚೆ ಇರಬಾರ್ದು, ನೀರಂಗಿರ್ಬಾರ್ದು, ಏನು ಇರಬಾರ್ದು, ನೊಣಗಳೆಲ್ಲ ಹಾರಾಡ್ತಿರ್ಬಾರ್ದು. ಅದೆಂತದ ಇನ್ಸ್ಪೆಕ್ಷನ್ ಆಗಂಗ ಆಗ್ಬಿಡುತ್ತಂತೆ. ಎಲ್ಲ ನಾಟಿ ಹಸ್ಗಳು ಅಂದ್ರೆ ತಡ್ಕೊಳ್ತಾವ್ ಕಳ್ಳ ಶಂಕರಪ್ಪ. ಈ ಹಸ್ಗಳಿದಾವ್ ನೋಡು, ಮಕ್ಳು ಚಿಕ್ಕ ಎಳೆ ಮಕ್ಳುಗಳಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು. ಅವಾಗ ಮಾತ್ರ, ಇಲ್ಲ ಅಂದ್ರೆ ಕಾಯಿಲೆಗಳು ಅಂಟ್ಕೊಂಡ್ಬಿಡ್ತಾವು ಬೇಗ. ತಡ್ಕೊಳಲ್ಲ ಅವು. ನಿನಗೆ ಎಷ್ಟ್ ದಿವಸ ಹೇಳಿರು ನನ್ ಮಾತ್ ಕೇಳ್ತಿದ್ದ ನೀನು? ನೋಡಿ ಇವಾಗ ಮಕ ಒಂಥರ ಮಾಡ್ಕೊಂಡು ಇವಾಗ ಹಿಂಗೆ ಅನುಭವಿಸ್ತಿರಲ್ಲ, ಅವಾಗ್ಲೇ ನೀವು ಬುದ್ಧಿ ಕಲಿಯೋದು. ಮುಂಚಿತವಾಗಿ ಹೇಳಿದ್ರೆ ನೀವು ಬುದ್ಧಿ ಕಲಿಯಲ್ ಕಣಪ್ಪ. ಆಯ್ತು ನಡಿ ಇವಾಗ. ನನ್ಗೆ ಗೊತ್ತಿಲ್ಲ, ನಮ್ಮ ಅಜ್ಜಿ ನೆನ್ನೆ ಸಂಜೆ ಕಡೆ ನಾನು ಹೇಳಿದ್ರೆ ಅತ್ಲಾಗೆ ಅತ್ಲಾಗ್ ಬಂದ್ಬಿಟ್ಟು ಅತ್ಲಾಗೆ ಕೊಟ್ಟು ಬರ್ತಿದ್ದೆ. ಇನ್ನೇನ್ಲ ನಾಟಿ ಔಷಧಿ ಅಂದ್ರೆ ಇನ್ನೇನಿಲ್ಲ, ಅದೇ ಅದು ಲೋಳೆ ರಸ ಒಂದ್ ಸ್ವಲ್ಪ ಲೋಳೆ ರಸ ಒಂದ್ ಸ್ವಲ್ಪ ಬಿಗಿಯಾಗಿರ್ಬೇಕು, ಸ್ವಲ್ಪ ಏನು ಜಾಸ್ತಿ ತಗೊಂಡ್ಬಿಟ್ಟು ಅದು ಊತ ಬರುತ್ ನೋಡು, ಪೂರಾ ಕೆಸ್ಲಿದೆ ನೋಡು, ಆ ಕೆಸ್ಲಿಗೆ ಸರಿಯಾಗಿ ಮೆತ್ ಬಿಡ್ಬೇಕು ಚೆನ್ನಾಗಿ. ಆ ಲೋಳೆ ರಸ ತೆಗೆದ್ಬಿಟ್ಟು ಅದು ಏನೋ ಮಾಡುತ್ತೆ, ಅದು ಊತ ಆಗೋದಕ್ಕೆ ಬಿಡಲ್ಲ, ಅದು ಒಳ್ಳೆ ಬಿಗಿಯಾಗಿ ಇಟ್ಕೊಂಡ್ಬಿಡುತ್ತೆ, ಇನ್ಸ್ಪೆಕ್ಷನ್ ಆಗದಳೆ ತಡೆದ್ ಬಿಡುತ್ತೆ. ಅದಾದ್ಮೇಲೆ ಅದ್ರ ಜೊತೆ ಒಂದ್ ಸ್ವಲ್ಪ ಅಡಿಗೆ ಅರಿಶಿನ, ಒಂದ್ ಸ್ವಲ್ಪ ನಿಂಬೆ ರಸ ಇವೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಡದ್ಬಿಟ್ರೆ ನೋಡಪ್ಪ ಒಳ್ಳೆ ಚೆನ್ನಾಗಿ ಕಡಿಮೆ ಆಗ್ಬಿಡುತ್ತೆ. ಈ ಕೆಲಸ ನೆನ್ನೆ ಮಾಡಿದ್ರೆ ಆಗ್ತಿರಲ್ವೆಲ್ಲ ಶಂಕರಪ್ಪ, ನನಗೆ ಕಾಯ್ಕೊಂಡ್ ಕುಂತಿಯಲ್ಲ ನೀನು. ಎಂತ ನಿನ್ ತಲೆಯಲ್ಲಿ ಏನಾಯ್ತಂದನ ಒಂದ್ ಚೂರು ಇದ್ದಾಗ ಈ ಮೊದ್ಲೇ ಮಾಡ್ಬಿಟ್ಟಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಉತ್ತಮ ಆಗ್ಬಿಡ್ತಿತ್ತು. ನೋಡಿ ಇವಾಗ ಕಡಿಮೆನೇ ಆಗಿಲ್ಲ ಅಂತ ಹೇಳ್ತೀಯ, ಏನಪ್ಪ ಮಾಡೋದು ಇವಾಗ? ನಡಿ ಆಯ್ತು ಬರೋಣ. ಅದು ಲೋಳೆ ರಸ ಆಯ್ತಲ್ವಾ ನಿಮ್ಮಂತವ? ಆ ಗಿಡ ಹಾಕಿದ್ರಲ್ಲ ಆಯ್ತಾ ಏನೋ ನಮ್ಮಂತವಳಿಂದನೇ ಕಿತ್ಕೊಂಡು ಹೋಗೋಣ? ಇಲ್ಲ ಕಣೋ, ನಮ್ಮಂತವೆಲ್ಲ ಐತೆ, ಇಲ್ಲಿಂದಾನೇ ಕಿತ್ಕೊಂಡ್ ಬಾರಪ್ಪ ಅತ್ಲಾಗಿ. ಇನ್ನೇನ್ ಮಾಡೋಣ, ಅಲ್ಲಿ ನಮ್ಮಂತವ ಇಲ್ಲ, ಖಾಲಿ ಆಗ್ಬಿಟ್ಟೈತೆ ಬಾ. ಎಲ್ಲ ಮಾಡ್ತೀಯ ಹೇಳ ನೀನು. ನಿನ್ಗೂ ಹೇಳಿ ನನಗೂ ಸಾಕಾಗೋಯ್ತು ಕಣ. ನೀನ್ ಬುದ್ಧಿ ಕಲಿಯಲ್ಲ ಈ ಜನ್ಮಕ್ಕೆ. ನಡಿಯಪ್ಪ ಅತ್ಲಾಗಿ, ಮಕ ನೋಡ್ ಮಾಡ್ಕೊಂಡಿರೋದು ಏನು ಆಗಲ್ ಕಣ್. ನಡಿಯೋ ಕೆಸ್ಲು ಬಾವು, ಜಾಸ್ತಿ ಏನಾಗಲ್ಲ.
ನಿನ್ನೆ ಸಂಜೆ ಕಡೆಯಿಂದಾನೆ ನಾನು ಅದನ್ನ ನೀನ್ ಮಾಡಿಬಿಟ್ಟಿದ್ರೆ, ನಾನು ಹೇಳಿದ ಕೆಲಸನ ಮಾಡಿಬಿಟ್ಟಿದ್ರೆ ನೋಡಪ್ಪ ಇನ್ನೂ ಬಹಳ ಉತ್ತಮನೇ ಆಗ್ಬಿಡ್ತಿತ್ತು. ಒಂದೇ ಒಂದ್ ಚೂರುನು ಬೆಳಿಗ್ಗೆ ಅಷ್ಟೊತ್ತಿಗೆ ಪೂರ ಆರಾಮಾಗ್ಬಿಡ್ತಿತ್ತು. ಆರಾಮಾಗಿ ಸಂಜೆನೋ ನಾಳೆಯಿಂದ ಹಾಲ್ ಕರಿಬೋದಿತ್ತು ನೀನು ಆರಾಮಾಗಿ. ನೋಡಿ ಅಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯ. ಇರ್ಲಿ ಕಣ್ ನಡಿಯಪ್ಪ. ಇವಾಗ ಅವೆಲ್ಲ ಯಾವಾಗ ಏನ್ ಕೊಡ್ಬೇಕು ಅವಾಗ್ಲೇ ಆಗೋದು, ಏನೇನ್ ಆಗ್ಬೇಕು ಅವಾಗ್ಲೇ ಆಗೋದು. ನಡಿ ಇವಾಗ ಬೇಜಾರ್ ಮಾಡ್ಕೋಬೇಡ. ಟೀ ಬೇರೆ ಕುಡ್ದಿಲ್ ಕಳ್ಳ ಶಂಕರಪ್ಪ. ಟೀ ಕುಡ್ಕೊಂಡು ಹೋಗಿದ್ರೆ ಆಗ್ತಿರಲ್ವೇನ? ನಮ್ಮ ಅಜ್ಜಿ ಟೀ ಕಾಯಿಸ್ತೈತೆ, ಬಾ ಕುತ್ಕೊಂಡು ಟೀ ಕುಡ್ಕೊಂಡು ಒಂದ್ ಗಳಿಗೆ ಆಮೇಕಿಂದ ಹೋದ್ರೆ ಆಗುತ್ಕೊಂಡ್ ಬಾರ. ನೀನು ಮನ್ಕಾಯುವಾಗ ಲೇ ರಂಗಪ್ಪ, ಟೀ ಬೇಕಾದ್ರೆ ನಮ್ಮ ಮಂತಾವ್ಲಿ ಇಡಿಸ್ತೀನಿ ಕಳ್ಳ. ಬಾರ್ಲ ಮೊದ್ಲು ನೀನು ನಾಟಿ ಔಷಧಿ ಹಚ್ಚಿ ಬಾರ್ಲಲ್ಲಿ. ಟೀ ಟೀ ಅನ್ಕೊಂಡು ಅದ್ ಏನ್ ಮಾತಾಡ್ತಿದ್ಯಾ? ಬಾರಪ್ಪ ಮೊದ್ಲು ನಮ್ಮಂತಾವ್ಲಿ ಇಡಿಸ್ಕೊಡ್ತೀನಿ ಗಟ್ಟಿ ಹಾಲಿಂದಾನೆ. ಬಾರಪ್ಪ ನೀನು ಅಲ್ಲೇ ಟೀ ಕುಡಿಯುವಂತೆ. ಮೊದ್ಲು ಬಾ, ನಾಟಿ ಔಷಧಿ ಹಚ್ಚಿ ಬಾರಲ್ಲಿ. ಬೇಕಣ ಆಯ್ತು ನಡಿಯಪ್ಪ. ಮತ್ತೆ ಜಾಸ್ತಿ ಗೀಸ್ತಿ ಆದ್ರೆ ಮತ್ತೆ ಹಸ ಮೇವು ತಿನ್ನಲ್ಲ, ನೋವು ಬಂದ್ಬಿಡುತ್ತೆ. ಅದಕ್ಕೂ ಪಾಪ ಕುತ್ಕೊಳಕ್ಕೂ ಹಿಂಸೆ ಆಗ್ಬಿಡುತ್ತೆ. ಕೆಸ್ಲು ಜಾಸ್ತಿ ದೊಡ್ಡದಾಗ್ಬಿಟ್ರೆ. ನಡಿಯಪ್ಪ ಅತ್ಲಾಗ ಬರ್ತೀನಿ ಕಣದ್, ನಡಿ ಅತ್ಲಾಗಿ. ಮತ್ತೆ ಸುಮ್ಕೆನೆ ಜ್ವರ ಗಿರ ಬಂದತ್ತು, ಮತ್ತೆ ಹಸ ಪೂರಾ ವೀಕ್ ಆಗ್ಬಿಡುತ್ತೆ. ಮತ್ತೆ ಹಾಲ್ ಪೂರಾ ಕಡಿಮೆ ಆಗ್ಬಿಡುತ್ತೆ ಕಣವು. ಅದಕ್ಕೆ ಹೇಳ್ತಿರೋದು. ನಡಿಯಪ್ಪ ಅತ್ಲಾಗ ಬರ್ತೀನಿ ಕಣ್, ನಡಿಯೋ. ಇದೇ ಹಸ ಅಲ್ವಲ್ಲ ಶಂಕರಪ್ಪ? ಈಗ ನಿಂತೈತಲ್ಲ ಇದೇ ಹಸನ? ಯಾವ್ದು? ಇದೇ ಹಸ ಕಣ. ಆ ಹಸ್ಗಳು ಆ ಕಡೆ ಕಟ್ಟಾಕಿದ್ದೀನಿ, ಇದಕ್ ಮಾತ್ರ ಇಲ್ಲಿ ಕಟ್ಟಾಕಿದ್ದೀನಿ ನೋಡು. ಇದೇ ಹಸ. ಏನು ಅಂತದೇನು ಏನು ಊತ ಏನು ಬಂದಿಲ್ಲ. ನೋಡನ್ ತಡಿಯಪ್ಪ. ಹೆಂಗ ಮುಂಚಿತವಾಗ್ಲೇನೆ ಹೆಂಗ ಮಾಡೋದು ಊತ ಮಕ್ಕಳೇ ಪಾಪ. ಶಂಕರಪ್ಪ, ಏನಂದ್ರೆ ಜಾಸ್ತಿ ಆಗ್ಬಿಟ್ರೆ ನನ್ನ ಮಗಂದು ಕೆಸ್ಲು ಬಾವು ಒಳ್ಳೇದಲ್ಲ ಕಣೋ. ಊತ ಜಾಸ್ತಿ ಆಗ್ಬಿಡುತ್ತೆ ನೋಡು. ಹಸಾನು ಪಾಪ ಕಾಯಿಲೆ ಆಗ್ಬಿಡುತ್ತೆ, ತಡೀಕಾಗಲ್ಲ ಪಾಪ. ಅವು ಮೂಕ್ ಪ್ರಾಣಿ ಕಳ್ಳ ಶಂಕರಪ್ಪ. ಪಾಪ ಅವು ಏನ್ ಹೇಳ್ಕೊಂತಾವ ಹೇಳು? ನಾವಂದ್ರೆ ಮನುಷ್ಯರು, ನನಗೆ ಅಲ್ಲಿ ನೋವು ಆಗ್ತೈತೆ, ಇಲ್ಲಿ ನೋವು ಆಗ್ತೈತೆ, ಹುಷಾರಿಲ್ಲ, ವಾಂತಿ ಬರಂಗ ಆಗ್ತೈತೆ, ಜ್ವರ ಬರಂಗ ಆಗ್ತೈತೆ, ಊಟ ಸೇರ್ತಿಲ್ಲ ಅಂತ ಹೇಳ್ತೀವಿ. ಪಾಪ ಅವು ಮೂಕ್ ಪ್ರಾಣಿಗಳು ಏನ್ ಹೇಳ್ತಾವ ಹೇಳು? ನಾವೇ ಅರ್ಥ ಮಾಡ್ಕೋಬೇಕು ನಾವು. ಸಾಕ್ತಿವ್ ಅಂದ್ಮೇಲೆ ಅವಕ್ಕೆ ನಾವು ಜವಾಬ್ದಾರಿ ಕೊಡ್ಬೇಕು. ಪಾಪ ನಿನ್ ಬಗ್ಗೆ ನಾನೇನ್ ಮಾತಾಡಂಗಿಲ್ಲ. ನೀನು ನನ್ಕಿಂತ ಚೆನ್ನಾಗಿ ಹಸ್ಗಳನ್ನ ನೋಡ್ಕೊಳ್ತೀಯ, ನಿಗಾ ವಹಿಸಿ ನೋಡ್ಕೊಳ್ತೀಯ. ಆದ್ರೆ ಏನ್ ಮಾಡ್ತೀಯಪ್ಪ? ಹಿಂಗೆ ದಡ್ ಕೆಲಸ ಮಾಡ್ಕೊಂಡು ಯಾಮಾರ್ ಬಿಡ್ತೀಯ. ಗೊತ್ತಾಗಲ್ಲ ಏನಿಲ್ಲ. ನಮ್ ಜನಗಳು ಹಿಂಗೆ ಕಂಡ ಈ ಹಸ್ಗಳು ಸಾಕ್ತಿವಂತ ಸಾಕ್ತಾರೆ. ಅವ್ರಿಗೆ ಯಾವ ಟೈಮಲ್ಲಿ ಏನ್ ಮೇವ್ ಹಾಕ್ಬೇಕು, ಹೆಂಗ್ ಹಾಕ್ಬೇಕು ನೋಡ್ಕೋಬೇಕು, ಆರೈಕೆ ಮಾಡ್ಕೋಬೇಕು. ಇವೆಲ್ಲ ಏನು ಗೊತ್ತಾಗಲ್ಲ. ಸುಮ್ಕೆ ದುಡ್ಡು ಹಾಕ್ಬಿಡೋದು, ಬಂಡವಾಳ ಹಾಕ್ಬಿಡೋದು, ಆಮೇಲೆ ಒಂದೇ ಸಲ ಕಾಯಿಲೆ ಪಾಯಿಲೆ ಮಾಡ್ಕೊಂಡ್ಬಿಟ್ಟು ಲಾಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ತಲೆ ಮೇಲೆ ಹೇಳ್ಕೊಂಡ್ಬಿಡೋದು. ನೋಡಿದೇ ದಡ್ ಕೆಲಸ ಮಾಡ್ಕೊಳೋದು. ಏನಾರ ಒಂದ್ ಕೆಲಸ ಮಾಡ್ತೀವಂದ್ರೆ ಮೊದ್ಲು ಅದ್ರ ಬಗ್ಗೆ ತಿಳ್ಕೋಬೇಕು. ಹಾಲು ಎಷ್ಟು ಕೊಡುತ್ತೆ, ಹಾಲೆಲ್ಲ ಜಾಸ್ತಿ ಹೆಂಗ್ ಮಾಡ್ಕೊಳೋದು, ವಾತಾವರಣಕ್ಕೆ ಹೊಂದ್ಕೊಳಕ್ಕೆ ಎಷ್ಟು ದಿವಸ ತಗೊಳತ್ತೆ, ಕೆಸ್ಲಿ ಬಾವು ಹೆಂಗಾಗುತ್ತೆ, ಅವು ಬಂದ್ರೆ ಹೆಂಗ್ ಕಡಿಮೆ ಮಾಡ್ಕೋಬೇಕು, ಏನ್ ಔಷಧಿ ಕೊಡ್ಬೇಕು ಅವಕ್ಕೆ. ಹಾಲ್ ಕರ್ತಾದ್ಮೇಲೆ ಆ ಕೆಸ್ಲು ಬಾವು ಆಗ್ದಂಗೆ ಒಂದೇ ಒಂದ್ ತುಟ್ಟುನು ಹಾಲ್ ಬಿಡ್ಬಾರ್ದು ಕೆಸ್ಲಲ್ಲಿ. ನಿನ್ ಗೊತ್ತೆಲ್ಲ ಶಂಕರಪ್ಪ. ಅವೆಲ್ಲದನ್ನು ಒಂದ್ ಸ್ವಲ್ಪ ನಿಗಾ ವಹಿಸ್ಬೇಕು. ಸೊಳ್ಳೆಗಳು ಕುತ್ಕೊಳಕ್ ಬಿಡ್ಬಾರ್ದು, ನೊಣಗಳು ಕುತ್ಕೊಳಕ್ ಬಿಡ್ಬಾರ್ದು. ಜಾಸ್ತಿನೂ ಮೇವು ಕೊಡಬಾರ್ದು, ಕಡಿಮೆನೂ ಮೇವು ಕೊಡಬಾರ್ದು, ಒಂದೇ ಸಮನೆ ಕೊಡ್ಬೇಕು. ಚೆನ್ನಾಗಿ ಮೆಲ್ಕ್ ಹಾಕ್ಬೇಕು. ಒಟ್ನಲ್ಲಿ ಅವು ಮೃದುವಾಗಿರೋ ಜಾಗದಲ್ಲಿ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ಬೇಕು. ಇವೆಲ್ಲದನ್ನು ಇರುತ್ತೆ. ಮೈ ಬೆಚ್ಚಗಾದಾಗ ಇಲ್ಲ ಕೂದಲುಗಳೆಲ್ಲ ಎದ್ದಿರ್ತವೆ, ಅವಾಗ ಒಂದ್ಸಲ ಅವಕ್ಕೆ ಜ್ವರ ಬಂದಂಗ ಆಗ್ತಿರುತ್ತೆ. ಕಿವಿ ಹತ್ರ ಮುಟ್ ನೋಡ್ತಿರ್ಬೇಕು, ಜ್ವರ ಆಯ್ತೋ ಇಲ್ವೋ. ಅವಾಗವಾಗ ಡಾಕ್ಟರ್ ತೋರಿಸ್ತಿರ್ಬೇಕು. ಜಂತುಳದ್ ಮಾತ್ರೆ ಹಾಕ್ತಿರ್ಬೇಕು. ಏನೇನು ಇರ್ತವೆ. ಮತ್ತೆ ಅದು ಎಂತದ ಕಾಲುಬಾಯಿ ಜ್ವರ ಬಂತ ಬರುತ್ತಲ್ಲಪ್ಪ, ಅದಕ್ಕೂ ಬಂದ್ಬಿಟ್ಟು ಎಲ್ಲ ಗವರ್ಮೆಂಟ್ ಇಂದಾನೆ ಬಂದ್ಬಿಟ್ಟು ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟು ಹೋಗ್ತಾರಲ್ಲಪ್ಪ. ಅವೆಲ್ಲದನ್ನು ಮಾಡಿಸ್ತಿರ್ಬೇಕು. ನಾವು ಸುಮ್ಕೆ ನಾವು ಸಾಕ್ತಿವಿ, ಎಲ್ಲರಂಗ್ ಸಾಕ್ತಿವಿ, ಹಾಲು ಕರಿತೀವಿ ಅಂದ್ರೆ ಅವೇನ್ ಕೊಡಲ್ಲ ಅವು. ಅವಕ್ಕೆ ನಿಗಾ ವಹಿಸೋದು ಕೆಲವೊಂದು ಇದಿರುತ್ತೆ. ನೋಡ್ಕೋಬೇಕು, ಮೊದ್ಲು ಕಲಿಬೇಕು. ಅದೇನೋ ಗಾದಿ ಅಂತಾರ ನೋಡಪ್ಪ, ಕೇಳಿ ಕಲಿ ನೋಡಿ ಕಲಿ ಅಂತ. ಇಲ್ಲ ತಿಳ್ಕೊಂಡಾರನು ಕಲ್ಕೋಬೇಕು, ಇಲ್ಲ ನೋಡಾದ್ರೂ ಇಲ್ಲ ಮಾಡಾದ್ರೂ ಏನಾದ್ರೂ ಒಂದ್ ಕಲಿಬೇಕು. ಸುಮ್ಕೆ ಕುತ್ಕೊಂಡ್ಬಿಟ್ರೆ ಆಗುತ್ತಾ? ನಾವು ಸಾಕ್ತಿವಂತ ಸಾಕಿದ್ರೆ ಪ್ರಯೋಜನ ಬರಲ್ಲ. ನೋಡ್ಲ ರಂಗಪ್ಪ, ಏನ್ ಇವಾಗ ನೀನೇನೆ ಈಗ ಸದ್ಯ ನಾಟಿ ಔಷಧಿ ಹಚ್ತೀಯೋ, ಲೋಳೆ ರಸ ಅವೆಲ್ಲ ಅಡ್ಗೆ ಅರಿಶಿನ ನಿಂಬೆ ಹಣ್ಣು ಇವೆಲ್ಲ ಹಾಕ್ಬಿಟ್ಟು ನೀನೇ ಹಚ್ತೀಯೋ ಏನಾರ ಮಾಡ್ತೀಯೋ? ಇಲ್ಲ ಡಾಕ್ಟರ್ಗೆ ಫೋನ್ ಮಾಡ್ಬಿಡೋಣ. ಅತ್ಲಾಗ ಫೋನ್ ಮಾಡ್ಬಿಡೋಣ ಡಾಕ್ಟರ್ಗೆ. ಅದೇ ರಂಗಪ್ಪ, ನೋಡೋಣ ತಡಿ. ಇವಾಗ ಹಚ್ಬಿಟ್ಟು ಒಂದ್ 12 ಗಂಟೆವರೆಗೂ ನೋಡೋಣ. ಒಂದ್ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಆಯ್ತು, ಊತ ಕಡಿಮೆ ಆಯ್ತು, ಊತ ಏನ್ ಬರ್ತಿಲ್ಲ ಅಂದ್ರೆ ಬೇಕಾದ್ರೆ ಸುಮ್ಕಾಗಣ. ಏನಾದ್ರು ತಿರ್ಗಾ ಏನಾದ್ರು ಊತ ಜಾಸ್ತಿ ಆಗ್ತೈತೆ ಅಂದ್ರೆ ಬೇಕಾದ್ರೆ ಡಾಕ್ಟರ್ ಫೋನ್ ಮಾಡ್ತಾ ಇರೋದ್ರೆ ಆಗುತ್ತೆ. ತಡಿ ನೋಡೋಣ. ಸಾಮಾನ್ಯಕ್ಕೆ ಜಾಸ್ತಿ ಏನಿದಕ್ಕೆ ಊತ ಏನಾಗಿಲ್ವಲ್ಲ, ಜಾಸ್ತಿ ಏನಾಗಿಲ್ಲ. ಒಂದೇ ಒಂದ್ ಕಡೆ ಹಿಂಗ್ ಕೆಸ್ಲು ಬಾವ್ ಆಗೈತೆ ಅಷ್ಟೇ. ಅದನ್ನ ಬಿಟ್ಕೊಂಡು ಹೋಗ್ಬಿಟ್ರೆ ಪೂರಾ ಇದಾಗ್ಬಿಡುತ್ತೆ, ಎಲ್ಲಾ ಕೆಸ್ಲಿಗೂ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಗ ಹಚ್ಬಿಡೋಣ ತಡಿಯಪ್ಪ. ಹಾಲ್ ಕೊಡ್ತೀರಾ ಹಸಾನಿ ಹಿಂಗ್ ಮಾಡ್ಕೊಂಡ್ ಕುಂತಿಯಲ್ಲ ಶಂಕರಪ್ಪ, ನಿನ್ ಬುದ್ಧಿಗೆ ಏನಾಯ್ತಂತ ಹೇಳೋಣ. ನನ್ಗೂ ನಿನ್ಗೆ ಹೇಳಿ ಹೇಳಿ ಸಾಕಾಗೋಯ್ತು ಕಳ್ಳಿ. ಆಯ್ತು ಹಚ್ಚು ಅತ್ಲಾಗಿ. ನಾನೇನೋ ಹಂಗೆಲ್ಲ ಆಗಲ್ವಲ್ಲ. ಏನು ಮುಂಚಿತವಾಗಿ ಏನೋ ಮುಂಚೆ ಏನೋ ಆಗ್ತಿರಲ್ಲ ಕಂಡ. ಆ ಜೆರ್ಸಿ ಹಸ ನಾಟಿ ಕ್ರಾಸ್ ಅವಕ್ಕೆ ನಂಗೇನು ಆಗ್ತಿರಲ್ಲಪ್ಪ. ಈ ಹಸನೇ ಈ ಹಸಿಗೆ ಹಿಂಗ ಆಗ್ತೈತಪ್ಪ. ಅದ್ ಯಾಕಂತ ಗೊತ್ತಿಲ್ಲ. ಅದೇ ಶಂಕರಪ್ಪ,
ಈ ನಾಟಿ ಹಸ ನಾಟಿ ಕ್ರಾಸು ಮತ್ತೆ ಜರ್ಸಿ ಇದಾವ್ ನೋಡು, ಅವನ್ ಸ್ವಲ್ಪ ಉತ್ತಮ, ಒಂದ್ ಸ್ವಲ್ಪ ತಡ್ಕೊಂಡಾರು ಈ ಎಚ್ ಎಫ್ ಹಸ ಆಯ್ತು ನೋಡು, ಇದು ಬಹಳ ಸೂಕ್ಷ್ಮಿ ಕಣಪ್ಪ ಅವು. ಬಹಳ ಜೋಪಾನ ಕಾಪಾಡ್ಕೋಬೇಕು ಇವಕ್ಕೆ. ಹಂಗಾಗಿ ಇದಕ್ಕೆ ಇನ್ಸ್ಪೆಕ್ಷನ್ ಬಹಳ ಬೇಗ ಆಗ್ಬಿಟ್ಟೈತೆ ಅಷ್ಟೇ. ಹಚ್ತೀರಪ್ಪ, ನಮ್ಮ ಅಜ್ಜಿಗಾರ ಕೂಗ್ ಕರಿತೀನಿ ಅತ್ಲಾಗಿ ಒಂಚೂರು ಟೀನಾರ ಕಾಸ್ಕೊಂಬರ್ಲಿ. ಪಾಪ ನೀನು ಅರ್ಜೆಂಟಲ್ಲಿ ಟೀನು ಕುಡ್ದಂಗೆ ಹಂಗೆ ಕರ್ಕೊಂಬಂದ್ಬಿಟ್ಟೆ, ನಿನಗೆ ಸುಮ್ಮನೆ ಬಂದ್ಬಿಟ್ಟಿದ್ಯಾ. ಈಟತ್ತಿಗೆ ನೀನು ಒಂದೆರಡು ಸಲಿನಾರು ಟೀ ಕುಡಿಯೋನು ನೀನು ಮನುಷ್ಯ ನೀನು. ನಾನು ಅರ್ಜೆಂಟ್ ಮಾಡಿದ ತಕ್ಷಣ ಅಲ್ಲೇ ಎದ್ದು ಬಂದ್ಬಿಟ್ಟೆ ಕುಂತಿತ್ತಾವ್ಲಿಂದನು. ತಡಿಯಪ್ಪ ಅತ್ಲಾಗಿ ಟೀನಾರು ಇಡಿಸ್ತೀನಿ ನಮ್ಮ ಅಜ್ಜಿಗೆ ಹೇಳಿ. ಏನೇ ಇವಳೆ ಇವಳೆ ಹಿಂಗ್ ಕೂತ್ಕೊಂತಿದ್ಯಾ? ಯಾಕೆ ಏನಾಯ್ತು? ಏನಿಲ್ ಕಣೆ, ಅದೇ ರಂಗಪ್ಪನ್ ಕರ್ಕೊಂಡ್ ಬಂದಿದ್ದೀನಿ. ನಾಟಿ ಔಷಧಿ ಎಲ್ಲ ಹಚ್ಚಿದ್ದಾನೆ. ಪಾಪ ಎದ್ದಾಗ ಇನ್ನೇನ್ ಟೀ ಕುಡಿತಿದ್ದ ಅವನು. ಟೀ ಕುಡಿತಿದ್ದವನ್ಗೆ ಹಿಂಗೆ ಎದಳ್ಸ್ ಕರ್ಕೊಂಡ್ ಬಂದಿನಿ. ಟೀನು ಕುಡಿಲಿಲ್ಲ ಏನಿಲ್ಲ. ಹೋಗವನು ಒಂದ್ ಸ್ವಲ್ಪ ನಾಟಿ ಔಷಧಿ ಹಚ್ತಿದ್ದಾನೆ, ಹೋಗಿ ಟೀ ಕಸ್ಕೊಂಬ ಒಡಗಿಲಿ ನನ್ಗೂ ಅವನಿಗೂ. ಆಯ್ತೇಳು. ಸದ್ಯ ರಂಗಜ್ಜ ಬಂದೈತಲ್ಲ ಹೆಂಗ? ರಂಗಜ್ಜ ನಿನಗೆ ನೆನ್ನೆಯಿಂದ ಏಟೊತ್ತಂತ ಕಾಯ ನಾನು. ನಮ್ಮ ಅಪ್ಪಂಗ ಹಂಗ್ ಬೈದಿಲ್ಲ ನಾನು. ರಂಗಜ್ಜ ಬೇರೆಯವ್ರದಕ್ಕಾದ್ರೆ ಕೂಗ್ ಕರೆದ ತಕ್ಷಣ ಅಲ್ಲೇ ಪಟ್ಟಂತ ಹೋಗ್ಬಿಡ್ತೀವಿ. ಹೋಗ್ ಮಂತಾವ್ ಕರೆದ ತಕ್ಷಣ. ನಮ್ದಕ್ಕಾದ್ರೆ ನೋಡು ರಾತ್ರಿ ಬರ್ಲಿಲ್ಲ ಏನಿಲ್ಲ ಅಂತ ನಾನು ಬೈದ್ ಮಕ್ಕ ಬೈತಿದ್ದೆ ಕಣ್ರಂಗಜ್ಜವು. ಇಲ್ಲ ಕಣಮ್ಮ, ಸಾಕಮ್ಮ, ನನಗೆ ಗೊತ್ತಿರಲ್ ಕಣಮ್ಮ, ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ನೆನೆ ಶುಂಠಿ ಗಿಡಕ್ ಬೇರೆ ಅವರು ಕಳೆ ಕೀಳಕ್ ಬೇರೆ ಕೂಲಿಯವರೆಲ್ಲ ಬಂದಿದ್ರು ನೋಡು, ಅಲ್ಲಿ ಹೊಲ್ದತ್ರ ಹೋಗ್ಬಿಟ್ಟಿದ್ದೆ. ನಮ್ಮ ಅಜ್ಜಿಗೆ ಹೇಳಾಯ್ತು ಇವನು ಶಂಕರಪ್ಪ ಹೇಳ್ಯಾನೆ. ನಮ್ಮ ಅಜ್ಜಿ ಅರ್ಧ ಹಾಳಾದ್ ಮರೆವು, ಅವಳಿಗೂನು ವಯಸ್ಸಾಯ್ತು ನೋಡು, ಮರ್ತೋಗ್ಬಿಡ್ತಾಳೆ ಅರ್ಧ. ನನ್ಗೆ ಹೇಳಿಲ್ಲ ಏನಿಲ್ಲ. ಬೆಳಿಗ್ಗೆ ಶಂಕರಪ್ಪ ಹುಡ್ಕೊಂಬಂದ ನೋಡು, ಅವಾಗ್ಲೇ ನನಗೆ ವಿಷಯ ಗೊತ್ತಾಗಿದ್ದು. ನನಗೆ ಮುಂಚಿತವಾಗ್ಲೇ ವಿಷಯ ಗೊತ್ತಿದ್ರೆ ನಾನು ಹಿಂಗೆಲ್ಲ ನಾನು ಉದಾಸೀನ ಮಾಡೋನೇನಮ್ಮ, ನೀನೇ ಹೇಳು. ಅಂತದ್ರಲ್ಲೂ ನಮ್ ಶಂಕರಪ್ಪನ ಬಗ್ಗೆನ ಹೋಗತ್ಲಾಗಿ ಕೇಳ್ಬೇಕಾರೆ ಇವಾಗ ಬಂದ್ ಹೇಳಿದ ತಕ್ಷಣ ಎದ್ದಡ್ಕೆಲ್ಲನೆ ನಾನು ಟೀಗಿ ಏನು ಕುಡಿದಲೆ ಹಂಗೆ ರಪ್ಪನ ಬಂದ್ಬಿಟ್ಟೆ ನಾನು. ಇದೇನಾಯ್ತಪ್ಪ ಹೆಂಗ ಅದ್ರಲ್ಲೇನೋ ಸ್ವಲ್ಪ ದುಡ್ಡು ಕಂಡು ಹೆಂಗ ಜೀವನ ಮಾಡ್ತಿದ್ರು. ಇದೇನಾಯ್ತಪ್ಪ ಭಗವಂತ ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀನಿ. ಈಗ ಏನು ಆಗಲ್ ಕಣ್ಬಿಡು, ಆರಾಮಾಗಿರುತ್ತೆ. ರಂಗಜ್ಜ ಏನು ಆಗಲ್ವಾ? ಆರಾಮಾಗೈತೇನಜ್ಜ? ಎಲ್ಲ 2 ಟೈಮಿಂದಾನು 2-3 ಟೈಮ್ ಆಯ್ತು ಕಣ ರಂಗಜ್ಜ. ಹಾಲೇ ಪೂರಾ ಕಡಿಮೆ ಆಗ್ಬಿಟ್ಟೈತೆ. ಇನ್ನೆಲ್ಲ ಹಾಲು ಎಲ್ಲ ಪೂರಾ ಹಾಲು ಮೊಸರು ಇದ್ದಂಗ ಐತೆ. ಕರ್ದು ಈ ಕಡೆ ಹೋಯ್ತಿದೀವಿ. ಮಾಡಕ್ ಆಗಲ್ ಕಣಮ್ಮ, ಹಾಲು ಅದು ಕೆಸ್ಲು ಬಾವ್ ಆಗ್ಬಿಟ್ರೆ ಹಂಗೆ ಆಗತ್ ಕಣಿ ಹೇಳು. ಹುಷಾರಾಗುತ್ ಕಣಿ ಹೇಳು, ನೀನೇನ್ ತಲೆ ಕೆಡಿಸ್ಕೋಬೇಡ. ನಾಟಿ ಔಷಧಿಯಿಂದ ಸಾಮಾನ್ಯಕ್ಕೆ ನಮ್ಮೂರವ್ರದ್ದು ಹಸ್ಗಳು ಎಲ್ಲದಕ್ಕೂ ಕೊಡ್ತೀನಲ್ಲ, ಸಾಮಾನ್ಯಕ್ಕೆ ಎಲ್ಲಾದ್ರು ಹುಷಾರಾಗುತ್ತೆ. ಹಂಗೆ ನಾನು ಆಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಡಾಕ್ಟರ್ ಫೋನ್ ಮಾಡಿ ಕರ್ಸ್ರೆ ಆಗುತ್ತೆ. ಸುಮ್ಕಿರು, ತಲೆ ಕೆಡಿಸ್ಕೋಬೇಡ ನೀನು. ಏನ್ ತಲೆ ಕೆಡಿಸ್ಕೊಳದೆ ಏನೋ ಹೋಗಜ ಅತ್ಲಾಗಿ. ನಮ್ಗೂ ಅತ್ಲಾಗಿ ಈ ಹಸ್ಗಳ ಜೊತೆ ಬಡ್ದಾಡಿ ನನಗೂ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ನಮ್ಮ ಅಪ್ಪಂಗೆ ಹೇಳ್ದೆ, ಸಾಕು ಒಂದ್ 2 ಕಟ್ಕ ಸಾಕು, ಆಗಲ್ಲ ನಮ್ ಕೈಲಿ, ನೋಡಕ್ ಆಗಲ್ಲ, ವಯಸ್ಸಾಯ್ತು ಅಂತ ಹೇಳಿದ್ರೆ ಈ ವಜ್ಜ ಅಂತೂ ಕುಡ್ದಾಡುತ್ತೆ. ಇನ್ನೊಂದ್ 2 ಹಸ ಕಟ್ಕೊಳನ, ಕರ್ಗುಳ್ ಕಟ್ಕೊಳನ, ಕುರಿ ತಗೊಂಬರನ, ಮೇಕೆ ತಗೊಂಬರನ, ಹಾಲ್ ಜಾಸ್ತಿ ಕೊಡೋಂತದ್ ಹಸ ತಗೊಂಬರನ ಅಂತ ತಗೊಂಬಂದ್ ಎಲ್ಲಿ ಒಂದ್ 2-3 ತಿಂಗಳಾಗಿರ್ಬೇಕು ಅಷ್ಟೇ. ಈ ಹಸ ಚೆನ್ನಾಗಿ ಹೊಂದ್ಕೊಂಡಿತ್ತು ಕಣಜ, ಚೆನ್ನಾಗೆ ಹೊಂದ್ಕೊಂಡು ಹಾಲು ಎಲ್ಲ ಚೆನ್ನಾಗೆ ಕೊಡ್ತಿತ್ತು ತಾಯಿ ನಮ್ಮವ್ವ. ಅವತ್ತಿಂದ ಒಂದ್ ಸ್ವಲ್ಪ ನಮ್ಗೂನು ಏನು ತೊಂದ್ರೆ ಏನ್ ಆಗ್ತಿರ್ಲಿಲ್ಲ, ಆರಾಮಾಗಿ ಇದ್ವು. ಇವತ್ತಿಗೆ ಬಡ್ಕೊಂಡೆ ನಾನು. ಜಾಸ್ತಿ ಆ ಕೊಚ್ಚೆ ಗಿಚ್ಚೆ ಇರತ್ತವ, ಗಂಜ್ಲ ಎಲ್ಲ ಅಲ್ಲೇ ಗಂಜ್ಲಿ ನೀರ್ ಹತ್ರ ಎಲ್ಲ ಅಲ್ಲೇ ನಿಂತ್ಕೊಳುತ್ತೆ, ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಕೆಸ್ಲಿಗೆಲ್ಲ ಗಂಜ್ಲಿ ನೀರೆಲ್ಲ ಅಂಟ್ತಿರುತ್ತೆ. ಒಂದ್ ಸ್ವಲ್ಪ ನೀರೆಲ್ಲ ಇದಾಗತ್ತವ, ಏನಾದ್ರು ಕಟ್ಟಜ ಅಂತ ಬಡ್ಕೊಂಡ್ರೆ ಈ ವಜ ಏನ್ ತಲೆಗೆ ಹಾಕೊಳ್ಳಿಲ್ಲ. ಅದಕ್ಕೂ ಅತ್ಲಾಗಿ ಜಾಸ್ತಿನೇ ಆಗ್ಬಿಟ್ಟೈತೆ ಅತ್ಲಾಗಿ ಕೆಸ್ಲು ಬಾವು. ಏನ್ ಮಾಡೋಣ ಹೇಳು ಬಿಡಮ್ಮ, ಇವಾಗ ಏನ್ ಬುದ್ಧಿ ಬಂದೈತ್ ಕಣ್, ಸುಮ್ನಿರು. ಇಂತ ತಪ್ಪೇನವ್ ನೀನ್ ತಿರ್ಗಾ ಏನ್ ಮಾಡಕ್ ಹೋಗಲ್ಲ. ಅವ್ನಿಗೆ ಹಿಂಗ ಆಗುತ್ತಂತ ಗೊತ್ತಿದ್ರೆ ಏನಿಂಗ ಮಾಡೋನಲ್ಲ. ಏನ್ ಆಗಲ್ವಲ್ಲ. ಇನ್ನೇನು ನಾಟಿ ಹಸ ಅವು ನಾಟಿ ಕ್ರಾಸು ನಾಟಿ ಹಸ್ಗಳೆಲ್ಲ ಕಟ್ತಿದ್ನಲ್ಲ, ಅವಕ್ಕೇನು ಆಗ್ತಿರಲ್ವಲ್ಲ, ಇವಕ್ಕೆ ಏನು ಆಗಲ್ಲ ಅನ್ಕೊಂಡು ಅವನು ಸುಮ್ನಾಗ್ಬಿಟ್ಟಾನೆ. ಬಿಡತ್ಲಾಗ ಹೋಗ್ಲಿ, ಏನು ಮಾಡಕ್ ಆಗಲ್ಲ ಪಾಪ, ಅವನ ಬೇಜಾರಲ್ಲಿದ್ದಾನೆ. ಸುಮ್ಕಿರವ್ವ. ಹೋಗಮ್ಮ, ಸಾಕ್ ನೀನ್ ಮಾತಾಡಿದ್ದು, ಹೋಗು. ಮೊದ್ಲು ನನ್ಗೆ ಟೀ ಕಾಸ್ಕೊಂಬ ಹೋಗಮ್ಮ. ನಾನು ಬೇಗ ಅತ್ಲಾಗಿ ಇವೆಲ್ಲ ನಾಟಿ ಔಷಧಿ ಎಲ್ಲ ಬಂದ್ ಸ್ವಲ್ಪ ಲೋಳೆ ರಸ, ನಿಂಬೆ ಹಣ್ಣು, ಅಡಿಗೆ ಅರಿಶಿನ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದ್ರ ಮಾಡ್ಬಿಡ್ತೀನಿ. ಲೇಪನ ಮಾಡ್ಬಿಡ್ಬೇಕು, ಪೂರಾ ಕೆಸ್ಲ ಮೇಲೆನೆ ಲೇಪನ ಮಾಡ್ಬೇಕು. ಲೇಪನ ಮಾಡ್ಬಿಟ್ರೆ ಸರಿ ಆಗುತ್ತೆ ಕಣ್. ಹೋಗು, ನೀನು ತಲೆ ಕೆಡಿಸ್ಕೊಬೇಡ, ಹೋಗು. ನನಗೆ ಬೆಳಿಗ್ಗೆ ಬೇರೆ ನಾನು ಟೀ ಬೇರೆ ಕುಡ್ದಿಲ್ಲ ಏನಿಲ್ಲ. ಒಡಗು, ನೀನು ಟೀ ಕಾಸ್ಕೊಂಬ ಒಡಗಮ್ಮ, ಸಾಕು. ಸರಿ ಕಣಜ, ಆಯ್ತು. ಹೆಂಗ ದೇವ್ರ ದೈಲಿಂದ ನಮ್ಗೆ ಹುಷಾರಾಗ್ಬಿಟ್ರೆ ಸಾಕಂಡ್ರಂಗ ಜಾತ್ಲಾಗಿ. ಲೇ ಶಂಕರಪ್ಪ, ಒಡಗ್ಲ ಒಂಚೂರು ಕೈ ತೊಳೆಯಕ್ಕೆ ಹಂಗೆ ನೀರ್ ಇಟ್ಕೊಂಬ.